विरक्त्या भजनमलजनोन्नत्यभूत्यर्पकाय चित्या मत्यल्पभृत्ते स्वपिकुजनकृतो भृत्यभूत्याजकाय कर्त्रे धर्त्रे सहर्त्रे हयमुखहरये अमुत्रपात्रे नमस्ते तस्मै कस्मैचिदस्मन् मनसि धृतकथा विस्मृतो स्मारकाय भूषारत्नं भुवनवलयत्याखिलाश्चर्यरत्नं लीलारत्नं जलधिदुहितुः देवतामौलिरत्नं चिन्तारत्नं जगति भजता सत्सरोजद्युरत्नं कौसल्याया लसतु मम हृन्मण्डले पुत्ररत्नम् आचार्यपवनोऽस्माकम् आचार्याणि च भारती देवो नारायणश्रीशः देवी मङ्गलदेवता यत्स्वानुभावमखिलश्रुतिसारमेकम् अध्यात्मदीपमतितितीर्षतां तमोऽन्धम् संसारिणां करुणयाः पुराणगुह्यं तं व्याससूनुमुपयामि गुरुं मुनीनाम् श्रीमतो राघवेन्द्रस्य नमामि पदपङ्कजे कामिताशेषकल्याणकलना कल्पपादपौ तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनम् कामधेनुः यथा पूर्वं सर्वाभीष्टफलप्रदा तथा कलो वादिराजः श्रीपादो अभीष्टरत्सताम् स्वस्त्यस्तु सताम् अशेष सन्मंगलानि भवन्तु। ನಾಳೆ ವಾದಿರಾಜ ಗುರು ಸಾರ್ವಭೌಮರ ಪೂರ್ವಾರಾಧನೆ, ನಾಡದ್ದು ಮಧ್ಯಾರಾಧನೆ. ತದಂಗವಾಗಿಯೋ ಏನೋ ವೈಕುಂಠ ವರ್ಣನೆಯನ್ನು ಹೇಳಬೇಕು ಅಂತ ನೆನ್ನೆ ಫೋನ್ ಮಾಡೋದು ಸಂತೋಷ ಅಂತ ಹೇಳಿ ಅವರ ಸಂಕಲ್ಪ ಕರೆದುಕೊಂಡು ಬಂದಿದೆ ಈ ಒಂದು ಕ್ಷೇತ್ರಕ್ಕೆ. ರಾಜರಿಗೆ 5 ವರ್ಷ ಭೂಸ್ಪರ್ಶವಾಗದೆ ಹುಟ್ಟಿದ್ದು ಗೌರಿ ಗದ್ದೆಯಲ್ಲಿ, ಕಥೆ ಗೊತ್ತಿರುತ್ತೆ. 5 ವರ್ಷದ ಹಸುಳೆ, ಸರ್ವಾಂಗ ಸಂಪನ್ನವಾದ ಸುಂದರವಾದ ಮೂರ್ತಿ. 5 ವರ್ಷದ ಮಕ್ಕಳೇನು ನೋಡ್ಲಿಕ್ಕೆ ಚಂದ. 5 ವರ್ಷದ ಮಗು ರಾಜರು ಹೇಗಿರ್ಬೇಡ. 120 ವರ್ಷ ಇದ್ದು ಇನ್ನು 3 ದಿನ ಆದ್ಮೇಲೆ ಬಾ ಅಂತ ಹೇಳಿ ಆಮೇಲೆ ತ್ರಿವಿಕ್ರಮ ರಥೋತ್ಸವವನ್ನು ಮಾಡಿ ತೆರಳಿದ್ದ ಮಹಾನುಭಾವರಲ್ಲ. ವಾಗೀಶ ತೀರ್ಥರು ಅವರ ಆಶ್ರಮ ಗುರುಗಳು. ಅವ್ರು ನೋಡಿದ್ರು ಈ ಮಗು ಏನು ಕೇಳಲ್ಲ. ಮಕ್ಕಳುಗಳು ಅಂದ್ರೆ ಪೀಡಿಸುತ್ತೆ. ನಮ್ಮ ಮೊಮ್ಮಕ್ಕಳೆಲ್ಲ ಬರುತ್ತಲ್ಲ ಮನೆಗೆ, ನಮ್ಮ ಪ್ರಾಕೃತವಾದ ಮಕ್ಕಳು ಅದು ಬೇಕು ಇದು ಬೇಕು ಅಂತ ಇರುತ್ತೆ. ಭೂವರಾಹ ಅಂತ ಅವರ ಹೆಸರು ಪುರಾಶ್ರಮದಲ್ಲಿ. ನಿಮ್ಗೇನು ಬೇಕು ವರಾಹ, ಏನು ಬೇಕಾದ್ರೆ ಕೇಳು ಅಂದರು. ಕೇಳದೇ ಇದ್ರೆ ಏನು ಮಾಡ್ತಾರೆ? ಯಾವ ಮಗು ಏನೂ ಕೇಳದೇ ಇದ್ದರೆ ಆ ತಂದೆ ತಾಯಿಗಳು ಕೇಳ್ತಾರಷ್ಟೆ, ನಿಂಗೇನು ಬೇಕು ಕೇಳು. ಆ ಮಗು ಕೇಳಿದ್ದು ಗುರು ಭಕ್ತಿರಬೇಕು, ಹಿರಿಯರ ಕರುಣೆ ಬೇಕು, ಹರಿಕಥೆಗಳ ನಿತ್ಯ ಕೇಳುತ್ತಲೇ ಇರಬೇಕು,
ವರಮಂತ್ರ ಜಪಬೇಕು ತಪಬೇಕು ಪರಗತಿಗೆ ಸಿರಿಹಯವಧನನ್ನ ಪರಮಾನುಗ್ರಹ ಬೇಕು ವಿಷಯ ವಿರಕುತಿ ಬೇಕು ವಿಷ್ಣುವಿನ ಆರಾಧನೆ ಬೇಕು. ಯಾರು ಬೇಕು ಅಂತಾರೆ ಇದನ್ನೆಲ್ಲ? ಇದು ಬೇಡಕ್ಕೆ ಇದು ಇಲ್ಲ, ಆದ್ರಿಂದ ಇದು ಯಾರ ಮನಸ್ಸಿನಲ್ಲೂ ಬೇಕು ಅಂತಿಲ್ಲ. ಬೇಕಾದ ಎಲ್ಲ ದೂರ ಆಗ್ಬಿಡ್ತಾ ಇದೆ, ನೀರೇ ಇಲ್ಲ ಕುಡಿಲಿಕ್ಕೆ. ಯಾವುದು ಲಾಭ ಅಂತ ಒಂದು ಪ್ರಶ್ನೆ ಮಾಡಿಕೊಂಡು ಉತ್ತರ ಕೊಡ್ತಾರೆ, ಕೋಲಾಭ ಅಂತ. ನೋಡಿ, ಲಾಭ ಯಾವುದು ಅಂತ, ಯಾವ್ದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಇದೆ, ಕಿಂ ಗೃಹಂ ಅಂತ. ಇದು ಎರಡು ನಮ್ಗೆ ಗೊತ್ತಿದೆ ಉತ್ತರಗಳು ಅಂತ ಅನ್ಕೊಂತೀವಿ. ಉತ್ತರ ಕೇಳಿದಾಗ ನಾವು ಅನ್ಕೊಂಡಿದ್ದು ಉತ್ತರ ಅಲ್ಲ ಅಂತ ಗೊತ್ತಾಗುತ್ತೆ. ಕಿಂ ಗೃಹಂ ಅಂದ್ರೆ ಉತ್ತರ ಏನು ಗೊತ್ತಾ? ಗೃಹಂ ಶರೀರಂ ಮಾನುಷ್ಯಂ. ಮಾನುಷ ದೇಹ ಅದು ಗೃಹ. ಇದು ಗೃಹವ? ನಾವು ಕಟ್ಕೊಂಡಿದ್ದು ಮನೆ ಅಲ್ವಾ? ಖಂಡಿತ ಅಲ್ಲ. ಏನೋ ದೇಹಕ್ಕೆ ಗೃಹ ಅದು. ಆತ್ಮನಿಗೆ ಯಾವುದು ಗೃಹ? ಜೀವ ವಾಸ ಮಾಡಲಿಕ್ಕೆ ಗೃಹ ಯಾವುದು? ಇದು. ಪ್ರಾಣಿಗಳ ದೇಹವೆಲ್ಲ ಗೃಹವೇ ಅಲ್ವಾ? ಅದನ್ನು ಗೃಹ ಅಂತ ಯಾಕೆ ಕನ್ಸಿಡರ್ ಮಾಡಲಿಲ್ಲ? ಅದು ಗೃಹ ಅಲ್ವಾ? ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ. ಇಲ್ಲಿ ವಾಸ ಮಾಡುವ ಜಂತುವಿಗೆ ಆ ಗೃಹದ ವಿಚಾರ ಇರುತ್ತೆ. ಪ್ರಾಣಿ ದೇಹದಲ್ಲಿದ್ರೆ ಏನಿರುತ್ತೆ? ತಾಮಸ ಬದುಕದು. ಗೃಹಂ ಶರೀರಂ ಮಾನುಷ್ಯ. ಇಂಥ ಒಂದು ಅಪರೂಪವಾದ ಮಾನುಷ ದೇಹ ಲಾಭವಾದಾಗ ಕೋ ಲಾಭ ಅಂತ ಮುಂದಿನ ಪ್ರಶ್ನೆ ಏಕಾದಶ ಸ್ಕಂದ ಭಾಗದ 19ನೇ ಅಧ್ಯಾಯದಲ್ಲಿ ಬರುತ್ತೆ. ಬುದ್ಧವರು ಕೇಳಿದ ಪ್ರಶ್ನೆಗೆ ಕೃಷ್ಣ ಪರಮಾತ್ಮ ಕೊಟ್ಟ ಉತ್ತರವಿದು. ಕೋ ಲಾಭ ಅಂತ ಕೂಡಲೇ ಅವರಂತಾರೆ, ಕೃಷ್ಣ ಪರಮಾತ್ಮ ಅಂತಾರೆ, ಲಾಭೋ ಮದ್ಭಕ್ತಿರುತ್ತಮ. ನನ್ನಲ್ಲಿ ಉತ್ತಮವಾದ ಭಕ್ತಿ ಬಂದರೆ ಅದು ಲಾಭ. ಸುಂದರ ಅಲ್ವ? ಈ ಒಂದು ಲಾಭವಾದರೆ ಆ ಲಾಭವನ್ನ ನಾವು ರಕ್ಷಣೆ ಮಾಡಬೇಕಾಗಿಲ್ಲ. ನಾವು ಶಾಸ್ತ್ರದಲ್ಲಿ ಹೇಳಿದ ಈ ಲಾಭವನ್ನು ಸಂಪಾದನೆ ಮಾಡಿದರೆ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ. ನಾವು ಅಂದುಕೊಂಡ ಲೌಕಿಕವಾದ ಲಾಭ ನಮ್ಮನ್ನು ರಕ್ಷಣೆ ಭಕ್ಷಿಸಿ ಬಿಡುತ್ತೆ. ಬಹಳ ತೊಂದರೆ ಆಗತ್ತೆ ಅದರಿಂದ. ಭೌತಿಕವಾದ ಲಾಭ ಅಂದ್ರೆ ಏನದು? ಬಹಳ ದುಡ್ಡಿದ್ರೆ, ದುಡ್ಡುಗಳು ಯಾರಲ್ಲಿಲ್ಲ, ಎಲ್ಲ ಮೂರ್ಖರಲ್ಲೂ ಇದೆ. ದುಡ್ಡು ಲಾಭವೇನ್ರಿ? ತತ್ರಾಪಿ ಇದನ್ನ ಲಾಭ ಅಂತ ಅಂದುಕೊಳ್ಳಬಾರದು ಅಂತ ರಾಜರಂತಾರೆ. ರುಕ್ಮಿಣಿ ಪತ್ರವನ್ನ ತೆಗೆದುಕೊಂಡು ಹೋಗಿದ್ದು ರಾಜರೇ, ಗೊತ್ತಿದೆ ನಮಗೆಲ್ಲ. ಅವರು ನಿರೂಪಣೆ ಮಾಡ್ತಾರೆ. ಆಗ ಕೃಷ್ಣ ಪರಮಾತ್ಮ ಬ್ರಾಹ್ಮಣನ ಒಟ್ಟಿಗೆ ಯೋಗಕ್ಷೇಮವನ್ನೆಲ್ಲ ವಿಚಾರಿಸಿ, ಬ್ರಾಹ್ಮಣ ಬರುತ್ತಿದ್ದ ಹಾಗೆಯೇ ಆ ರತ್ನ ಸಿಂಹಾಸನದಿಂದ ಎದ್ದು ಮಿತ್ರವಿಂದಾದೇವಿಯರ ಇಲ್ಲ ಬೇರೆ ಮನೆಯಲ್ಲಿದ್ದ, ಒಟ್ಟಲ್ಲಿ ಒಂದು ಮನೆಯಲ್ಲಿದ್ದ. 16,108 ದೊಡ್ಡ ದೊಡ್ಡ ಅರಮನೆಗಳಿದ್ದವು. ಅಲ್ಲಿಂದ ಎದ್ದು ಸ್ವಾಗತ ಮಾಡಿ ತಾನು ಕೂಟ ಸಿಂಹಾಸನದಲ್ಲಿ ಆ ಬ್ರಾಹ್ಮಣನ ಕೂಡಿಸಿ ಪಾದವನ್ನು ತೊಳೆದು ತನ್ನ ತಲೆ ಮೇಲೆ ಹಾಕೊಂಡು ಎಲ್ಲ ಪತ್ನಿಯರ ಮೇಲೆ ಹಾಕಿ ಊಟ ಮಾಡು ಅಂತ ಹೇಳಿ ಎಲ್ಲ ಯೋಗಕ್ಷೇಮವನ್ನೆಲ್ಲ ವಿಚಾರಿಸಿದ ನಂತರದಲ್ಲಿ ಭುಕ್ತವಂತಂ ವಿಶ್ರಾಂತಂ, ಔಚಿತ್ಯ ಬೇಕಲ್ಲ. ಆಯಾಸದಿಂದ ಬಂದವನಿಗೆ ನೀರು ಕೊಡ್ಲ ಅಥವಾ ಪಾನಕ ಕೊಡ್ಲ ಮಜ್ಜಿಗೆ ಕೊಡ್ಲ ಅನ್ನೋದು ಬಿಟ್ಬಿಟ್ಟು ನಿಮ್ಮೂರಲ್ಲಿ ಏನು ಸಮಾಚಾರ, ಏನು ಬೇಕಾಗಿರುತ್ತೆ? ಬಿಸಿಲಲ್ಲಿ ದಣಿದು ಬಂದಾಗ ಇಂಥದ್ದೆಲ್ಲ ಪ್ರಶ್ನೆ ಮಾಡಬಾರ್ದಲ್ವ? ದೇವರು ತಿಳಿಸಿಕೊಡ್ತಾನೆ ನೋಡಿ. ಭುಕ್ತವಂತಂ ವಿಶ್ರಾಂತಂ. ಆಮೇಲೆ ಕೇಳ್ತಾನೆ, ಪಾಣಿನ ಅಭಿಮೃಷನ್ ಅವನ ಕೈ ಹಿಡ್ಕೊಂಡು, ಬ್ರಾಹ್ಮಣ ನೀನೇನೋ ಸಂದೇಶ ತಂದಾಗಿದೆ, ಅದು ನಾವು ಕೇಳಬಹುದು ಅಂತ ನಿನಗೆ ಅನಿಸಿದರೆ ಹೇಳಪ್ಪ, ಯಾಕೆ ಬಂದಿ ನೀನು? ರುಕ್ಮಿಣಿ ಸಂದೇಶವನ್ನು ತಂದಿದ್ದಾನಲ್ಲಿ ನೀನು ಸುಖವಾಗಿದ್ದೀಯಾ, ತೃಪ್ತನಾಗಿ ಇದ್ದೀಯಾ, ಸಂತೋಷದಿಂದ ಇದ್ದೀಯಾ? ಸಂತುಷ್ಟೋ ಯದಿ ವರ್ತೇತ ಬ್ರಾಹ್ಮಣ ಏನ ಕೇನಚಿತ್ ಅಹೀಯಮಾನಃ ಸ್ವಾಧರ್ಮಾತ್ ಸಹಿ ಅಸ್ಯ ಅಖಿಲ ಕಾಮಧು. ದೇವರ ಮಾತಿನ ಅದನ್ನು ರಾಜರರ್ಥ. ಬ್ರಾಹ್ಮಣನಾದವನಿಗೆ ತೃಪ್ತಿ ಬಹಳ ಮುಖ್ಯವಾದದ್ದು. ಸಂತುಷ್ಟೋ ಎರಿವರ್, ಹೇಗಾದರೂ ಸಂತೋಷದಿಂದ ಇರೋದನ್ನ ನಾವು ರೂಢಿಸಿಕೊಳ್ಳಬೇಕು ನಮ್ಮ ಬದುಕಿನಲ್ಲಿ. ಸಂತೋಷದಿಂದ ಇರಬೇಕು. ತರಕಾರಿ ಮಾಡ್ಕೊಂಡು ಹೋಗ್ತಾರೆ ಪಾಪ ಬೆಳಗಿಂದ ಸಂಜೆವರೆಗೂ.
ಸರಿಯಾಗಿ ಒಂದು ದಿನ ಡ್ಯೂಟಿ ತಪ್ಪಲ್ಲ, 6 ಬಂದ್ಬಿಡ್ತಾರೆ, ಸೊಪ್ಪು ಹಿಡ್ಕೊಂಡ್ಬರ್ತಾರೆ. ಏನು ಬದುಕ್ತಾರೆ, ಏನು ತಿಂತಾರೆ, ಅವ್ರು ನೋಡಿ ನಂಗೆ ವೈರಾಗ್ಯ. ದೇವರೇ, ಸಾಧನ ಶರೀರ ನೀವು ಕೊಟ್ಟಿದ್ದಿ, ಇವ್ರನ್ನೆಲ್ಲ ನೋಡಿ ಕೂಡ ನಾವು ಏನೂ ವೈರಾಗ್ಯವಿಲ್ಲದೆ, ಪ್ರಾಮಾಣಿಕತನವೇ ಇಲ್ಲದೆ ಬದುಕ್ತೀವಲ್ಲ, ಗತಿ ಏನು? ದೇವರಿಂದ ದೂರ ಆಗಿ ನೋಡಿ. ನಾವು 5 ವರ್ಷ ಒಳ್ಳೆ ಮಳೆ ಇತ್ತಲ್ಲ, ಈ ವರ್ಷ ಯಾಕೆ ಹೀಗಾಯ್ತು ಅಂದರೆ ಪ್ರಚಂಡ ಅಧಾರ್ಮಿಕರು ರಾಜರಾಗಿ ಬಿಟ್ಟರೆ ಕಿತ್ಕೊಂಡ್ಬಿಡ್ತಾನೆ ದೇವರು. ಹಾಹಾಕಾರ ಎಲ್ಲೆಲ್ಲೂ ಕೂಡ. ಇಲ್ಲೇ ಗೊತ್ತಾಗುತ್ತಲ್ಲ, ಸ್ಪಷ್ಟ ಗೊತ್ತಾಗುತ್ತಲ್ಲ, ಇದೆಲ್ಲ ಏನೋ ಒಂದು ಆಕ್ಸಿಡೆಂಟ್ ಅಲ್ಲ, ಇದು ಅಲ್ಲ, ಆಕಸ್ಮಿಕ ಅಲ್ಲ. ಕಾಸ್ ಅಂಡ್ ಎಫೆಕ್ಟ್ ಥಿಯರಿ ಸಾರ್ವಕಾಲಿಕ ತಾನೆ. ಕಾರಣ ಇರಲೇಬೇಕು, ಏನೋ ಒಂದಾಗಿದ್ದಕ್ಕೆ. ಅಕಾರಣವಾಗಿ ಇದು ಹುಟ್ಟಿದೆ ಅಂದ್ರೆ ಕಾರಣ ಬೇಕೇ ಬೇಕಲ್ಲ, ಕಾರಣ ಇದ್ದೇ ಇರುತ್ತಲ್ಲಿ. ಅಹೀಯಮಾನ ತನ್ನ ಧರ್ಮವನ್ನು ತ್ಯಾಗ ಮಾಡದೆ ಆ ಬ್ರಾಹ್ಮಣ್ಯವನ್ನ ಮೋಕ್ಷಕ್ಕೋಸ್ಕರ ಬಳಸಿಕೊಂಡು ಯಾರು ಬದುಕಿ ನೆಮ್ಮದಿಯಿಂದ ಇರ್ತಾನೋ, ಇದ್ದಿದ್ರಲ್ಲೇ ಸುಖವಾಗಿರ್ತಾರಲ್ಲ, ಅವನ ಬ್ರಾಹ್ಮಣ್ಯ ಅವನಿಗೆ ಕಾಮಧೇನು ಕಲ್ಪವೃಕ್ಷ ಮೋಕ್ಷ ಕೊಡಲ್ಲ. ಕಾಮಧೇನು ಮೋಕ್ಷ ಕೊಡೋದಿಲ್ಲ, ಇದು ಮೋಕ್ಷ ಪ್ರದಾನ ಅಂತ ದೇವರ ಮಾತಿದೆ. ಅವ್ರ ಮಾತೇ ಕಿವಿಗೆ ಹಾಕ್ಕೊಂಬಲ್ಲ ನಾವು. ಸತ್ಯಂ ವದ ಧರ್ಮಂಚರ ತೈತರಿ ಹೇಳುತ್ತೆ, ಸತ್ಯ ಧರ್ಮ ರಸಾಯ ಚಾರಕ್ಕೆ ಕೋಟಿಗಟ್ಟಲೆ ಜನರು ಅವರಿಂದ ಬದುಕಿದ್ದಾರೆ. ಅವರ ಬದುಕು ಹಾಕಿದ ಮೇಲೆ ಅವರಷ್ಟು ಬೇಡ, ನಮ್ಮ ಮಟ್ಟಿಗಾದ್ರೂ ನಾವು ಪ್ರಾಮಾಣಿಕವಾಗಿರೋದು ಗೊತ್ತಿಲ್ಲ ಅಂದ್ರೆ ಹೇಗೆ? ಅದಕ್ಕೆ ಯಾವುದು ಬೇಕು ಅಂದರೆ ವಿಷಯ ವಿರಕೃತಿ ಬೇಕು, ವಿಷ್ಣುವಿನ ಆರಾಧನೆ ಬೇಕು. ತುಂಬ ನೀರಂತ ಅವ್ರಿಗೆ. ಅವರು 5 ವರ್ಷದಲ್ಲಿ ಇಂಥ ಮಾತು ಬಾಯಿಂದ ಹೊರಟಿದೆ ಅಂದರೆ 120 ವರ್ಷ ಬದುಕಿನ ಮಹಾನುಭಾವರು ಎಷ್ಟು ಗ್ರಂಥಗಳನ್ನು ರಚನೆ. ಮ್ಯಾಗ್ನಮ್ ಓಪಸ್ ಅವ್ರದ್ದು ಯುಕ್ತಿ ಮಲ್ಲಿಕ 5 ಸೌರಭ ಮಲ್ಲಿಗೆ ಅಂತ ಹೆಸರಕ್ಕೆ, ಆದರೆ ಅದರ ಸುವಾಸನೆ 5 ಬಗೆ. ಏನು ಅದ್ಭುತ ಅದು! ಗುಣ ಸೌರಭ, ಭೇರ ಸೌರಭ, ವಿಶ್ವ ಸೌರಭ, ಎಲ್ಲ ರೀತಿಯಾದ ಸೌರಭಗಳನ್ನ, ಇದು ಬೇಕಾಗಿರೋ ಮಾತುಗಳನ್ನ ಅತ್ಯದ್ಭುತವಾಗಿ ಹೇಳಿಕೊಡ್ತಾರೆ. ಆ ಯುಕ್ತಿ ಮಲ್ಲಿಕ ಗುಣ ಸೌರಭದಲ್ಲಿಯೇ ಒಂದು ಕಡೆ ಸಾಮಾನ್ಯ ಜನಗಳಿಗೂ ಅರ್ಥವಾಗುವ ಹಾಗೆ ಆಚಾರ ಮಾತಿದ್ದ ಹಾಗೆ ಮಕ್ಕಳಿಗೆ ಅರ್ಥವಾಗತ್ತೆ, ಅದರ ಆಳಕ್ಕಿಳಿದ್ರೆ ಮಹಾಪ್ರಾಜ್ಞರಿಗೂ ಅರ್ಥವಾಗಲ್ಲ ಅಂತ ಅದಕ್ಕೆ ಅರ್ಥ. ಮಾತಿನ ಆಳಕ್ಕಿಳಿದು ಬಿಟ್ರೆ ಎಷ್ಟು ಆಳಕ್ಕೆ ಹೋದ್ರೂ ಇನ್ನೂ ಉಳಿದಿರುತ್ತೆ ಅಂತ. ನಾಸ್ತಿ ಚೇನ್ ನಾಸ್ತಿನೋ ಹಾನಿ, ಅಸ್ತಿ ಚೇತ್ ನಾಸ್ತಿಕೋ ಹತಃ ಅಂತ. ಪ್ರಾಬಬಿಲಿಟಿ ಬೇಸ್ ಮೇಲೆ ಪುಣ್ಯ ಪಾಪಗಳು ಧರ್ಮಗಳು ಅದೇ ತಾನೆ. ಅದು ಇಲ್ಲ ಅಂತಾನೆ ಲೋಕದಲ್ಲಿ ಇವತ್ತು. ಅದಿಲ್ಲ, ನಾಸ್ತಿಕರು ಲೆಫ್ಟ್ಗಳೆಲ್ಲ ಹೇಳೋದು ಯಾವುದೂ ಇಲ್ಲ, ಅವರಿದ್ದಾರಂತ. ಪಾಪ ಅವರು ಇರೋದು ಬೇಡ, ಹಾಗಾದ್ರೆ ಅವ್ರ ಕಾನ್ಸೆಪ್ಟ್ ಇರೋದು ಬೇಡ. ಕಾಣದೇ ಇರೋದನ್ನ ಇಲ್ಲ ಅಂತ ಹೇಳೋದು ಎಷ್ಟು ಮೂರ್ಖತನ. ನಂಗೆ ಕಾಣುತ್ತಿಲ್ಲ ಇಲ್ಲ ಅಂದರೆ ಈಗ ಇಲ್ಲಿ ಗಂಧ ಇಲ್ಲ ಅಂತ ಹೇಳೋ ಕೆಲಸ ಕಣ್ಣಿನದ್ದಲ್ಲ, ಅದು ಮೂಗಿನದ್ದು. ಸರ್ಟಿಫೈ ಮಾಡಬೇಕಾಗಿರೋದು ಗಂಧಾಭಾವವನ್ನ ಇದೇ ಇಲ್ಲ ಅಂತ ಹೇಳೋದು ಮೂಗು ಹೇಳಬೇಕು. ರೂಪ ಇದೇ ಇಲ್ಲ ಅನ್ನೋದನ್ನ ಕಣ್ಣು ಹೇಳಬೇಕು. ಎಲ್ಲ ಇಂದ್ರಿಯಗಳಿಗೂ ಇಲ್ಲಲ್ಲ. ಹಾಗೆ ಧರ್ಮಾಧರ್ಮಗಳು ಅತೀಂದ್ರಿಯವಾದದ್ದನ್ನ ಕಣ್ಣಿಗೆ ಕಾಣಿಸಲ್ಲ ಅಂದ್ರೆ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಅದನ್ನ ನೀನ್ಯಾರೋ ಹೇಳಲಿಕ್ಕೆ ಸರಿ ಇಲ್ಲ, ನೀನು ಅಂತೀಯಲ್ಲ, ಇಲ್ಲ ಬಿಡು ನಿನ್ನ ದೃಷ್ಟಿಯಲ್ಲಿ ಒಂದು ವೇಳೆ ಇದ್ರೆ ಅಂತಾರೆ. ಇಲ್ಲದೇ ಇಲ್ಲೇ ಇತ್ತು. ಧರ್ಮಾಧರ್ಮಗಳು ಇಲ್ಲವೇ ಇಲ್ಲ, ನಮ್ಮ ಭ್ರಮೆ ತಿಟ್ಕೊಂಬಿಡಂತೆ. ನಾಸ್ತಿಕೇನು ನಾಸ್ತಿರೋ. ಮೊನ್ನೆ 2 ಏಕಾದಶಿ ಮಾಡಿದ್ವಿ ನಾವು, ಚೂರು ಆಯಾಸ ಆಗಿದೆ ಪ್ರಾಮಾಣಿಕವಾಗಿ. ಅಥವಾ ಸುಳ್ಳು ಮಾಡಿ ಒಂದು 2 ಏಕಾದಶಿ ತಿಂದುಬಿಟ್ಟು ಮಾಡಿದ್ದೀವಿ ಅಂತ ಹೇಳೋ ದೌರ್ಭಾಗ್ಯ ನಮಗಿಲ್ಲ. 2 ಏಕಾದಶಿ ನಡೀತು, ಸ್ವಲ್ಪ ಆಯಾಸ ಆಯಿತು. 2 ಏಕಾದಶಿ ಅನುಷ್ಠಾನ ಮಾಡಿದ್ರಿಂದ ಲೋಕಕ್ಕೆಲ್ಲ, ಪ್ರತಿ ಏಕಾದಶಿ ಅನುಷ್ಠಾನದಿಂದ ಲೋಕಕ್ಕೆಲ್ಲ ಆಹಾರ ಕೊರತೆ ಇಲ್ಲ, ನೀರು ಕೊರತೆ ಇದೆ, ಎಷ್ಟೋ ಉಳಿದಾಗಾಯ್ತಲ್ಲ. ನಮಗೆ ತೃಪ್ತಿ ಇದೆ, ಲೋಕಕ್ಕೆ ಅದರಿಂದ ತೊಂದರೆ ಇಲ್ಲ. ಯಾರಿಗೆ ತೊಂದರೆ? ನಂಗೆ ತೊಂದರೆ ಇದೆಲ್ಲ ಕಾನ್ಸೆಪ್ಟ್ಗಳದಲ್ಲ. ಸುಖ ಕಾನ್ಸೆಪ್ಟ್ ಅದು. ಯಾವುದು ನಂಗೆ ಏಕಾದಶಿ ತಿನ್ನಿಸ್ಬಿಟ್ರೆ ಶಂಖವಾದ್ಯ ಆಗ್ಬಿಡುತ್ತೆ. ನಮಗೆ ಬಲಾತ್ಕಾರವಾಗಿ ತಿಂದುಬಿಟ್ರೆ ಅತಿ ದುಃಖ ಅಲ್ವಾ? ಅವತ್ತು ಉಪವಾಸ ಇರೋದೇ ಸುಖ ಅಲ್ವಾ? ಆದ್ರಿಂದ ಆಸ್ತಿಕರಿಗೆ ಇಲ್ಲದೇ ಇದ್ರೂ ಕೂಡ ಇದೆ ಅನ್ನೋ ಭ್ರಮೆಯಿಂದ ಆಚರಿಸಿದ್ರೆ ಏನು ಮಹತ್ವ ಅಂದರೆ, ದಾನ ಧರ್ಮಗಳು ಮಾಡ್ತೀವಿ ಇದೆ ಅನ್ನೋ ಒಂದು ವಾಸ್ತವಿಕವಾಗಿ ಇದ್ದೇ ಇದೆ.
ಇದ್ದಿದ್ರಲ್ಲೇ ನಾವು ಶ್ರದ್ಧೆಯಿಂದ ನಡೆದು ನಾವು ನಡೆಯುವ ಮಾರ್ಗದಿಂದ ಯಾರಿಗೂ ತೊಂದರೆ ಇಲ್ಲ. ಇಲ್ಲದೆ ಇರೋದನ್ನ ಇದೆ ಅನ್ಕೊಂಡ್ರೆ ಒಂದು ವೇಳೆ ಇದ್ರೆ ಅಂತ ಧರ್ಮಾಧರ್ಮಗಳು, ಸ್ವರ್ಗಲೋಕಗಳು, ನರಕಾದಿಗಳು ಇದ್ದೇ ಇವೆ. ನಿನ್ನ ಗತಿ ಏನು? ನೀನೇನು ಎಂಜಾಯ್ ಮಾಡಿದೆ? ಏನು ಬೆಳಗ್ಗೆ 8 ಗಂಟೆ ತನಕ ಮಲ್ಕೊಂತಾನೆ? ನಾವು ಎಷ್ಟೊತ್ತು ಮಲ್ಕೊಂಡ್ರು 12ಕ್ಕೆ ಮಲ್ಕೊಂಡ್ರು 4:45 ಎದ್ದು ಬಿಡ್ಬೇಕು. ದ್ವಾರಕ್ಕಿಂತ 3ಕ್ಕೆ ಎದ್ದು ಬಿಡ್ಬೇಕು. ಎಷ್ಟು ಆಯಾಸ! ಹೌದು, 15 ದಿನಕ್ಕೊಮ್ಮೆ, ದಿನ ಅಲ್ಲ. ನಮ್ಗೇನು ಆಯಾಸ ಪಟ್ವಿ ನಾವು? ನೀನೇನು ಸುಖ ಪಟ್ಟು? ಏನು ಸುಖ ತಿಳ್ಕೊಂಡಿ? ನಿಷಿದ್ಧವಾದದ್ದನ್ನೆಲ್ಲ ತಿಂತಿ, ಅನಾರೋಗ್ಯಕರವಾದದ್ದನ್ನೆಲ್ಲ ನೀನು ಅದರ ಹತ್ರ ಇದ್ದಿ. ನಾವೇನು ಸುಖ ಕಳ್ಕೊಂಡ್ವಿ, ನೀನೇನು ಸುಖ ಪಟ್ಟಿ? ಸತ್ತ ಮೇಲೆ ಇದ್ದಿದ್ದರಿಂದ ಇದೆಲ್ಲ ನನಗೆ ಅನಂತ ಸುಖ. ನಿನಗತಿ ಏನಪ್ಪ? ಅಸ್ತಿತ್ವ ಸ್ವರ್ಗ ನರಕಾದಿಗಳು ಇದ್ದು ಬಿಟ್ರೆ ಇದ್ದೇ ಇದೆ. ನಿನ್ನ ವಿಚಾರದಲ್ಲೇ ಹೊರಟರು ಕೂಡ ನಾಸ್ತಿಕೋ ಹತ, ಸತ್ತ ಮೇಲೆ ಸತ್ತ ಅವನು. ಇಲ್ಲೊಬ್ಬನಿಗೆ ನಮ್ಮವನೇ ಉಡುಪಿ ಅನಂತಮೂರ್ತಿ ಅಂತ UR ಅನಂತ ಜ್ಞಾನಪೀಠ ಅವಾರ್ಡೆಲ್ಲ ಬಂದಿತ್ತು. ಅವನು ವಯಸ್ಸಾಗ್ತಾ ಆಗ್ತಾ ತಾನು ಹೇಳ್ತಾ ಇರೋದು ತಪ್ಪು ಅಂತ ಗೊತ್ತಾಗ್ಬಿಡ್ತು. ಅವ್ರಿಗೆ ಯಾಕೆ ಜ್ಞಾನಪೀಠ ಅವಾರ್ಡ್ ಬಂತು ಅಂದರೆ ಈ ಪುಣ್ಯ ದೇಶದಲ್ಲಿ ನಾಸ್ತಿಕರಿಗೆ, ಕಳ್ಳರುಗಳಿಗೆ, ಸನಾತನ ಧರ್ಮವನ್ನು ಬೈಯುವವರಿಗೆ ಅಪಾರವಾದ ಪ್ರಾಶಸ್ತ್ಯ. ಅದಕ್ಕೆ ಸಿಕ್ತು ಜ್ಞಾನಪೀಠ ಅವಾರ್ಡು. ಯೋಗ್ಯರು ಸಿಗಲ್ಲ. ದೌರ್ಭಾಗ್ಯ ಇದು. ನಮ್ಮ ಪುಣ್ಯಭೂಮಿ ಅಂತಲ್ವಾ, ಹಾಗೇ ಬೆಳೆದು ಬಿಟ್ಟಿದೆ ನಮ್ಮ ದೇಶ. ಅಲ್ಲಿ ಕಡೆಗನತ್ತು ಸತ್ತ ಮೇಲೆ ಅವನು ಸಾಯಬೇಕಿದ್ದ ಶಿಷ್ಯರಿಗೆಲ್ಲ ಹೇಳ್ದ, ನನ್ನ ಸತ್ತ ಮೇಲೆ ಮಾಧ್ವ ಸಂಸ್ಕಾರವನ್ನು ಮಾಡ್ರಪ್ಪ, ಗುರುಸಿ ಚಂದ್ರನಾಮ ದ್ವಾರಶ ಕುಂಡ್ರಗಳನ್ನು ಹಾಕ್ರಿ. ನನ್ನ ಕಡೆಗೆ ವೈರಾಗ್ಯ ಬಂದು ಹೋಗಿದೆ, ನಾನು ಹಿಡಿದ ಮಾರ್ಗ ಸರಿಯಾಗಿಲ್ಲ ಅಂತ. ಪಾಪ ಅಷ್ಟಾಂಶ ಶಿಷ್ಯರು ಇರ್ತಾರಲ್ಲ ನಾಸ್ತಿಕರು, ನಮ್ಮ ಗುರುಗಳು ನಮಗೆ ಮೋಸ ಮಾಡಿಬಿಟ್ರು ಶಂಕವಾದ್ಯ. ಇದರಲ್ಲೆಲ್ಲ ಬಂದಿತ್ತು, ಪೇಪರಲ್ಲೆಲ್ಲ ಬಂದಿತ್ತು. ಈ ನಾಸ್ತಿಕರಿಗೆ ಯಾವ ನೆಲೆಯೂ ಇರೋದಿಲ್ಲ. ಯಾವ ಕಾಲದಲ್ಲಿ ಏನೇನು ತೋರುತ್ತೋ ಹಾಗೆ ಅದನ್ನೆಲ್ಲ ವಿಮರ್ಶೆ ಮಾಡಿ ರಾಜರು ಮೋಕ್ಷ ಸಂಧಿ, ಲಯ ಸಂಧಿ, ಸೃಷ್ಟಿ ಸಂಧಿ, ಸ್ಥಿತಿ ಸಂಧಿ, ಇದು 4 ಸಂಧಿಗಳಿಂದ ಕೂಡಿದ ಈ ವೈಕುಂಠ ವರ್ಣನೆಯನ್ನ ಬಹಳ ರಮಣೀಯವಾಗಿ ರಚನೆ ಮಾಡಿಕೊಟ್ಟಿದ್ದಾರೆ. ಈ ರಾಜರ ರಚನೆ ಏನು ಗೊತ್ತಾ? ಸುಖವಾಗಿ ಅರ್ಥವಾಗತ್ತೆ. ಇದು ಪುಣ್ಯ ಕಥೆ, ಲೋಕಕ್ಕಿದು ಮುಕುತಿಯ ಪಥ, ಇದ ಕೇಳುವವನೇ ಕೃತಾರ್ಥ. ಇನ್ನೊಂದು ಹೆಸರಿದೆ ಇದಕ್ಕೆ, ತತ್ವಸಾರ ಅಂತ. ತತ್ವಸಾರ ಅಲ್ವಾ? ತತ್ವದ ಮುಖ್ಯವಾದ ಸಾರ ಯಾವುದು? ದೊಡ್ಡ ತತ್ವ ಸ್ವತಂತ್ರೋ ಭಗವಾನ್ ವಿಷ್ಣು. ಸ್ವತಂತ್ರನಾದ ಶ್ರೀಮನ್ನಾರಾಯಣ ಅವನು ಪ್ರಧಾನ ತತ್ವ. ಮಿಕ್ಕವರೆಲ್ಲ ಸ್ವತಂತ್ರ ಅಸ್ವತಂತ್ರಂಚ ದ್ವಿವಿಧಂ ತತ್ವವಿಷ್ಯತೆ. ಮಿಕ್ಕಿದ್ದೆಲ್ಲ ಅವನ ಅಧೀನರು. ಅವನ ಸ್ವಾತಂತ್ರ್ಯ ಎಂಬುದು ಅನಾದ್ಯನಂತ ಕಾಲದಲ್ಲಿ ಇರೋಣದ್ರಿಂದ ಸ್ವಾತಂತ್ರ್ಯದ ಬಗ್ಗೆ ಹೇಳಬೇಕು 1 ಗಂಟೆ ಆಗ್ಬಿಡುತ್ತೆ, ಎಲ್ಲರೂ ಹೊರಟೋಗ್ತೀವಿ, ಬೇಡ. ಅವನು ಯಾಕೆ ಅನಂತ ಕಲ್ಯಾಣ ಗುಣಪರಿಪೂರ್ಣ ನಿರ್ದೋಷ ಯಾತಕ್ಕೆ ಅಂದರೆ ಅವನು ಸ್ವತಂತ್ರನಾದ್ರಿಂದ. ನಮಗೆಲ್ಲ ಅಪೇಕ್ಷೆ ಇದೆ, ನಮಗೂ ಒಳ್ಳೆಯ ಗುಣಗಳು ಬೇಕು, ನಾವು ಸರಿಯಾಗಿರಬೇಕು ಅಂತ. ನಾವು ಅಸ್ವತಂತ್ರರಾದ್ದರಿಂದ ಅವನು ಗುಣಪರಿಪೂರ್ಣ, ನಾವು ದೋಷಪೂರ್ಣರು. ಅವನ ನಿರ್ದೋಷ ಅಂದರೆ ನಮ್ಮಲ್ಲಿ ದೋಷಗಳು ಬೇಕಾದಷ್ಟಿದೆ, ಗುಣಗಳು ಬೇಕಾದಷ್ಟಿದೆ. ನಮ್ಮಲ್ಲಿ ಗುಣಗಳು ಕೆಲವೇ ಗುಣಗಳು, ಅದು ಸರಿಯಾಗಿರುವುದಿಲ್ಲ. ಶ್ರೀಲೋಲ ಚರಿತೆಯ ತತ್ವರಹಸ್ಯದ ಶ್ರೀಲೋಲ ಶ್ರೀಮನ್ನಾರಾಯಣ ಇದ್ದಾನಲ್ಲ, ಅವನು ಪ್ರಧಾನ ತತ್ವನಾಗಿದ್ದು ಸ್ವತಂತ್ರನಾದ್ರಿಂದ ಎಲ್ಲ ಕಲ್ಯಾಣ ಗುಣಗಳು ಅವನಲ್ಲಿದೆ. ಕನ್ನಡಿಯೊಳು ತೋರ್ಪಂತೆ ಪೂರ್ಣ ಪ್ರಜ್ಞರ ಮತ ತತ್ವಸಾರವನ್ನ ಕನ್ನಡಿಸಿ ಬಣ್ಣಿಸಿದ ವಾದಿರಾಜ ಮುನಿಯ ಭಿನ್ನಪವನ್ನೆಲ್ಲ ಮನ್ನಿಪುದು. ಅವರ ನಿರೂಪಣೆ ಶೈಲಿ ನೋಡಿ, ಮನ್ನಿಪುದು ಹೀಗೆ ಹೇಳೋ ಆಗತ್ತೆ. ಕೇಳ್ರ ಉದ್ಧಾರ ಆಗಲಿ ಅಂತ ಹೇಳಿ, ಕೇಳ್ರ ಉದ್ಧಾರ. ಆ ಮಾತಿನ ಸೊಬಗು ನೋಡಿ. ಆದರ್ಶಂ ಗುಣಗಣ ದರ್ಶನೇ ಮುರಾರೇ ಸಚ್ಚಾಸ್ತ್ರಂ ರಚಿತ ಮನೇನ ವರ್ಣಯಂತಹ. ಸ್ವಚ್ಛವಾದ ಕನ್ನಡಿ ಇದ್ದಾಗೆ ಪೂರ್ಣ ಪ್ರಜ್ಞಾಚಾರ್ಯರ ಶಾಸ್ತ್ರ, ಅದಕ್ಕೆ ಸರ್ವಮೂಲ ಅಂತ ಕರೀತಾರೆ. ಆ ಕನ್ನಡಿಯಲ್ಲಿ ಹರಿಯ ಕಲ್ಯಾಣ ಗುಣಗಳು ಚೆನ್ನಾಗಿ ತೋರುತ್ತವೆ. ಅವರೆಲ್ಲ ಉಪಾಸನೆ ಮಾಡಿದ್ರೆ ನಿತ್ಯ ಸುಖ ಶಾಶ್ವತ. ಮೋಕ್ಷ ಬೇಕಾದಲ್ಲಿ ನಾವು ಏನಂತ ಉಪಾಸನೆ ಮಾಡಬೇಕು? ಸಚ್ಚಿದಾನಂದ ಆತ್ಮೇತ. ಸತ್ ಚಿತ್ ಆತ್ಮ ಆನಂದ. ಸತ್ ಅಂದ್ರೆ ನಿರ್ದೋಷ ಅಂತ ಅರ್ಥ.
ಚಿತ್ ಅಂದರೆ ಭಗವಂತ ನಿರವಧಕ ಸರ್ವಜ್ಞ, ಸರ್ವಜ್ಞನಾಗಿದ್ದಾನೆ. ಆತ್ಮ ಅಂದರೆ ಮಮ ಸ್ವಾಮಿ ಹರಿನಿತ್ಯಂ ಸರ್ವಸ್ಯ ಪ್ರತಿರೇವಚ. ಬ್ರಹ್ಮಸೂತ್ರ ಹೇಳ್ಕೊಡುತ್ತೆ 4ನೇ ಅಧ್ಯಾಯದಲ್ಲಿ, ಫಲಾಧ್ಯಾಯದಲ್ಲಿ ದೇವರನ್ನು ಉಪಾಸನೆ ಮಾಡಬೇಕು. ನಮಗೇನೋ ಎಚ್ಚರ ಆಗ್ಬಿಡುತ್ತಪ್ಪ, ವಯಸ್ಸಾದ್ಮೇಲೆ ನಮ್ಮಂಥವ್ರಿಗೆ ನಿದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ಕೆಲವರು ಎಷ್ಟು ವಯಸ್ಸಾದ್ರೂ ಒಳ್ಳೆ ನಿದ್ರೆ ಮಾಡ್ತಾರೆ ಬಿಡಿ, ಮಧ್ಯಾಹ್ನ ನಿದ್ರೆ, ಬೆಳಿಗ್ಗೆ ನಿದ್ರೆ, ಸಂಜೆ ನಿದ್ರೆ. ಯಾಕೆ ಹೀಗೆ ಕೂತಿದ್ರಿ, ಏನೋ ಪೂರ ಒಂದು ಸೆಕೆಂಡ್ ಪುರುಸೊತ್ತಿರೋದಿಲ್ಲ ನಮಗೆ. ಪುಣ್ಯ ಅದೊಂದು ಸಾಧನೆ ಕಡಿಮೆ ಆದರೂ ಪುರುಸೊತ್ತಿರೋದಿಲ್ಲ ಎಷ್ಟು ವಯಸ್ಸಾದರೂ ನಮಗೆ ಸಾಧಕರಿಗೆ. ಕೆಲವ್ರಿಗೆ ಏನಾಗ್ಬಿಡುತ್ತೆ ಅಂದರೆ ದಿನವಿಡೀ ಪುರುಸೊತ್ತು ಹೀಗೆ ತಿರುಗಾಡ್ತಾ ಇರ್ತಾರೆ. ಯಾಕೆ ಹೀಗೆ ತಿರುಗಾಡ್ತಾ? ಮೈಸೂರಿಗೆ ಹೋಗಿದ್ದೆ, ನಮ್ಮ ಅಕ್ಕನ ಮೊಮ್ಮಗಳ ಮದುವೆ ಇತ್ತು ಅಂತ. ಒಂದು ಹೊತ್ತಿಗಳು 22ನೇ ತಾರೀಕು ಹೋಗಿದ್ದೆ. ಅಲ್ಲಿ ಯಾಕಪ್ಪ ಈಗ ತಿರುಗಾಡ್ತಾ ಇದ್ದೀನಿ, ಚಿಕ್ಕ ಹುಡುಗ, ಇನ್ನೇನು ಮಾಡಬೇಕು, ಊಟ ಲೇಟ್ ಅಲ್ವಾ, ಏನೋ ಓದು, ಪಾರಾಯಣ ಮಾಡೋದು. ಏನು ಪಾರಾಯಣ ಮಾಡಲಿ ಅಂತ, ನಿಮ್ಗೇನು ಬರುತ್ತೆ ಅಂತ. ಏನೂ ಬರಲ್ಲ ಅಂತ. ಸಂಧ್ಯಾವನೆ ಬರುತ್ತಾ ಅಂದರೆ ಅದು ಸರಿಯಾಗಿ ಬರಲ್ಲ. ಅವರು ನಿನ್ನ ಹತ್ರ ಮಾತಾಡಿದ್ದೆ, ಹರಿಸ್ಮರಣೆ ಮಾಡು, ಎಲ್ಲ ಲೆಕ್ಕಗಳು ಹೋಗಬೇಕು. ಇಷ್ಟು ಹೇಳಿದೆ ಪಾಪ, ನನಗೆ ಯಾಕೋ ಹೇಳಬಾರ್ದು ಹಾಗೆಲ್ಲ. ನಾ ಪೃಷ್ಠ ಕೃಷ್ಣಚಿತ್ರು ಯಾರು ಕೇಳದೇ ಇದ್ದವ್ರಿಗೆಲ್ಲ ಹೇಳಬಾರ್ದು ಅಂತಿದೆ. ಇವನೊಬ್ಬ ತಲೆ ಹರಟೆ ಅಂದ್ಬಿಡ್ತಾರೋ ಇಲ್ಲ, ಶಾಸ್ತ್ರ ಹೇಳುತ್ತೆ. ಯಾಕೋ ನುಡಿಸ್ಬಿಟ್ಟ. ಆಮೇಲೆ ಕೇಳ್ದ, ತಿರುಗಾಡ್ತಾ ಇದ್ದರು ಒಂದು ಕಡೆ ಕೂತ. ಏನು ಸ್ಮರಣೆ ಮಾಡಿದ್ನೋ ಬಿಟ್ನೋ, ಈ ಜಗತ್ತೆಲ್ಲ ನಾನು ಅನ್ಕೊತಾ ಇರ್ತೀನಿ, ಇಷ್ಟೆಲ್ಲ ಬವಣೆಗಳಿದೆ, ತೊಂದರೆಗಳಿದೆ. ಹಿಂದೆಲ್ಲ ಎಲ್ಲ ಕೇರ್ಗಳಲ್ಲಿ ರಾಮ ಮಂದಿರ ಅಂತಿರೋರು. ಬೆಂಗಳೂರಲ್ಲಿ ಎಷ್ಟೊಂದು ರಾಮ ಮಂದಿರಗಳು ಗೊತ್ತಲ್ಲ. ರಾಮ ಭಜನೆ ಸಂಜೆ ಹತ್ಕೊಳ್ಳೆ ಆಗತ್ತೆ. ಇವತ್ತು ಮಾಡ್ತಾರೆ ಯಾರನ್ನ? ಮಳೆ ಇಲ್ಲ ಅಂತ ಶಂಖವಾದ್ಯ ಮಾಡ್ತಾರೆ. ನಾವು ಹೇಗೆ ಬದುಕ್ತಾ ಇದ್ದೀವಿ ಇದು ಗೊತ್ತಾ? ನಮ್ಮ ಬದುಕು ಸರಿಯಾಗಿಲ್ಲ. ತಿರ್ಗಾ ಈ ನಾಸ್ತಿಕರು ನೀನೆಷ್ಟು ಸರಿಯಾಗಿದೆ, ನಾವು ಸರಿಯಾಗಿಲ್ಲ. ರಾಜರು ಯಥಾರಾಜ ತಥಾ ಪ್ರಜಾ. ಈ ತತ್ವಜ್ಞಾನವಾಗಿ ಬಿಟ್ಟಾಗ ನಿಷ್ಕಳಂಕ ಚಂದ್ರವದನ ಶುಕ್ಲವಸನ ಅವನನ್ನು ಒಲಿಸಿಕೊಳ್ಳೋದು ಬಹಳ ಸುಲಭ. ಯಾಕೆಂದರೆ ದೇವಸ್ಥಾನದಲ್ಲೇ ಇದ್ದರೆ ವಿಶೇಷ ಸನ್ನಿಧಾನ ಇರುತ್ತೆ, ಇಲ್ಲಿ ಬರ್ತೀವಿ ನಾವು. ಆದರೆ ನಮ್ಮೊಳಗೆ ಇದ್ದಾರೆ, ನಮ್ಮೆಲ್ಲರ ಅಂತರಂಗದಲ್ಲೇ ಶ್ರೀಮನ್ನಾರಾಯಣ ಇದ್ದಾರೆ, ವ್ಯಾಪ್ತ. ಅವನು ಇಲ್ಲದಿರುವ ಜಾಗ ಯಾವುದು? ಎಲ್ಲೋ ಒಂದು ಕಡೆ ಕೂತಿರ್ತಾನೆ ಅವನು. ವ್ಯಾಪ್ತಿಯನ್ನು ಎಲ್ಲರೂ ಹೇಳ್ತಾರಲ್ಲ, ತುರುಕರೇ ಹೇಳ್ತಾರಲ್ಲ, ಆಲ್ ಪರ್ವೇಡಿಂಗ್ ಅಂತ. ಎಳ್ಳು ಕೊನೆಯ ಮುಳ್ಳು ಮೊನೆಯ ಟೊಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ಠಾವಿನಲ್ಲಿ ಲಕ್ಷ್ಮೀ ನಲ್ಲನಿದ್ದಾನೆ. ಆಪ್ತ ತ್ರಿಜಗದ್ಗೋಪ್ತ ಭಜಕರ ವ್ಯಾಪ್ತನಾಗಿ ಸ್ತಂಭದಲ್ಲಿ ಪ್ರಾಪ್ತನಾದ ಪ್ರಹ್ಲಾದನ್ನ ಆಪ್ತನಿದ್ದಾನೆ, ಪರಮಾಪ್ತನಿದ್ದಾನೆ. ಚಿಂತ್ಯಾಕ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ. ನಮ್ಮ ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ದಿನಕ್ಕೆ ಒಂದು ಹತ್ರ 1 ಲಕ್ಷ ಲೀಟ್ರು ನೀರು ಖರ್ಚಾಗುತ್ತೆ. ಕಾವೇರಿ ನೀರು ಎಲ್ಲಿ ಬಿಡ್ತಾರೆ? ಇಲ್ಲೇ ಇಲ್ಲ, ಕಾವೇರಿ ಕನೆಕ್ಷನ್ನೇ ಇಲ್ಲ. ಒಂದು ಬಾವಿ ಇದೆ, ಅಲ್ಲಿ ನೀರಿದೆ, 2 ಬೋರು. 100 ವಿದ್ಯಾರ್ಥಿಗಳು 3 ಹೊತ್ತು ತಿಂಡಿಗೆ, ಅವ್ರ ಸ್ನಾನಕ್ಕೆ, ಅವ್ರ ಚೆಲ್ಲಿಕ್ಕೆ ಮಕ್ಕಳುಗಳು ಗೊತ್ತಿರೋದಿಲ್ಲಲ್ಲ. ಇನ್ನು ದೇವಸ್ಥಾನಗಳು ಎಲ್ಲಿಂದ ಅಂದರೆ ಆಚಾರ ಶಾಸ್ತ್ರ ಗಂಗೆ ಅಲ್ಲಿ ಹರಿತಾ ಇರೋದ್ರಿಂದ ನೀರಿನ ಪ್ರಾಬ್ಲಮೇ ಇಲ್ಲ. ಇದೆಲ್ಲ ನಮ್ಮ ತಿಳಿದವರ ಮನೆಯಲ್ಲಿ ಬಾವಿ ನೀರು 12 ಅಡಿ ನೀರು ಇಟ್ಮಡೂರು, 12 ಅಡಿ ಬಾವಿ ನೀರು ಎಲ್ಲಿಂದ ಬರುತ್ತೆ? 700 ಅಡಿ ಮುಂದೆ ಗೌರ್ಮೆಂಟ್ ಬೋರ್ ಇದೆ. 700 ಅಡಿಲಿ ಹೋಗಿದ್ರೆ ಗೌರ್ಮೆಂಟ್ ಬೋರು, ಬಾವಿ ನೀರು ಏನು ಸುರಿಲಿಕ್ಕಾಗುತ್ತೆ? ಬಾವಿ ನೀರು ಇರಲಿಕ್ಕೆ ಸಾಧ್ಯ. ಅತಿ ಧರ್ಮಾನುಷ್ಠಾನವಿದ್ದರೆ ವಿದ್ಯಾಮಾನ ತೀರ್ಥರ ಮಂತ್ರಾಕ್ಷತೆ ಫಲ ಅಂತ ಅವ್ರು ಹೇಳ್ತಾರವರು. ನರನೆಂದು ಶೇಷನ ಇದು ನೋಡಿ ರಾಮಾಯಣ ಮಹಾಭಾರತ ಹರಿವಂಶ ಎಲ್ಲ ಸೇರಿಸಿ ಮಹಾಭಾರತ ಮಂಗಲ ಪದ್ಯವನ್ನೆಲ್ಲ ವ್ಯಾಖ್ಯಾನ ಮಾಡಿಬಿಡ್ತಾರೆ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರವೇ ಗ್ರಂಥವ ಮಾಡಿದ ವೇದವ್ಯಾಸ. ನರನಿಗೆ ನಾರಾಯಣಂ ಗುಣಪರಿಪೂರ್ಣನಾದ ನಿರ್ದೋಷನಾದ ಅವನಿಗೆ ನಮಸ್ಕಾರ ಮಾಡಿ ನನಗೆ ತೋರಿಸಿದೆ ನೋಡ. ನರ ಆದರೆ ಶೇಷದೇವರು, ನಾರಾಯಣ ಆದ್ಮೇಲೆ ನರೋತ್ತಮರು ಮಾಡಬೇಕಾಗಿದ್ದಾರೆ. ಅವರು ಉಪಸಾಧಕರು ಅಂತ ಅವ್ರಿಗೆ ನಮಸ್ಕಾರ ಮಾಡಿ, ಅವ್ರ ವೈರಾಗ್ಯಕ್ಕೆ ಅಭಿಮಾನಿಗಳು. ಅವರು ಮಾರ್ಗ ಶೇಷದೇವರು, ಗರುಡ ಮತ್ತೊಂದು ಮಾರ್ಗ, ಶೇಷ ಮಾರ್ಗ ಗರುಡ ಮಾರ್ಗ. ಶೇಷ ಮಾರ್ಗದಲ್ಲಿ ಕಾಮಾದಿಗಳೆಲ್ಲ ಹೋಗಿ ವಾರುಣಿಯಲ್ಲಿ ಸೇರಿ ಬ್ರಹ್ಮದೇವರಲ್ಲಿ ಹೋಗಿ
ಅಮ್ಮನಹಳ್ಳಿ ಹೋಗಿ ಪರಮಾತ್ಮನ ಸೇರಿಬಿಡ್ತಾರೆ. ಗರುಡ ಮಾರ್ಗದಲ್ಲಿ ಇಂದ್ರಾದಿಗಳು ಬಂದು ಸೇರಿಕೊಂಡು ಎಲ್ಲ ಜೀವರು 2 ಕವಲು, ಶೇಷ ಮಾರ್ಗ ಗರುಡ ಮಾರ್ಗ ಅಂತೆಲ್ಲ ಕೇಳಿರ್ತೀವಿ. ಬ್ರಹ್ಮಸೂತ್ರ 4ನೇ ಅಧ್ಯಾಯದಲ್ಲಿ ಬರುತ್ತೆ. ಅವರು ಮಾರ್ಗ ವೈರಾಗ್ಯವಾದ್ದರಿಂದ ಅವರನ್ನು ನಮಸ್ಕಾರ ಮಾಡಿ, ನರೋತ್ತಮರಿಗೆ ನಮಸ್ಕಾರ ಮಾಡಿ. ಹೀಗೆ ಯಾಕೆ ಅಂದರೆ ಬ್ರಹ್ಮಸೂತ್ರ 3ನೇ ಅಧ್ಯಾಯದಲ್ಲಿ ವೈರಾಗ್ಯ ಪಾದ ಮೊದಲನೇ ಪಾದ, ಆಮೇಲೆ ಭಕ್ತಿ ಪಾದ, ಉಪಾಸನಾ ಪಾದ, ಜ್ಞಾನಪಾದ ಅಂತಿದೆ. ವೈರಾಗ್ಯತೋ ಭಕ್ತಿದಾರ್ಢ್ಯಂ. ನಾವು ವೈರಾಗ್ಯವನ್ನು ಸಂಪಾದನೆ ಮಾಡಲಿಲ್ಲ ಅಂದರೆ ದೇವರಲ್ಲಿ ಭಕ್ತಿ ಬರೋದೇ ಇಲ್ಲ. ಬಂದರೂ ಚಂಚಲವಾಗಿದ್ದು ಹೊಟ್ಟೋಗುತ್ತೆ. ವೈರಾಗ್ಯ ಬೇಕು. ಅತಿ ವೈರಾಗ್ಯ ಕಷ್ಟ ನಮಗೆ. ಪ್ರಾಮಾಣಿಕತನ ಇದ್ದರೂ ಸಾಕು. ಅನ್ಯಾಯದ ದುಡ್ಡಿಗೆ ಕೈ ಚಾಚಲಿಲ್ಲ ಅಂದರೆ, ಫಾಲ್ಸ್ ಪ್ರೊಜೆಕ್ಷನ್ ನಮ್ಮ ಬದುಕಿನಲ್ಲಿ ಬರಲಿಲ್ಲ ಅಂದರೆ ಅಲ್ಲಿ ನಾವು ಗೆದ್ದು ಬಿಡ್ತೇವೆ. ಈ ಕಾರಣದಿಂದ ಶೇಷ ದೇವರಿಗೆ ನಮಸ್ಕಾರ ಮಾಡಿ, ಮಿಕ್ಕ ದೇವರಿಗೆಲ್ಲ ನಮಸ್ಕಾರ ಮಾಡಿ ಇದನ್ನು ಹೇಳ್ತೀನಿ ಅಂತಾರೆ. ಪೂರ್ಣ ಪ್ರಜ್ಞರ ಮತ ಇದೆಯಲ್ಲ, ಆನಂದ ತೀರ್ಥ ಮತ ಮುಜ್ಜಿತ ದೋಷಜಾತಂ. ಆನಂದ ತೀರ್ಥರ ಮತ ಅದರಲ್ಲಿ ದೋಷ ಇಲ್ಲ. ಏನು ಆನಂದ ತೀರ್ಥರು? ತೀರ್ಥ ಅಂದರೆ ಶಾಸ್ತ್ರ. ಆನಂದಕರಂ, ಆನಂದವನ್ನು ಕೊಡತಕ್ಕಂಥ ಶಾಸ್ತ್ರವನ್ನು ರಚನೆ ಮಾಡಿದವರು. ಅದಕ್ಕೋಸ್ಕರ ಅವರಿಗೆ ಆನಂದ ತೀರ್ಥರು ಅಂತ ಪೂರ್ಣ ಪ್ರಜ್ಞಾಚಾರ್ಯರು ಅಂತಾರೆ, ಆನಂದ ತೀರ್ಥರು ಅಂತಲೂ ನಾಮಕರಣ ಮಾಡಿದ್ರು. ಇಂಥ ಗುರುಗಳು ಸಿಕ್ಕಿದಾರಳಪ್ಪ, ರೋಮಾಂಚವಾಗತ್ತೆ. ವಾದರಾಜರು ಇಲ್ಲೇ ಬಂದವರು ಸರಿ. ಒಬ್ಬ ಅಬ್ರಹಂ ವರ್ಗೀಸ್ ಅಂತ ನಿಮ್ಗೆ ಸಿಗತ್ತೆ, ವೆಬ್ಸೈಟಲ್ಲಿ ಹಾಕಿ. 4 ವಂಡರ್ಸ್ ಆಫ್ ದ ವರ್ಲ್ಡ್ ಅಂತ ಪುಸ್ತಕ. ಅವನು 4 ವಂಡರ್ಸ್ಗಳು ಯಾವುದು ಗೊತ್ತಾ? ಚೈತನ್ಯದಿಂದ ಕೂಡಿರೋದು. ಜಡಗಳೆಲ್ಲ ತಾಜ್ ಮಹಲ್ ಅದು ಕೆಲಸಕ್ಕೆ ಬರುತ್ತಲ್ಲ, ನೋಡಿ ಏನು ಮಾಡಬೇಕು? ಇರ್ಬೋದು, ಇಲ್ಲ ಅಂತಲ್ಲ. ಮುಖ್ಯವಾದದ್ದು ಜ್ಞಾನವನ್ನು ಕೊಟ್ಟವರು 3 ವಂಡರ್ಸ್ಗಳನ್ನೆಲ್ಲ ಹೇಳಿ 4th ಲೇಟೆಸ್ಟ್ ವಂಡರ್ ಅಂದರೆ ಶಿವರಾಚಾರ್ಯ ಅಂತ ಹೇಳ್ತಾರೆ. ಕೆನಡಾದಿಂದ ಪಬ್ಲಿಷ್ ಆಗಿದೆ 4 ವಂಡರ್ಸ್ ಆಫ್ ದ ವರ್ಲ್ಡ್ ಅಂತ. ಅವನು BNK ಶರ್ಮಾ ಅವರು ಒಂದು ಪುಸ್ತಕ, ಮಾಧ್ವಾಸ್ ಟೀಚಿಂಗ್ಸ್ ಇನ್ ಇಸ್ 4 ವರ್ಡ್ಸ್ ಅಂತ, ಇಷ್ಟು ಚಿಕ್ಕ ಪುಸ್ತಕ, 270 ಪೇಜ್ ಎಲ್ಲ ಇದೆ. ಅದನ್ನು ಓದ್ಕೊಂಡು ಅವನು ನೋಬೆಲ್ ಪ್ರೈಸ್ ಬೇರೆ ಬಂದಿದೆ. ಅವನು ಚಕಿತನಾಗಿ ಬಿಟ್ಟ. ಏನಪ್ಪ, ಭಾರತೀಯರಿಗೆ ಇಂಥ ಒಂದು ಆಚಾರ್ಯದಾರೆ ಅಂತ ಕೂಡ ಗೊತ್ತಿಲ್ಲಲ್ಲ ಅಂತ ಬರೀತಾನೆ ಅವನು. ಅಲ್ಲಿಂದ ಕನ್ನಡದಿಂದ ಬರೀತಾನೆ ಅವನು. ಆಚಾರ ಬಗ್ಗೆ ಯಾರು? ರಾಯರ ಬಗ್ಗೆ ಗೊತ್ತಿದೆ ಬಹಳ ಜನಕ್ಕೆ, ಆಚಾರ ಬಗ್ಗೆ ಗೊತ್ತಾ? ಹರಿ ಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ತ. ಅವರ ಸ್ತೋತ್ರದಲ್ಲಿ ಇದೆಯಲ್ಲ, ಹರಿ ಅಂತ ಹೇಳಿದ್ರೆ ಶ್ರೀ ಹರಿ ಅಂತ. ಹರಿ ಅಂದರೆ ಮುಖ್ಯ ಪ್ರಾಣದೇವರು. ಅವರ ಮತದಲ್ಲಿ ಬಂದಿದ್ದಕ್ಕೆ ಅವರಿಗೆ ಈ ಮಹತ್ವ ಅಂತ ತಿಳಿಸಿಕೊಟ್ಟಿರೋದ್ರಿಂದ ದಶಮತಿ ಎಂಬ ಇಂಥ ಅದ್ಭುತ ಶಾಸ್ತ್ರ ಕೊಟ್ಟ ದಶಮತಿ. ದಶಮತಿ ಅಂದರೆ ಪೂರ್ಣ ಪ್ರಮತಿ, ಮತಿ ಅಂದರೆ ಜ್ಞಾನ, ದಶ ಅಂದರೆ ಪೂರ್ಣ ಜ್ಞಾನ. ಸುಮ್ಮನೆ ಒಂದ್ಸಲ ಗ್ಲಾನ್ಸ್ ಮಾಡಿದ್ರೆ ಆಯ್ತು, ಆಶ್ಚರ್ಯ ಆಗ್ಬಿಡ್ತವೆ. ಪ್ರಮಾಣವನ್ನು ಸುರಿದು ಬಿಡ್ತಾರೆ. ಒಂದು ಕಡೆ ಹೇಳಿದ ಮಾತು ಇನ್ನೊಂದು ಕಡೆ ಹೇಳಲ್ಲ. ಗೀತೆಗೆ 2 ವ್ಯಾಖ್ಯಾನ, ಬ್ರಹ್ಮಸೂತ್ರಗಳಿಗೆ 4 ವ್ಯಾಖ್ಯಾನ. ಒಂದು ಬರೆಯೋದೇ ಕಷ್ಟ, ತಪ್ಪೆಲ್ಲ ಬರೆದಿಟ್ಬಿಡ್ತಾರೆ. ಯಾವ ಸಂಕೋಚವೂ ಇಲ್ಲದೆ ಇವರು 4 ಗ್ರಂಥಗಳನ್ನು ಬರೆದು ಉದ್ಧಾರ. ಅವರನ್ನೆಲ್ಲ ಅತ್ಯದ್ಭುತವಾಗಿ ಆಚಾರ್ಯರನ್ನ ಸ್ತೋತ್ರ ಮಾಡಿದ ಮೇಲೆ ಇವರು ಹೇಳಿದ್ದೇನು? ವೇದ ಸಿದ್ಧಾಂತ, ದ್ವೈತ ಮತ ಅಂತ. ಇದಕ್ಕೆ ಇನ್ನೊಂದು ಹೆಸರು ಏನು ಗೊತ್ತಾ? ತತ್ವವಾದ. ತತ್ವವಾದೆ ಗರೀಯಸಿ. ತತ್ವವಾದ ಎಷ್ಟು ಚೆನ್ನಾಗಿದೆ ನೋಡಿ. ಬೇರೆ ಯಾರು ನಿಮ್ಗೆ ಗೊತ್ತೇ ಇಲ್ಲ, ಬಹಳ ಜನಕ್ಕೆ ಗೊತ್ತಿಲ್ಲ. ದ್ವೈತ ಮತ. ಈ ದ್ವೈತ ಮತ ಏನು ಹೇಳುತ್ತೆ? ಮುಖ್ಯವಾಗಿ 5 ಭೇದಗಳನ್ನು ಹೇಳುತ್ತೆ. ಜೀವಬ್ರಹ್ಮನ ಭೇದ ಅತಿ ಮುಖ್ಯವಾದ. ದ್ವಾಸುಪರ್ಣ ಸಂಯುಜ ಸಖಾಯ ಸಮಾನಂ ವೃಕ್ಷಂ ಪರಿಷತ್ವಜಾತೆ ತಯೋರನ್ಯಪಿಪ್ಪಲಂ ಸ್ವಾದ್ವತ್ತಿ ಅನಷ್ಟನ್ಯನ್ಯೋ ಅಭಿಚಾಕಶೀತಿ ಅಂತ ಅಥರ್ವಣ ಉಪನಿಷತ್ತಿನ ಮಂತ್ರ ಇದು. ದ್ವಾಸುಪರ್ಣ ಎಂಬ ವೇದ ಭೇದವನ್ನೇ ಪೇಳಲು. ಈ ವೇದ ಜೀವಬ್ರಹ್ಮರು ಭಿನ್ನ ಅಂತಾನೆ ಹೇಳುತ್ತೆ ಹೊರತು ಇಲ್ಲಿ ಅಭೇದದ ಸೋಂಕು ಇಲ್ಲ. ಜೀವಬ್ರಹ್ಮರಿಗೆ ಐಕ್ಯವನ್ನು ಹೇಳೋದಿಲ್ಲ. ತೀರ್ಥ ಪ್ರಬಂಧದಲ್ಲಿ ಪಶ್ಚಿಮ ಪ್ರಬಂಧ ಅಂತ ರಾಜರ ರಚನೆ ಇದೆ. ಶಂಕರನಾರಾಯಣ ಅಂತ
ಒಂದು ಕ್ಷೇತ್ರ ಇದೆ. ನಾವು ಹೋಗಿದ್ವಿ ಹಿಂದೆ 45 ವರ್ಷದ ಹಿಂದೆ ನಮ್ಮ ಗುರುಗಳ ಜೊತೆಗೆ. ಆಗ ಗುರುಗಳು ಹೇಳಿದ್ರು, ರಾಜರು ಹೀಗೆ ಸ್ತೋತ್ರ ಮಾಡಿದ್ದಾರೆ ತೀರ್ಥ ಪ್ರಬಂಧ ಪಶ್ಚಿಮ ಘಟ್ಟದಲ್ಲಿ ಅಂತ. ಸತಮ್ಮತ ದ್ವಿತಾಯತ್ರ ಸ್ಪಷ್ಟಮೀಶ ರಮೇಶಯೋಹೋ ಅಂತ ಇದರ ಅಭಿಪ್ರಾಯ ಹೇಳ್ತೀನಿ ನೋಡಿ. ಆ ಎಲ್ಲ ಶ್ಲೋಕಗಳು ಬಹಳ ಇದೆ ಅಲ್ಲಿ. ಉಡುಪಿಯಲ್ಲಿ ಹೇಗೆ ಅನಂತೇಶ್ವರ ಚಂದ್ರೇಶ್ವರ ಲಿಂಗಾಕಾರದಲ್ಲಿ, ಚಂದ್ರೇಶ್ವರ ಶಿವನ ಆರಾಧನೆ, ಅನಂತೇಶ್ವರನಲ್ಲಿ ಪರಮಾತ್ಮನ ಆರಾಧನೆ, ಎರಡು ದೊಡ್ಡ ಲಿಂಗದ ಅನಂತೇಶ್ವರ. ಇದು ಸ್ವಲ್ಪ ಚಿಕ್ಕದು, ಗೊತ್ತಲ್ಲ ನಮಗೆ, ಉಡುಪಿಯ ನೋಡಿದವರಿಗೆಲ್ಲ ಗೊತ್ತಿದೆ. ಅಲ್ಲಿ ಈ ಶಂಕರನಾರಾಯಣದಲ್ಲಿ ದೊಡ್ಡ ಲಿಂಗ ಒಂದು, ಪರಮಾತ್ಮ ಲಿಂಗದಲ್ಲೂ ಅದು ಪ್ರತೀಕ, ಪ್ರತಿಮೆ, ಅಲ್ಲೂ ಆರಾಧನೆ ಕೊಡ್ತಾನಲ್ಲಿ. ಇನ್ನು ಲಿಂಗದಲ್ಲಿ ರುದ್ರದೇವರ ಆರಾಧನೆ ಇದ್ದೇ ಇದೆ. ಅಲ್ಲಿ ಕೋಟ ಅಂತ ಒಂದು ಊರು ಬರುತ್ತೆ, ಶೈವರ ಸಂಖ್ಯೆ ಬಹಳ, ರುದ್ರದೇವರ ಆರಾಧನೆ ಮಾಡಿ. ಈ ಚಿಕ್ಕ ಲಿಂಗದಲ್ಲಿ ಕಾರ್ತೀಕ ಮಾಸ, ಶಿವರಾತ್ರಿ ಮೊದಲಾದ ಕಾಲಗಳಲ್ಲಿ ವಿಶೇಷ ಭಕ್ತರು ಬರ್ತಾರೆ. ಅದಕ್ಕೆ ಬೇಕಾದಷ್ಟು ಅನ್ನದ ರಾಶಿ ಇಡ್ತಾರೆ. ಸರ್ವದಾ ಅದಕ್ಕೆ ಅಭಿಷೇಕಗಳು, ಸಾವಿರಾರು ತೆಂಗಿನಕಾಯಿಗಳು ಒಡೆದು ಎಲ್ಲ ನಡೆಯುತ್ತೆ. ಆ ಲಿಂಗ ಚಿಕ್ಕದಾಗಿದೆ. ಇನ್ನೊಂದು ದೊಡ್ಡ ಲಿಂಗ, ಅಲ್ಲಿ ವೈಷ್ಣವ ಲಿಂಗವಾದ್ದರಿಂದ, ವಿಷ್ಣು ಪ್ರತಿಮೆ ಆದ್ದರಿಂದ ಅವರಿಗೆ ದಿನಕ್ಕೆ ಒಮ್ಮೆ ಅಭಿಷೇಕ, ಒಮ್ಮೆ ಪೂಜೆ, ಒಂದು ಕಾಯಿ ಸಿಕ್ಕರೆ ಅವನ ಪುಣ್ಯ, ತಾತನ ಪುಣ್ಯ. ದೇವರಿಗೆ ದಿನಕ್ಕೆ ಒಂದು ಕಾಯಿ, ಒಂದು ಸ್ವಲ್ಪ ಅನ್ನ ನೈವೇದ್ಯ ಆಗ್ಬಿಟ್ರೆ ಧನ್ಯ. ಈ ಮೊಮ್ಮಗನಿಗೂ ಇಷ್ಟಿಷ್ಟು ತಿನ್ನತ್ತೆ. ಈ ಶ್ರುತ್ಯರ್ಥ ಹೇಳಿದ್ರೆ ನಿಮ್ಗೆ ಸ್ಪಷ್ಟ ಆಗುತ್ತೆ. ಸತಾಮ್ಮತ ದ್ವಿತಾಯತ್ರ ಸ್ಪಷ್ಟಮೀಶ ರಮೇಶಯೋಹೋ. ಸಜ್ಜನರಿಗೆ ಅಭಿಮತವಾದ ಜೀವೇಶ್ವರರ ಭೇದವನ್ನು ಬೇರೆ ಹೇಳುತ್ತಲ್ಲ, ಅದು ಪ್ರಾಕ್ಟಿಕಲ್ ಆಗಿ ನೋಡಬೇಕಾದ್ರೆ ಶಂಕರನಾರಾಯಣ ಕ್ಷೇತ್ರಕ್ಕೆ ಒಮ್ಮೆ ಬನ್ನಿ ಅಂತ. ಸತಾಮ್ಮತ ದ್ವಿತ ಅಂದ್ರೆ ಭೇದ. ಸ್ಪಷ್ಟ ಈಶ ರಮೇಶಯೋ, ಈಶ ಹಾಗೂ ರಮೇಶರಿಗೆ ಇರುವ ಭೇದ ಇಲ್ಲಿ ಬಂದು ನೋಡ್ರಿ. ಆ ಶ್ರುತಿಯಲ್ಲಿ ಇನ್ನೊಂದು ಹೇಳುತ್ತೆ, ತಿಂದು ತಿಂದು ಸ್ವರ್ಗಿರುವವನು ಜೀವ, ತಿನ್ನದೆ ಬಲವಾಗಿರುವವನು ಪರಮಾತ್ಮ. ಏನ್ ತಿಂತಾನೆ ಜೀವ, ಏನ್ ತಿನ್ನಲ್ಲ ದೇವರು. ಕರ್ಮಫಲವನ್ನ, ಪುಣ್ಯ ಪಾಪವೆಂಬ ಎರಡು ಕರ್ಮಫಲವನ್ನ ತಿಂದು ತಿಂದು ಸೊರಗ್ತಾ ಇರೋ ನಾವು ದಿನೇ ದಿನೇ ಸೊರಗೋದು ಪರಗೋದಲ್ಲೂ ನಾವು. ಪುಣ್ಯ ಪಾಪಗಳ ಭೋಗ ಪರಮಾತ್ಮನಿಗಿಲ್ಲ ಅಲ್ವಾ, ಮುಕ್ತರಿಗೆ ಇಲ್ಲ. ಪುಣ್ಯ ಪಾಪೇ ವಿಧೂಯ. ದೇವರಿಗಿರುತ್ತಾ ಪುಣ್ಯ ಪಾಪಗಳ ಲೇಪ? ಇಲ್ಲವೇ ಇಲ್ಲ. ಅದಕ್ಕೊಂದ್ರೆ ಪುಣ್ಯ ಪಾಪಗಳ ಫಲ ಅನುಲೇಪ, ಅದರ ಭೋಗ ದೇವರಿಗಿಲ್ಲ. ಆದ್ದರಿಂದ ಅವನು ತಿನ್ನದೆ ಬಲವಾಗಿದ್ದಾನೆ. ತಿಂದು ಸೊರಗುವವನು ಜೀವ. ತಿನ್ನೋದು ಯಾವುದು? ಕರ್ಮ ಫಲವನ್ನು ತಿಂದು ಸೊರಗ್ತಾ ಇದ್ದೀವಿ, ಅವನು ತಿನ್ನಲ್ಲ, ಬಲವಾಗಿದ್ದಾನೆ ಅಂತ. ಇಲ್ಲಿ ನೋಡ್ರಪ್ಪ, ಅದನ್ನ ಜೀವನ ಪ್ರತಿನಿಧಿಸುವ ಪುಟ್ಟಲಿಂಗದಲ್ಲಿರುವ ಶಿವನಲ್ಲಿ ಬೇಕಾದಷ್ಟು ತಿಂತಾನೆ. ಎಷ್ಟು ತಿಂದರೆ ಸೊರಗಿದ್ದಾನವನು. ಅವನು ಏನು ದಿನಕ್ಕೆ ನೈವೇದ್ಯ ಇಲ್ಲ, ಏನೇನು ಇಲ್ಲ, ಎಷ್ಟು ದೊಡ್ಡದಾಗಿದ್ದಾನೆ ನೋಡಿ ದೇವರು. ದ್ವಾಸುಪರ್ಣ ಎಂಬ ಶ್ರುತ್ಯರ್ಥ ಬೇಕಾದಲ್ಲಿ ಸತಾಂ ಮತ ದ್ವಿತಾ ಯತ್ರ ಸ್ಪಷ್ಟಮೀಶ ರಮೇಶಯೋ ಕೃಢನಾರಾಯಣ ಕ್ಷೇತ್ರಂ ಭಾತಿ ಶುಕ್ತಿಮತಿ ತಟೆ. ಸಂಸ್ಕೃತದಲ್ಲಿ ಶಂಕರನಾರಾಯಣವನ್ನು ಒಂದು ಚಿಕ್ಕ ನದಿ ತೊರೆ ಹರಿಯುತ್ತಲ್ಲಿ ಅದನ್ನು ಹೇಳ್ತಾರಲ್ಲಿ, ಸರ್ವೇಶ ನಾನೆಂಬ ಮತದಾಶಯೇ ಸಲ್ಲ. ನಾನೇ ದೇವರು ಅಂತ ಹೇಳಬೇಡ್ರಪ್ಪ. ಸರ್ವೋತ್ತಮಂ ಸರ್ವದೋಷವ್ಯಪೇತಂ ಗುಣೈ ಅಶೇಷೈ ಪೂರ್ಣಮನ್ಯಂ ಸಮಸ್ತಾತ್ ಅಂತ ಶ್ರೀ ಹರಿಯನ್ನ ಈ ಜಗತ್ ವಿಲಕ್ಷಣ, ಚರಾಚರ ವಿಲಕ್ಷಣ ಅಂತ ತಿಳಿರಿ. ಅವನಿಗೆ ಕಾಲಿಲ್ಲ, ಕೈ ಇಲ್ಲ, ಕರ್ಣಗಳಿಲ್ಲ, ನಾಲಿಗೆ ಇಲ್ಲವೆರಡು, ಓರ್ವ ಮಾನವ ಈ ಲೋಕರಿ ಚೆಲುವ ಕಾಮನ ಗೆಲುವಾಕಾರವ. ಅವನಿಗೆ ನಿರಾಕಾರ ಅಂತ ಕರೀತಾರೆ ಪರಮಾತ್ಮನನ್ನ. ತಿರ್ಗಾ ಅವನಷ್ಟು ಸುಂದರವಾದದ್ದು ಬೇರೆ ಯಾವುದೂ ಇಲ್ಲ. ಇದು ಹೇಗ್ರಿ ಇದು? ಆಕಾರ ಇಲ್ಲ ಅಂದ್ರೆ ನಮ್ಮಂತೆ ಪಾಂಚಭೌತಿಕವಾದದ್ದು ಪ್ರಾಕೃತವಾದ ಆಕಾರ ಇಲ್ಲ. ಅಪ್ರಾಕೃತವಾದ ಆಕಾರ ಪರಮಾತ್ಮನಿಗೆ ಇದ್ದೇ ಇದೆ. ನಮ್ಮ ಗುರುಗಳು ಹೇಳೋರು, ವೇದಾಭಿಷೇಪಾರಗಳವರು, ನಾನು ಜಗತ್ತಿನೆಲ್ಲ ನಿರ್ಮಾಣ ಮಾಡಿದೆ, ನನ್ನ ಭಕ್ತರನ್ನೆಲ್ಲ ಆಕಾರ ಕೊಟ್ಟೆ, ನಾನು ನೋಡಬೇಕು ಅಂತಾನೆ. ಅಯ್ಯೋ ದೇವರೇ, ನನಗೆ ಆಕಾರ ಇಲ್ವೇ ಅಂತ ದೇವರು ತಡ್ಪಡಿಸ್ತಾ ಇದ್ದಾನೆ ಅಂತ ಹಾಸ್ಯವಾಗಿ ಹೇಳೋರು. ಜಗತ್ತಿಗೆಲ್ಲ ಆಕಾರ ಕೊಟ್ಟ ದೇವರಿಗೆ ತನಗೆ ಆಕಾರ ಇಲ್ಲ ಅಂತ ಅಂದುಕೊಂಡು ಬಿಟ್ರೆ ಎಷ್ಟು ಇದಲ್ವಾ? ಅದು ವ್ಯಾಘಾತವಾದ ಮಾತಲ್ವೇ? ಗುಣ ಇಲ್ಲ ಅಂತ ಹೇಳ್ತಾರೆ ದೇವರಿಗೆ.
ಇದೆ. ಕೇವಲ ನಿರ್ಗುಣಶ್ಚ ಅಂತ. ಗುಣ ಇಲ್ಲ ಅಂದರೆ, ಸಂಸ್ಕೃತದಲ್ಲಿ ಗುಣ ಅಂದರೆ ಹಗ್ಗ. ಗುಣ ಇಲ್ಲ ಅಂದ್ರೆ ಏನು ಗೊತ್ತಾ, ಕಟ್ಟಿ ಹಾಕುವಂತ 3 ಗುಣಗಳಿಲ್ಲ, ಕಟ್ಟಿ ಹಾಕುತ್ತಾರೆ ಸಂಸಾರದಲ್ಲಿ. ಕಲ್ಯಾಣ ಗುಣಗಳೇ ಇಲ್ಲ ಅನ್ಬಿಡೋರ. ವ್ಯಾಸರಾಜರು ತರ್ಕತಾಂಡವ ಗ್ರಂಥದ ಪ್ರಾರಂಭದಲ್ಲಿ ಅನಂತ ಕಲ್ಯಾಣ ಗುಣೈಕ ರಾಶಿಂ ಅಶೇಷ ದೋಷೋಜ್ಜಿತಂ ಅಪ್ರಮೇಯಂ ಮುಮುಕ್ಷುಭಿಃ ಸೇವ್ಯಂ ಅನಂತ ಸೌಖ್ಯಪ್ರದಂ ರಮೇಶಂ ಪ್ರಣಮಾಮಿ ನಿತ್ಯಂ ಎಂಬುದಾಗಿ ಅವರು ಸ್ತೋತ್ರ ಮಾಡಿದ್ದು. ಸ್ವಲ್ಪ ನೋಡಿದ್ರೆ ಗುಣ ಇಲ್ಲ ಅಂದರೆ ಕಟ್ಟಿ ಹಾಕುವ ಗುಣಗಳಿಲ್ಲ. ಗುಣಗಳು ಇದೆ ಅಂದರೆ ವರ್ಚ್ಯೂಸ್ ಅಂತೀವಲ್ಲ, ಕಲ್ಯಾಣ ಗುಣಗಳು ಅವನೇ ಆಗಿದ್ದಾನೆ. ಕಲ್ಯಾಣ ಗುಣಗಳು, ಅನಂತ ಕಲ್ಯಾಣ ಗುಣಗಳ ರಾಶಿಯೇ ಭಗವಂತ. ಅದೇ ಶೇಪ್ ಅವನಿಗೆ. ಗುಣಗಳೇ ಅವನ ಆಕಾರ. ಅಂದರೆ ರಕ್ತ ಮಾಂಸ ಸಪ್ತಧಾತುಮಯವಾದದ್ದಲ್ಲ. ಗುಣಗಳು ಶೇಪ್ ಇರುತ್ತೆ. ಅಯ್ಯೋ ಪೆನ್ಸಿಲಿಂದ ಬರೆದ್ರೆ ಒಂದು ಶೇಪ್ ಬರುತ್ತಲ್ರಿ, ನೀವು ಒಳ್ಳೆ ಇರಬಾರ್ದ? ಪಾಂಚಭೌತಿಕವಾದ ದೇಹವನ್ನೇ ನೋಡಿ ನೋಡಿ ಅಭ್ಯಾಸವಾದ ಈ ಕಣ್ಣುಗಳಿಗೆ ಗುಣಮಯವಾದ ದೇಹ ಇದೆ ಅಂತ ಅರ್ಥವಾಗಲ್ಲ ಅಂದ್ರೆ ನಮ್ಗೆ ಅರ್ಥವಾಗಲಿಲ್ಲ ಅಂದ್ರೆ ಇಲ್ವಾ? ನಮಗೆ ಬಹಳ ಅರ್ಥವಾಗಿಲ್ಲ, ಬಹಳ ಮಾತು ಅರ್ಥವಾಗಿಲ್ಲ. ತಿಳ್ಕೋಬೇಕು ನಮಗೆ. ಈ ರೀತಿ ಪರಮಾತ್ಮನ ಅಪಾರವಾದ ಅತ್ಯದ್ಭುತವಾದ ವಿಚಾರವನ್ನ, ಅವನ ಆಕಾರ ಉಂಟು, ಗುಣಗಳುಂಟು, ಅವನ ಜಗಜನ್ಮಾನಿಕ ಅರ್ಥ ಅಂತ ಹೇಳುತ್ತಾ, ಇಂದ್ರನ್ನ ರಾಜ್ಯವತಂದನ್ನ ಶುಭ ಗುಣ ಸಾಂದ್ರನ್ನ ಸುರಸಭ ಚಂದ್ರನ್ನ ನಂದನ ಕಂದನ ವಂದ್ಯಾನ ನಿತ್ಯಾನಂದನ ತುತುಪೇ ಮುಕುಂದನ್ನ ಇಂದ್ರನ್ನ ಶೌರ್ಯ ನೆನೆವನು ದಾರಿಯ ಕುಜನರ ವೈರಿಯ ಮಂದೋರಾಧಾರಿಯ ಹರಿಯ ದುರಿತ ನಿವಾರಿಯ ಸುಜನೋಪಕಾರಿಯ ಮುಕುತಿಗೆ ದಾರಿಯ ಇಂದ್ರನ್ನ ರಾಜ್ಯವತಂದನ್ನ. ಇಂದ್ರದೇವರಿಗೆ, ಪುರಂದರನಿಗೆ ಬಲಿಚಕ್ರವರ್ತಿ ರಾಜ್ಯವನ್ನು ಅಪಹಾರ ಮಾಡಿದಾಗ ಮುಂದಿನ ಮನ್ವಂತರದಲ್ಲಿ ಬಲಿಚಕ್ರವರ್ತಿ ಇಂದ್ರ ಪದವಿಯಲ್ಲಿ ಕೂಡುವವರೇ. ಈ 7ನೇ ಮನ್ವಂತರದಲ್ಲಿ ಶುಕ್ರಾಚಾರ್ಯರ ಅನುಗ್ರಹದಿಂದ ಆ ರಾಜ್ಯ ಲಪ್ಟಾಯಿಸಿಬಿಟ್ಟು 99 ಅಶ್ವಮೇಧ ಯಾಗ ಮಾಡಿದ್ರು ಆ ಪದವಿ ಬಂದ ಮೇಲೆ ಬಲಿಚಕ್ರವರ್ತಿಗಳು. 100ನೇ ಅಶ್ವಮೇಧ ಯಾಗ ನರ್ಮದಾ ತೀರದಲ್ಲಿ ಭರೂಚ್ ಅಂತಾರಲ್ಲ ನಡೀತಾ ಇತ್ತು. ಆ ಕಾಲದಲ್ಲಿ ಪೂರ್ಣಾವಧಿ ಆಗದೇ ಇದ್ದಾಗೆ ದೇವರು ಅದಿತಿಯ ಈ ಫಾಲ್ಗುಣ ಮಾಸದಲ್ಲೇ ಶುಕ್ಲ ಪಕ್ಷದಲ್ಲಿ ಮೊನ್ನೆ ಮುಗೀತು, ಪಯೋವರ್ತವನ್ನು ಮಾಡಿ ಭಾದ್ರಪದದಲ್ಲಿ ಅವತಾರ ಮಾಡಿ ಮಧ್ಯಾಹ್ನ ಕಾಲದಲ್ಲಿ ಉಪನಯನ ಮಾಡಿಕೊಂಡು ಬಲಿಚಕ್ರವರ್ತಿ ಯಾಗಮಂಟಕ್ಕೆ ಬಂದು ಭಿಕ್ಷೆ ಬೇಡದ ನಾಟಕವನ್ನು ಮಾಡಿ ಇವನನ್ನೂ ಅನುಗ್ರಹ ಮಾಡಿದ. ಬಲಿಚಕ್ರವರ್ತಿಯನ್ನು ಪೂರ್ಣ ನಿಗ್ರಹ ಮಾಡಲಿಲ್ಲ, ರಾಜ್ಯವನ್ನ ಭಿಕ್ಷೆ ಬೇಡಿದ. ಈ ಅನಂತ ಕೋಟಿ ಬ್ರಹ್ಮಾಂಡ ನಾಯಕನಿಗೆ ತುಂಡು ರಾಜ್ಯವನ್ನು ಭಿಕ್ಷೆ ಬೇಡೋ ಪರಿಸ್ಥಿತಿ ಏನಿದೆ ಅವರಿಗೆ. ಪ್ರಹ್ಲಾದರಾಜರು ಒಂದು ವರ ಕೇಳಿದ್ದಾರೆ, ಬೇಡೋ ಬೇಡೋ ನನಗೆ ವರದಾನ ಕರೀತಾರೆ, ನೀ ಏನಾದರೂ ವರ ಬೇಡಲೇಬೇಕು, ನಾನು ಕೊಡಲೇಬೇಕು ಅಂತ ಹಠ. ವರದೇಶ ವರಪ್ರದ ಅಲ್ವ ದೇವರು, ನರಸಿಂಹದೇವರು. ಹಾಗೆ ನೀವು ಕೊಡಲೇಬೇಕು ಅಂತಿದ್ರೆ ಒಂದು ಕೆಲಸ ಮಾಡೋ ಸ್ವಾಮಿ, ನನಗೆ ಏನೋ ಬೇಕು ಅಂತ ಹುಟ್ಟುತ್ತಲ್ಲ ಮನಸ್ಸಲ್ಲಿ, ಅದ ಹಾಗೆ ಹಿಂಗೆ ಹೋಗಬೇಕು. ಅಯ್ಯೋ ಇದಲ್ಲೋ ಬೇರೆ ಕೇಳೋದು. ನಮ್ಮ ಅಪ್ಪನನ್ನು ಉದ್ಧಾರ ಮಾಡು, ನೀವು ಮಗನಾಗಿದ್ದಕ್ಕೆ ನಿಮ್ಮ ಅಪ್ಪ ಅವರಪ್ಪ ಎಲ್ಲ ಉದ್ಧಾರ ಆಗ್ಬಿಟ್ರು, ಬೇರೆ ಕೇಳೋದು. ಹಾಗಾದ್ರೆ ಒಂದು ಕೆಲಸ ಮಾಡೋ ಸ್ವಾಮಿ, ನನ್ನ ಮೊಮ್ಮಗನಿಗೆ ಇಂದ್ರ ಪದವಿ ಸಿಗತ್ತೆ ಅಂತ ಕೇಳಿದ್ದೀನಿ, ನೀ ಕಿತ್ಕೊಂತೀನಿ ಕೂಡ ಕಿವಿಗೆ ಬಿದ್ದಿದೆ, ನೀ ಕಿತ್ಕೋಬಾರ್ದು. ಸರಿ, ನಾ ಕಿತ್ಕೊಂಬಲ್ಲ, ಅವನೇ ಕೊಟ್ಟರೆ ತಗೋಬೋದಾ? ಅದಕ್ಕೆ ಭಿಕ್ಷೆ ಬೇಡಿದ್ದು. ಇವನು ಪ್ರಹ್ಲಾದರಾಜನ ಮೊಮ್ಮಗ ಅಲ್ಲ, ಬಲಿಚಕ್ರವರ್ತಿ. ಪ್ರಹ್ಲಾದರಾಜನ ಮಗ ವಿರೋಚನ, ಅವನ ಮಗ ಬಲಿ. ಇದೆಲ್ಲ ಒಂದು ವಿಡಂಬನೆ ದೇವರು ಮಾಡ್ತಾ ಇರ್ತಾನೆ. ಭಕ್ತರಿಗೋಸ್ಕರ ಏನು ಬೇಕಾದ್ರೆ ನಾಟಕ ಮಾಡ್ತಾರೆ. ಇಟ್ಕೆ ಮೇಲೆ ನಿಂತ್ಕೊಂಡ್ರೆ ನಿಂತ್ಕೊಳ್ಳಿಲ್ವಾ? ವಿಚಿತ್ರ ದೇವರು. ಹೀಗ್ಯಾಕೆ ಮಾಡ್ತೀನಿ ಕೇಳಬಾರ್ದ? ಅವನಿಷ್ಟ ಸ್ವತಂತ್ರ ಅಲ್ವಾ ಅವನು, ನಮ್ಮನ್ನು ಕೇಳ್ಬೇಕು ಹೀಗ್ಯಾಕೆ ಮಾಡ್ತೀನಿ ಅಂತ. ಇವನನ್ನ ಧ್ಯಾನ ಮಾಡಿದವರು ಯಾರು ಹಾಳಾಗಿದ್ದಾರೆ ಹೇಳಿ?
ಹರಿಭಕ್ತರು ಯಾರು ಹಾಳಾಗಿದ್ದಾರೆ, ಹರಿದ್ವೇಷಗಳು ಯಾರು ಉದ್ಧಾರ ಆಗಿದೆ. ಇವನ್ ಟುಡೇ ಇಲ್ಲೇ ಇವತ್ತು ರಾಕ್ಷಸರಲ್ಲೇ ಇದ್ದಾರಲ್ಲ, ಅವರು ತಾವು ಉದ್ಧಾರ ಆಗಲ್ಲ, ತಾವು ಸುಖವಾಗಿರೋದಿಲ್ಲ, ಇನ್ನೊಬ್ಬರು ಸುಖವಾಗಿ ಬಿಡೋದಿಲ್ಲ. ಅವರು ಮೂರ್ಖರವರು, ಹರಿದ್ವೇಷಗಳೆಲ್ಲ ಹಾಗೆ ಇರ್ತಾರೆ. ಅವರು ಒಂದು ಮಾತಂತಾರೆ ಭಗವದ್ಗೀತೆಯಲ್ಲಿ ಭಗವಂತ, ಸ್ವಯಂ ನಷ್ಟಾಹ ಜಗತಕ್ಷಯಕಾರಿಣ, ತಾವು ಹಾಳಾಗಿ ಜಗತ್ತನ್ನು ಹಾಳು ಮಾಡೋರು ಅಸುರರವರು. ಇಂಥ ಜಗತ್ಪಾಲಕ ಬಾಲಕನಾದ ಭಗವಂತನನ್ನ ಆರಾಧನೆ ಮಾಡದೆ, ಅವನ ಒಲುಮೆಯನ್ನೇ ನಾವು ಸಂಪಾದನೆ ಮಾಡದೆ ಹೋದರೆ ಅದು ಬದುಕ ಅಂತಾರೆ. ತರವಹ ಖಿನ್ನ ಜೀವಂತಿ, ಈ ಮರಗಿಡಗಳೆಲ್ಲ ಬದುಕಲ್ವೇ, ಉಸಿರಾಡಲ್ವೇ, ನೀರು ಕುಡಿಯುತ್ತದೆ. ಅವರು ಬದುಕಿ ನೀರು ಕುಡಿತಾ ಇದ್ದರೆ ಲೋಕಕ್ಕೆ ಎಷ್ಟು ಅನುಕೂಲ ಗೊತ್ತಾ. ನೀರೆಲ್ಲ ಶೇಖರ ಮಾಡಿಟ್ಟಿರುತ್ತೆ ಮರಗಿಡಗಳಿದ್ರೆ. ಕಾಡಿದ್ದರೆ ನಾಡಲ್ವಾ, ಕಾಡು ನಾಶ ಮಾಡಿ ಇವರು ಜಗತ್ತನ್ನು ಆಳ್ತಾರಲ್ಲ, ಗತಿ ಏನಂಡಿ. ಮರಗಿಡಗಳು ನಿನಗಿಂತ ವಾಸಿ ಆಯ್ತಲ್ಲೋ, ಉಸಿರಾಡೋದೇ ಬದುಕೆ ಅಂತ ಹೇಳಿದ್ರೆ ಇಷ್ಟಿಷ್ಟು ಉಸಿರು ತಿದಿ ಇರುತ್ತಲ್ಲ. ಹಿಂದೆಲ್ಲ ಕಲಾಯಿ ಹಾಕ್ತಾ ಇತ್ತು, ನಾವು ಚಿಕ್ಕವರಾಗಿದ್ದಾಗ ನೋಡ್ತಾ ಇದ್ವಿ. ಎಲ್ಲ ಹಿತ್ತಾಳೆ ಪಾತ್ರೆಗಳೇ ಇತ್ತು, ಪ್ಲಾಸ್ಟಿಕ್ಕೇ ಗೊತ್ತಿಲ್ಲ ಆಗ 60 ವರ್ಷದ ಕೆಳಗೆ. ಅಲ್ಯೂಮಿನಿಯಮ್ಮು ಅಪರೂಪ, ಸ್ಟೀಲು ಅಪರೂಪವಾಗಿ ಕಲಾಯಿ ಹಾಕ್ಸೋದು ನಮ್ಮ ಕಾಲದಲ್ಲಿ. ಅದು ಇಷ್ಟು ಉಸಿರು ತೊಗೊಂಡು, ನೀನೆಷ್ಟು ಉಸಿರು ತೊಗೊಂತೀಯೋ. ನೀನು ನಿಜವಾಗ್ಲೂ ಬದುಕಿದ್ದಕ್ಕೆ ಸಾರ್ಥಕ್ಯ ಅಂತ ಹೇಳಿದ್ರೆ ದೇವರ ವಾರ್ತೆ ಕೇಳಬೇಕು. ಕೇಳಿದ್ದೀಯ, ಆಲಿಸಿದ್ದೀಯ, ಅದರಲ್ಲಿ ಆಧಾರ ಬಂದಿದೆಯಾ ನಿಂಗೆ? ನಾಮಸ್ಮರಣೆ ಆದರೂ ಮಾಡಿದೆಯಾ? ಹರಿಕಥೆಗಳ ಕೇಳದವ ಬಹುಕಾಲ ಬಾಳಿದರೆ ಫಲವೇನು? ಕಾನನದ ಮರ ಸಾಸಿರ ಕಾಲವಿರದೆ ಕಾಗೆಯ ಪೆಸರು ಸ್ಥಿರಜೀವಿಯನೆ ಸಜ್ಜನರು. ಸಾವಿರಾರು ವರ್ಷ ಅರಣ್ಯದಲ್ಲಿ ಬಿಟ್ಟಿರತ್ತೆ ಮರಗಳು, ಒಂದಿನ ಬಿದ್ದೋಗತ್ತೆ. ಹೀಗೆ ಅಲ್ವಾ, ಮೂಷಿಕರ ಬಿಲದಂತೆ ಈ ಹೆಗ್ಗಳ ಗಿರಿಗಳೆಲ್ಲ ಹೋಗುತ್ತೆ. ನಿನ್ನ ಕಿವಿ ದೇವರ ವಾರ್ತೆನೇ ಹೋಗಲಿಲ್ಲ ಅಂದರೆ ಹರಿಕಥೆ ಪರಮಾದರದಲ್ಲಿ ಕೇಳದೆ ಮೆರೆದು ತನ್ನುವ ಸುಖ ಸುರಿಯುತ್ತಲಿ ಉರುಗಾಯನ ಸಂದರುಶನ ಹಾರೈಸಿರುಳು ಹಗಲು ಜರಿ ಜರಿದು ಬಡದು ಹರವಿದು ಬಾಡುವುದು. ಹರಿಕಥೆ ಪರಮಾದರದಲ್ಲಿ ಕೇಳು. ಶ್ರುತಿಗೀತೆ ಅಂತ ಬರುತ್ತೆ, ಕೇಳ್ತಾ ಇರೋ ಮಾರಾಯ. ಯಾವಾಗೋ ಒಂದು ಮೂಡಲ್ಲಿ ನೀ ಇನ್ವಾಲ್ವ್ ಆಗ್ಬಿಟ್ಟಿದ್ರೆ ದೇವರ ಗುಣಗಳಲ್ಲಿ ನಿನ್ನನ್ನು ದಾಟಿಸಿ ಬಿಡುತ್ತೆ ಸಂಸಾರ ದುಃಖ ಸಾಗರದಿಂದ. ಅದರ ಲಾಭ ಅಷ್ಟಿಷ್ಟಲ್ಲ. ಅಜಮಿಳ ಉದಾಹರಣೆ, ದೊಡ್ಡ ಪಂಡಿತ ಕೆಟ್ಟೋದ, 70 ವರ್ಷ ಹಾಳಾಗಿ ಬಿಟ್ಟಿದ್ದ. 18 ವರ್ಷ ಕೆಟ್ಟವನು, 10 ಮಕ್ಕಳು, ಎಲ್ಲೋ ಅನೇಜಾತಿ. ಇದರಲ್ಲಿ 88ನೇ ವಯಸ್ಸಿನಲ್ಲಿ ಆ ಯಮದೂತರನ್ನು ನೋಡಿ ದುರೇ ಕ್ರೀಡನ ಕಾಲಕ್ಕೆ ನಾರಾಯಣ ಆಯುಭಾವ ಆಕುಲೇಂದ್ರಿಯ ಬಾರಾಗಿ ಬಿಡಲಿಲ್ವಾ? ವಿಷ್ಣು ದೂತರು ಯಮದೂತರನ್ನು ಓಡಿಸಿದ್ರು, ಅವರೇನು ಕರ್ಕೊಂಡು ಹೋಗಲಿಲ್ಲ, ಇಬ್ಬರು ಬಿಟ್ಟುಬಿಟ್ರು. ಆ ನೋಡಿದ ಆ ಒಂದು ಪಶ್ಚಾತ್ತಾಪ ಎಲ್ಲ ಕೂಡಲೇ ಹರಿದ್ವಾರಕ್ಕೆ ಹೋಗಿ 6 ತಿಂಗಳಲ್ಲಿ ರಿಪೇರಿ ಆಗುತ್ತೆ. 70 ವರ್ಷ ಹಾಳಾದ ಜ್ಞಾನಿ ನಾರಾಯಣ ಅಂತ ಕರೆದಿದ್ದು ಮಗನನ್ನ. ಬಿಟ್ಟು ನೋಡ್ರೆ ಅದಕ್ಕೆ ಬಂದರು ಅಂದರೆ ತದ್ಗುಣರಾಗಿ ಏರಿಹ ಗುಣಪರಿಪೂರ್ಣ ನಾರಾಯಣ. ಯಮದೂತರನ್ನು ನೋಡ್ತಾ ಇದ್ದಾಗ ಬಂತಲ್ಲ, ಗತಿ ಏನಪ್ಪ ಅಂತ ಅನಿಸಿತ್ತು. ಗುಣರಾಗಿ ಆಗ್ಬಿಟ್ಟು ಆಗ್ಬಿಟ್ಟು ದೂತರಿಗೆ ಓಡಿಸಿ ಅವನು ಉದ್ಧಾರ ಮಾಡಿಬಿಟ್ರು. ನಾವು ಎಚ್ಚರವಿದ್ದಾಗಲೆಲ್ಲ ಹರಿವಾರ್ತೆ ಕೇಳಿದ್ದೆ ನೀ ಕೇಳು, ಅರಿವಿಂದ ಗರ್ವದ ಮೂಲವ ಕೀಳು, ಹೆರವರ ಹರಟೆಗೆ ಪರವಶನಾಗದೆ ಕರಿವರ ವರದನೆ ವರವನೆ ಬೇಡು, ಮನವೇ ಮಾಧವನ ಮರೆತುದರಿಂದ. ಹರಿವಾರ್ತೆ, ದೇವರ ವಾರ್ತೆ ಬಿಟ್ಟಿದ್ದಕ್ಕೆ ನೀನು ಎಷ್ಟು ದುಃಖ ಪಡ್ತಾ ಇದ್ದಿ. ಬಿಡಬೇಡ. ಸುಖರೂಪಿಯಾದ ವಾರ್ತೆ ಸುಖಪ್ರದ. ಪ್ರಪಂಚ ಎಲ್ಲ ದುಃಖ ರೂಪವಾದ್ರಿಂದ ಅಲ್ಲಿ ಎಷ್ಟೆಷ್ಟು ಅಲ್ಲಿ ಮನಸ್ಸು ಲಗ್ನವಾಗುತ್ತೋ ಅಷ್ಟು ದುಃಖ ತೊಗೊಂಡು ಏನು ಮಾಡ್ತಿ. ನಾವು ಪ್ರಪಂಚವನ್ನು ತಿಳ್ಕೊಂಡಿದ್ರಿಂದ ಪ್ರಪಂಚಕ್ಕೆ ಲಾಭವ, ನಾವು ತಿಳ್ಕೊಂಡ್ರೆ ನಮಗೆ ಲಾಭವ. ಯಾಕಂತ ಕೆಲಸ ಮಾಡಬೇಕು? ಯಾವುದನ್ನ ತಿಳಿಯೋಣದ್ರಿಂದ, ಯಾವುದರಲ್ಲಿ ನಾವು ಪೂರ್ಣ ಮನಸ್ಸು ಲಗ್ನ ಆಗೋಣದ್ರಿಂದ
ಲಾಭವಾಗುತ್ತೋ ಅದನ್ನು ಮಾಡಬೇಕು. ಶಾಸ್ತ್ರ ಹೇಳೋದು ಕದಲಂ ಬಹುಲೋಕ ವಿಚಿಂತನೆಯ, ತನ್ನ ಮನೆ ಹೋದ ಮೇಲೆ ನಾರಾಯಣನು ಬಿನ್ನುಗಾರನಂತೆ ಕಾರಣದಿ ಪಣ್ಣು ಫಲ ಮೆಲುವನೆ. ಬ್ರಹ್ಮಾಂಡ ಎಲ್ಲ ನಾಶ ಆಗ್ಬಿಟ್ಮೇಲೆ ಏನಾಗ್ಬಿಡ್ತಾನೆ ದೇವರು. ಅಯ್ಯೋ, ಲಕ್ಷ್ಮೀಮಯವಾದ ಶ್ವೇತದ್ವೀಪ ಅನಂತಾಸನ ವೈಕುಂಠ ಇದೆಯಲ್ಲೋ, ಆದರೆ ಮಹಾಪ್ರಳಯದಲ್ಲಿ ಅದು ಹೊಟ್ಟೋಗುತ್ತೆ ತಿಳ್ಕೊಳ್ಳಿ. ವೈಕುಂಠ ನಿತ್ಯ ಅಲ್ಲ. ಮುಕ್ತರು ಮೋಕ್ಷ ಸ್ಥಾನದಲ್ಲಿ ನಿತ್ಯರಾಗೇ ಇರ್ತಾರೆ ಅಂತ ಹೇಳಿ, ಈ ವೈಕುಂಠದಲ್ಲಿ ಯಾವ ರೀತಿ ಸುಖ ಇದೆ ಅಂದರೆ ಅಪೇಕ್ಷೆ ಪಟ್ಟಿದ್ದೆಲ್ಲ ಸಿಗತ್ತೆ. ಜನನ ಮರಣವಿಲ್ಲ, ಅಲ್ಲಿ ಉಳುವ ದುಃಖವಿಲ್ಲ, ಅನುಜ ತನುಜರು ಎಂಬುವರಿಲ್ಲ, ಅನುಮಾನದ ಸೊಲ್ಲೇ ಇಲ್ಲ, ಬ್ರಹ್ಮಾಂಡದೊಳಗೆ ಅರಿಸಿ ನೋಡಲು ನಮ್ಮೂರೇ ವಾಸಿ, ನಿದ್ರೆಯು ಅಲ್ಲಿಲ್ಲ. ವಿಧಾನಸೌಧದಲ್ಲಿ ನಿದ್ರೆ ಮಾಡ್ತಾರೆ ಇವರೆಲ್ಲ. ರೋಗೋಪದ್ರವಗಳಲ್ಲಿಲ್ಲ, ಕ್ಷುದ್ರ ಜನಗಳು ಅಲ್ಲಿಲ್ಲ, ಸಮುದ್ರ ಶಯನ ಎಲ್ಲ ಬಲ್ಲ, ಬ್ರಹ್ಮಾಂಡದೊಳಗೆ ಅರಿಸಿ ನೋಡಲು ನಮ್ಮೂರೇ ವಾಸಿ. ಆ ಊರಿಗೆ ಹೋಗ್ಬೇಕಾದ್ರೆ ವೈಕುಂಠವೆಂಬ ಹರಿಯ ಲೋಕ ಬೊಮ್ಮನ ಲೋಕದಿಂದ ಮೇಲಿಹದು. ಚತುರ್ಮುಖ ಬ್ರಹ್ಮದೇವರ ಸತ್ಯಲೋಕಕ್ಕಿಂತ ಮೇಲಿದೆ. ಅವ್ರದ್ದು 3 ಮನೆ ಇದೆ ಅಂತಾರೆ. ಮೇರು ಪರ್ವತದಲ್ಲಿ ಶತಕೋಟಿ ಅಂತ ಅವರ ಮನೆ ಹೆಸರು, ಅಲ್ಲೊಂದಿದೆ. ಇಂದ್ರ ಸದನದಲ್ಲಿ ಒಂದಿದೆ. ಸತ್ಯಲೋಕದಲ್ಲಿ ಮೇಲಿರೋದು, ಅದರ ಮೇಲಿದೆ ವೈಕುಂಠ. 10,000 ಸೂರ್ಯರ ಪ್ರಭೆ ಅಂತೆ ಅಲ್ಲಿ. ಒಂದು ಸೂರ್ಯ ಪ್ರಖರವಾಗಿದ್ದರೆ ಕಷ್ಟ, 10,000 ಸೂರ್ಯ ಅಂದರೆ ಬೆಳಗಿನಿದ್ದಾಗಿರುತ್ತೆ. ಅತ್ಯದ್ಭುತವಾದ ಅರಣ್ಯಗಳಿರುತ್ತೆ. ಅಲ್ಲಿ ಆಯಾಸ ಇಲ್ಲ, ದುಃಖವಿಲ್ಲ, ಎಂ ಸುಖಿ, ಅಪೇಕ್ಷೆ ಪಟ್ಟ ಎಲ್ಲ ಸುಖಗಳು ಬಂದು ಕೂತ್ಕೊಂಡ್ಬಿಡುತ್ತೆ. ಹೆಚ್ಚು ತಿಂದೆ ಅಜೀರ್ಣ ಆಯಿತು ಅಂತಿಲ್ಲ. ಏನು ಬೇಕಾದ್ರೆ ಸ್ಥೂಲವಾದ ಸಾತ್ವಿಕವಾದ ದೇಹವನ್ನು ಸ್ವೀಕಾರ ಮಾಡಿ ಅದರಲ್ಲಿ ಆನಂದಪಟ್ಟು ಡ್ರೆಸ್ ಬಿಸಾಡಿದ ಹಾಗೆ ಬಿಸಾಡ ಹೋಗ್ಬಿಡ್ಬೇಕು. ವೈಕುಂಠದಲ್ಲಿ ಅರಣ್ಯ ಅಂತ 2 ಅತ್ಯದ್ಭುತವಾದ ಸರೋವರ, ಲಕ್ಷ್ಮೀಮಯವಾದದ್ದು ಎಲ್ಲವೂ ಇದೆ ರೀ ವೈಕುಂಠದಲ್ಲಿ. ಇದನ್ನು ಯಾಕೆ ಬೇಡ ಅಂತೀರಪ್ಪ? ನ ವರ್ತತೆ ಯತ್ರ. ವಿರಜಾ ನದಿ ಸ್ನಾನ ಮಾಡಿದ ಮೇಲೆ ಲಿಂಗದೇಹ ಬಿಟ್ಟು ಹೋಗೋದು ಅಂತ ಹೇಳ್ತಾರೆ ಇಲ್ಲಿ. ಈ ವಿರಜಾ ನದಿ ಅಂದರೆ ಯಾತಕ್ಕೆ ಕರೀತಾರೆ? ಈ ರಜಸ್ಸು, ತಮಸ್ಸು, ಸತ್ವ, ಪ್ರಾಕೃತವಾದ 3 ಗುಣಗಳು ಇರುವುದಿಲ್ಲ ಅಲ್ಲಿ. ಅದಕ್ಕೆ ವಿರಜ. ವೈಕುಂಠಕ್ಕೂ ವಿರಜ ಅಂತ ಕರೀತಾರೆ. ನದಿಗೆ ಮಾತ್ರ ಅಲ್ಲ. ವಿರಜ, ರಜಸ್ಸಿಲ್ಲ, ಸತ್ಪಂಚ ಮಿಶ್ರಂಚ ನ ಕಾಲವಿಕ್ರಮ. ಕಾಲವಿಕ್ರಮ ಅಂದರೆ ಸ್ವರ್ಗಕ್ಕೆ ಹೋದರೂ ಒಂದಿಷ್ಟು ವರ್ಷ ಆದಮೇಲೆ 1,00,000 ವರ್ಷ ಎಂಜಾಯ್ ಮಾಡ್ತಾರೆ ಅಂದ್ಕೊಳ್ಳಿ. ಸುಖವೇ ಸುಖ, ಯಾವುದಕ್ಕೂ ಇರೋದಿಲ್ಲ. ಆಮೇಲೆ ನಿಮ್ಮನ್ನು ನಾಡದ್ದು ಭೂಮಿ ಕಳಿಸ್ತೀವಿ. ಎಷ್ಟು ಭಯ ಅಲ್ವಾ? ಒಂದು ಬಾಡಿಗೆ ಮನೆಗೆ ಸೆಟ್ಲ್ ಆದವರು ಇನ್ನೊಂದು ಮನೆಗೆ ಹೋಗ್ಬೇಕಾದ್ರೆ ಶಂಕವಾಸ ಮಾಡಿಬಿಡ್ತಾರೆ. ಇನ್ನು ದೇಹದಲ್ಲಿದ್ದು ಸಾಯೋದು ಅಂದರೆ 60-70 ವರ್ಷ ಇಲ್ಲಿ ನಂದು ನಾನೇ ಅಂದ್ಕೊಂಡು ಅಭಿಮಾನದಿಂದ ಕೂತಿದ್ದವ್ರಿಗೆ ಆಚಾರ್ಯ ನಿಮ್ಮನ್ನು ನಾಡಕ್ಕೆ ಕರ್ಕೊಂಡು ಹೋಗ್ತೀವಿ ಅಂದರೆ ಜಂಗಾಮರ ಹೋಗುತ್ತೆ ಅಲ್ವಾ? ಅಂಥದ್ದು 1,00,000 ವರ್ಷ ವಾಸ ಮಾಡಿದ ವೈಕುಂಠದಿಂದ ನಾಡದ್ದು ನಿಮ್ಮನ್ನು ಕೂತೀವಿ. ಎಷ್ಟು ಕಷ್ಟ. ವೈಕುಂಠದಲ್ಲಿ ಆ ಭಯ ಇಲ್ಲ. ನಚಕಾಲ ವಿಕ್ರಮ ಎನ್ನ ಬಹುದೈಸೆ ತುಹಿನ ಪದ ಬನ್ನಿಯ ವನ್ನಿತ್ರಯ ಕೂಡಿ ನುಡಿಯುವುದೇ. ತನ್ಮಧ್ಯೆ ನಗರಿ ದಿವ್ಯ ಅಯೋಧ್ಯೇತಿ ಪ್ರಕೀರ್ತಿತ. ಅಯೋಧ್ಯ ಅಂತ ಇಲ್ಲಿ ಮೊನ್ನೆ ರಾಮನ ಪ್ರತಿಷ್ಠಾಪನೆ ಆಯ್ತಲ್ಲ, ಅಲ್ಲಿ ಅಯೋಧ್ಯ ಅಂತ ಕರೀತಾರೆ. ವೈಕುಂಠಪುರವನ್ನು ಅಯೋಧ್ಯ ಅಯೋಧ್ಯ ಅಂತ. ಏನು ಅಯೋಧ್ಯ ಅಂದರೆ ಇದನ್ನು ಯಾವ ಶತ್ರುಗಳು ಆಕ್ರಮಣ ಮಾಡಿ ಬರೋದಿಲ್ಲ. ಅಲ್ಲಿದ್ದವ್ರಿಗೆ ಯಾವ ಆಯಾಸವೂ ಇಲ್ಲ. ಅದಕ್ಕೋಸ್ಕರ ಅಯೋಧ್ಯ ಅಂಥೇಳಿ 4 ದಿಕ್ಕುಗಳಲ್ಲಿ ಬಾಗಿಲುಗಳು. ಎಲ್ಲಿ ನೋಡಿದ್ರು ಇಲ್ಲಿ 7 ಅಲ್ಲಿ 7, ಪೂರ್ವೋತ್ತರ ಪಶ್ಚಿಮ ದಿಕ್ಕುಗಳಲ್ಲಿ ರತ್ನಮಯವಾದ ಬಾಗಿಲುಗಳು. ಒಳಗಿಲ್ಲ ಹೊರಗಿಲ್ಲ. ಏನು ಬಣ್ಣಿಸಬೇಕು? ಸಯೇನಾನ್ ಬ್ರಹ್ಮಗಮಯತಿ. ಚತುರ್ಮುಖ ಬ್ರಹ್ಮದೇವರು ಕರೆದುಕೊಂಡು ಹೋಗ್ತಾರಲ್ಲಿ. ಯಾವ್ಯಾವ 7 ದ್ವಾರಗಳಲ್ಲಿ ಯಾರ್ಯಾರು ಇರ್ತಾರೆ ಅಂತ ಹೇಳಿ 7ನೇ
ಬಾಗಿಲಲ್ಲಿದ್ದ ಜಯ ವಿಜಯರು ಭೂಲೋಕದಲ್ಲಿ ಹುಟ್ಟಿದವರಾಗಿ, ಹೊರಾಗಡೆ ದ್ವಾರದಲ್ಲಿ ಜಯ ವಿಜಯರು ಇದ್ದು, ಒಳಗೊಳಗೆ ಬೇಕಾದ ಜನ ನಂದ ಸುನಂದ. ಅದರ ನಾವು ದೇವ್ರ ಪೂಜೆಲೆಲ್ಲ ಹೇಳ್ತೀವಲ್ಲ, ಮಾಡೋರಿಗೆಲ್ಲ ಗೊತ್ತಿರುತ್ತಲ್ಲ, ಅದನ್ನು ಹೇಳಿದ್ರೆ ಮುಗಿಯೋದೇ ಇಲ್ಲ. ನಾನು 1-1/4 ಗಂಟೆ ಒಳಗೆ ವೈಕುಂಠ ವರ್ಣನೆ ನಾನು ಹೋಗಿಲ್ಲ, ಬೇರೆ ಇಲ್ಲಿ ಇದ್ದಿದ್ದು ಹೋಗಿ ಹೇಳಬೇಕಲ್ವ. ಇಂಥ ಒಂದು ಅಲ್ಲೇ ಅವರೇ ಸನಕಾದಿಗಳನ್ನು ತಡೆದಿದ್ದಕ್ಕೆ 3 ಜನ್ಮ ದೇವರ ದ್ವೇಷಿಗಳಾಗಿ ಹುಟ್ಟುಬಿಟ್ರು. ಅವ್ರ ಕರ್ತವ್ಯ ಅವರು ಮಾಡಿದ್ರೆ ನೀವು ಅಸುರರಾಗಿ ಹುಟ್ಟಿ ಶಾಪ ಕೊಟ್ಕೊಡೋದ? ಅವ್ರ ಡ್ಯೂಟಿ ಅವ್ರು ಮಾಡಿದಾರಲ್ರಿ, ತಡೆದಿದ್ದ ಅವ್ರ ತಪ್ಪ? ಶಾಪ ಕೊಟ್ಟಿದ್ದು ಇವ್ರ ತಪ್ಪಲ್ವೇ ಅನ್ಸತ್ರಿ? ಶಾಪ ಕೊಟ್ಟಿದ್ದು ತಪ್ಪೇ ಅನ್ಸ್ಬಿಡುತ್ತೆ. ಶಾಪ ಕೊಟ್ಟಿದ್ದು ತಪ್ಪು ಮೇಲ್ನೋಟಕ್ಕೆ ಯಾರಿಗಾದ್ರೂ ಅನ್ಸುತ್ತೆ. ವಿಮರ್ಶೆ ಮಾಡಬೇಕು ಅಂದರೆ ಅವ್ರ ದ್ವಾರಪಾಲಕರು ಇರೋದು ತಡಿಲಿಕ್ಕೆ ಇದ್ದಿತ್ತು. ಇವ್ರು ಬಂದಿದ್ದೀವಪ್ಪ ಒಳಗೆ ಹೋಗ್ತೀವಿ ಅಂತ ಹೋಗಿ ಬಂದು ಹೇಳ್ತಾ ಇದ್ರು. ತಡೆದ ಕೂಡಲೇ ನೀವು 3 ಜನ್ಮ ಅಸುರರಾಗಿ ಹುಟ್ಟಿದ್ವಿ, ಹಾಕೊಟ್ರು ಶಾಪ ಅಂತ ಅನ್ಸುತ್ತೆ. ಅದಕ್ಕೆ ಭಾಗವತಾದಿಗಳು ಸ್ವಲ್ಪ ಸರಿಯಾಗಿ ನೋಡಿದ್ರೆ ಉದರ ಭೇದ ಕೃತಂಬಹ, ತಡೆದ್ರಿ ಯಾತಕ್ಕೆ ನಮ್ಮನ್ನು? ನಾವು ಒಳಗೆ ಹೋದರೆ ದೇವ್ರಿಗೆ ತೊಂದರೆ ಕೊಡ್ತೀವಿ, ಆ ದೇವರು ಹೊರಗಿಲ್ವ? ಇಲ್ಲಿ ಆಗದಿರುವ ತೊಂದರೆ ನಾವು ಒಳಗೆ ಹೋದರೆ ಆಗತ್ತಾ? ನಿರ್ದೋಷನಾದ ಭಗವಂತನಲ್ಲಿ ಭೇದ ಕಂಡ್ರೆ ನೀವು, ಇದು ದೊಡ್ಡ ತಪ್ಪು. ರಜತಮಸ್ಸು ಇಲ್ಲದಿರುವ ಈ ಜಾಗದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಪ್ರವೇಶ ಆಯ್ತಲ್ಲ, ಇದು ಆಸವಿ ಸ್ವಭಾವ. ಅದನ್ನ 3 ಜನ್ಮ ಆಸುರರಾಗಿ ಹುಟ್ಟ್ರಿ, ಶಾಪ ಕೊಟ್ಟರು. ಅದನ್ನೆಲ್ಲ ವಿವರಣೆ ಮಾಡ್ತಾರೆ ರಾಜರಣಿ. ವಿರಜ ಎಂಬ ಪಟ್ಟಣಗಳು ಮುಕ್ತರ ವಿರಿಂಚಾರಿ ಸುರರು ಮಾನವರು ಕರು ಪಕ್ಷಿ ಮೊದಲಾದ 84 ಲಕ್ಷ ವೆರೈಟಿ ಎಲ್ಲ ಜೀವರಾಶಿಗಳು ಎಷ್ಟಿರ್ತಾರೆ. ಒಬ್ಬ ಬ್ರಹ್ಮದೇವರೇ ಅನಂತ ಬ್ರಹ್ಮದೇವರು, ಗರುಡ ದೇವರ ಅನಂತ, ಶೇಷ ದೇವರ ಅನಂತ. ಅದು ಹೇಗ್ರಿ ಅಂತಂದ್ರೆ ಹೇಗೋ ಗೊತ್ತಿಲ್ಲ, ಹೋದ್ಮೇಲೆ ಗೊತ್ತಾಗತ್ತೆ. ಒಬ್ಬ ಬ್ರಹ್ಮ ಏತತ್ಸಾಮಗಾಯಂತಾಸ್ತೆ ಹಾಭೂಹಾಭು ಅಹಮನ್ನಮಹಮನ್ನಮಹಮನ್ನಂ ಬ್ರಹ್ಮಾತ್ಮೋ ವದತಿ. ತತ್ವನಿಷ್ಠದಲ್ಲಿ ಆಚಾರ ಅಂತ. ಒಂದು ಬ್ರಹ್ಮದೇವರು ಸಾಮಗಾನ ಮಾಡ್ತಾ ಇರ್ತಾರೆ, ಮತ್ತೊಬ್ರು ಎಷ್ಟು ಬ್ರಹ್ಮದೇವರು ಅನಂತ ಬ್ರಹ್ಮದೇವರು. ಅನಂತ ವಾಯುದೇವರು ಅವರ ಬ್ರಹ್ಮ ಪದವಿ ಬಂದಿದೆ, ಅನಂತ ರುದ್ರ ಅವರು ಶೇಷ ಪದವಿ ಬಂದಿದೆ. ಹೀಗೆ ಅನಂತ ಮುಕ್ತರಿರ್ತಾರೆ. ಅದಕ್ಕೆ ಮುಕ್ತಾಯವೇ ಇಲ್ಲ, ಅದಕ್ಕೆ ಡೆನ್ಸಿಟಿ ಆಗೋದಿಲ್ವ, ಅಲ್ಲಿ ಜನ ಸಮ್ಮರ್ದ ಆಗೋದಿಲ್ವ? ಖಂಡಿತ ಆಗೋದಿಲ್ಲ. ಅಲ್ಲಿ ಎಲ್ಲಾಗತ್ತಲ್ಲಿ ವೈಕುಂಠದ ವೈಲಕ್ಷಣ್ಯ ಅಂದರೆ ಇದೇ ತಿಳ್ಕೋಬೇಕು. ದೇವರ ಅಪಾರವಾದ ಸಾಮರ್ಥ್ಯ ವಿಶೇಷದಿಂದ ತುಂಬೋಯಿತು, ತುಳುಕಿ ಬಿಟ್ಟಿತ್ತು ಅನ್ನೋ ಭಯ ಇಲ್ಲ ಅಲ್ಲಿ. ಬೆಲ್ಲದ ಜೇರಿನಂತೆ ಮಾಡಿದ ಕಾಸಾರ ಸಲ್ಲದೇ ಬಲ್ಲ ಬುಧರಿಗೆ ಕಲ್ಲೆಂದು ಬಿಡುವರೆ ಮಾಣಿಕ್ಯ ರತ್ನವ. ಅಲ್ಲಿದ್ದ ಜಾತಿ ಶೋಭನವು, ಒಳ್ಳೊಳ್ಳೆ ಸರೋವರಗಳಿರುತ್ತಂತೆ ಅಲ್ಲಿ. ಒಳ್ಳೆ ಏನು ಈ ದ್ರಾಕ್ಷಾರಸದ್ದು ಒಂದು ಸರೋವರ, ಇನ್ನು ಅತಿ ರುಚಿಯಾದದ್ದು. ಅಲ್ಲಿ ಮುಳುಗ್ ತಿನ್ಬಿಟ್ಟು ದೇಹದ ಪಾಕ ಆಗ್ಬಿಡಲ್ಲ. ಮಾಮೂಲು ಒಳ್ಳೆ ತಣ್ಣೀರಲ್ಲಿ ಮೇಲೆ ಎದ್ದು ಬಂದ್ರೆ ಹೇಗೋ ಶುಭ್ರವಾಗಿ ಬಿಡುತ್ತೆ ದೇಹ. ಹರಿ ಮಹಿಮೆಯಿಂದ ಇಂಥ ಲೋಕವಪ್ಪ, ಉರಗ ಗರುಡ ಹಂಸ ವೃಷಮೇಷ ತುರಗ ಎಲ್ಲ ಇದೆ ಅಂತಾರಲ್ಲಿ. ಇಂಥ ಚಿನ್ಮಯವಾದ ಶರೀರದಿಂದ ಎಲ್ಲರೂ ಆನಂದ ಪದ್ಮನಾಭನ ಪುರದಿ ಓದು ತಿಪ್ಪನುಗಳ ಮತ್ತೊಬ್ಬ ಓದ್ತಾ ಇರ್ತಾರಂತೆ ಅಲ್ಲಿ. ಒಬ್ಬರು ಪುರಾಣ ಹೇಳ್ತಾ ಇರ್ತಾರಂತೆ, ಒಬ್ಬರು ಪುರಾಣಕ್ಕೆ ಹಸುವ ಇಲ್ಲ, ಬಾಯಾರಿಕೆ ಇಲ್ಲ, ಚಿಂತೆ ಇಲ್ಲ, ಮಕ್ಕಳ ಆಗಿಲ್ಲ ಅಂತ ಚಿಂತೆ, ಇನ್ನು ಮದುವೆ ಆಗಿಲ್ಲ ಅಂತ ಚಿಂತೆ. ಅದು ಯಾವುದು ಚಿಂತೆ ಇಲ್ಲ, ಎಲ್ಲ ಕಳೆದುಕೊಂಡು ಬಿಟ್ಟಿರ್ತಾರಲ್ಲ ಅಲ್ಲಿ. ಅದರಿಂದ ಬೊಮ್ಮ ಪಟ್ಟಣದವರೆಲ್ಲರೂ ಮೊದಲಿಗರೆಂದು ಚಂದದಿ ಈ ಲೋಕದಲ್ಲಿ ಇಷ್ಟ ಬಂದ ಸುಖವನ್ನೆಲ್ಲ ಅನುಭವಿಸುತ್ತಾ ಅನಂತ ಕಾಲವರೆಗೂ ಇರ್ತಾರಲ್ಲಿ. ಅದರಿಂದ ನಿತ್ಯಾನಂದ ತಪ್ಪದು. ಒದಗಿದ ವಿಷಯ ರಾಶಿಗಳ ಈ ವಿಷಯದಿಂದ ಸಿಗುವ ಸುಖ ಇದೆಯಲ್ಲ, ಅದು ವಿಷಯ ಅಂದ್ರೆ ಏನು ಗೊತ್ತಾ? ಲಕ್ಸುರೀಸ್ ಅಂತ. ವಿಷ ಅಂದ್ರೆ ರುಕ್ಮಿಣೀಶು ಇದಕ್ಕೆ ರಾಜರಂತಾರೆ. ವಿಷಯ ಅಂದ್ರೆ ವಿಷಂ ತೃತೀಯೋ ಅಸ್ಯ ಜೀವ್ಯತಿ. ಯಾ ಇದೆಯಲ್ಲ, ಯಾ ಹೊಟ್ಟೋಗತ್ತೆ, ವಿಷ ಮಾತ್ರ ಉಳ್ಕೊಂಡ್ಬಿಡುತ್ತೆ ನಮ್ಮ ಪಾಲಿಗೆ.
ವಿಷಯ ಸುಖದಲ್ಲಿ ಇರಬೇಡ, ಬದುಕಬೇಡ ಅಂಥೇಳಿ ಲಯಸಂಧಿಯಲ್ಲಿ ಪರಮಾತ್ಮ ಎಲ್ಲ ಪ್ರಳಯವನ್ನು ಅವನು ಮಾಡುತ್ತಾನೆ. ಅಪಾರ ಸುಖವಾಗಿರುತ್ತೆ ಅಂದ್ರಲ್ಲ, ಮೋಕ್ಷದ ಬಗ್ಗೆ ಹೇಳಿ ಪ್ರಳಯ ಯಾರು ಮಾಡ್ತಾನೆ? ಇವನೇ. ಇಚ್ಛೆಯಿಂದ 3 ಗುಣಗಳ ಸಾಮ್ಯ ಅಂತಿದ್ದಾರೆ, ಸತ್ವರಜಸ್ತಮಸ್ಸು. ಅದು ಡ್ರೈ ಆಗತ್ತೆ, ನಾ ಅದನ್ನು ಹೇಳೋದಿಲ್ಲ. ಇನ್ನೊಂದು 20 ನಿಮಿಷ ಮುಗಿಸ್ಬೇಕು ಅಂತ ಕಾಣುತ್ತೆ ಅಲ್ವಾ? ನೀವು ಒಂದ್ಸರಿ ಹೀಗನ್ನೇ ಮುಗಿಸ್ಬಿಡ್ತೀವಿ. ಯಾಕಂದ್ರೆ 3 ಗುಣಗಳ 3 ಲೋಕಗಳಿಲ್ಲ, ಯಾವ್ದ್ಯಾವುದೂ ಇಲ್ಲ, ಪ್ರಳಯ ಮಾಡಿಬಿಡ್ತಾರೆ. ಪ್ರಳಯ ಕಾಲ ಅಂದ್ರೆ ಎಷ್ಟು? ಅದು 100 ವರ್ಷ. ಯಾರು? ಚತುರ್ಮುಖ ಬ್ರಹ್ಮದೇವರು 100 ವರ್ಷ. ಅವರು 100 ವರ್ಷ ಅಂದ್ರೆ ಎಷ್ಟು? ನಮ್ಮ ಮಾರದಲ್ಲಿ 31,104,000 ಕೋಟಿ ವರ್ಷ. ಎಷ್ಟೊಂದೇ ಹಾಕ್ಬಿಡ್ತೀರ? ಅದು ನಮ್ಮ ಮಾರದಲ್ಲಿ ಇಷ್ಟು ದೀರ್ಘ ಆಗಿದ್ದು. ನಂದಲ್ಲ, ಇದು ಲೆಕ್ಕಾಚಾರ ಹೇಳಿದ್ದಾರೆ ನಮ್ಗೆ. ಅಷ್ಟು ಪುರುಸೊತ್ತಲ್ಲಿ ವಿಜಯದಾಸರು ತಮ್ಮ ಸುಳಾದಿಯಲ್ಲಿ ಬ್ರಹ್ಮದೇವರು 100 ವರ್ಷ ಅಂದರೆ ಮನುಷ್ಯ ಮಾನದಲ್ಲಿ ಇಷ್ಟು ದೀರ್ಘವಾಗುತ್ತೆ. ಇಷ್ಟು ದೀರ್ಘಕಾಲದಲ್ಲಿ 7 ಭಾಗ ಮುಗಿದೋಗಿದೆಯಾ ಅಂದರೆ 87.5 ವರ್ಷ ಮುಗಿದಿದೆ. ಇನ್ನು 12.5 ವರ್ಷ ಅದು ಉಷಕ್ಕಾಲ, ಪ್ರಳಯದ ಮುಕ್ತಾಯ ಘಟ್ಟ, ಉಷಕ್ಕಾಲ ಅಂತ ಕರೀತಾರೆ. ಆದ ಆ ಕಾಲದಲ್ಲಿ ಜಗನ್ಮಾತೆ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾಳಂತೆ. ಜಗನ್ಮಾತೆ ಜಯ ಜಯ ಜಕ್ಯಜಾಮಜಿತ ದೋಷಗೃಹೀತ ಗುಣ ತ್ವಮಸಿ ಯದಾತ್ಮನ ಸಮವರುದ್ಧ ಸಮಸ್ತ ಭಗಃ ಅಜ ಜಗಲೋಕಸಾಂ ಅಖಿಲ ಶಕ್ತ್ಯವಬೋಧಕತೆ ಕ್ವಚಿತ್ ಅಜಯಾತ್ಮನ ಅನುಚರತೋನುಚರೇನ್ ನಿಗಮಃ. ಯಾರು ಮಾಡಬೇಕು? ಇವಳ ಕೊಲ್ಲಬೇಡ, ಜೀವರ ಇವರುಗಳಿಂದ ತೊಲಗಿಸುವಂತೆ ಅವಳಲ್ಲದಿನ್ನು ಜೀವರ ಕಣ್ಣ ನಿನ್ನ ಮುಚ್ಚುವ ಯಾರೋ ಸ್ವಾಮಿ? 3 ಜಗದೊಳಗೆ ಹೀನ ಜೀವರ ತುಚ್ಛ ಅಜ್ಞಾನಾದಿ ಗುಣಗಳನ್ನ ದೂರ ಕಳಿಸು. ಇದರ ವಿಸ್ತಾರವನ್ನು ಆಚಾರ್ಯ ಹೇಳಿದ್ದನ್ನ ಕನ್ನಡದಲ್ಲಿ ರಾಜರು ತಿಳಿಸಿದ್ದು. ಜಯ ಜಯ ಹನ ಹನ ಪ್ರಕೃತಿಂ ದ್ರಾವಯ ದ್ರಾವಯ ಭಿಂದಿ ಭಿಂದಿ ದುಃಖಂ ತಮೋ ಆರತಿಂ ಅಜಿತ ಪರಮ ಪರೇಶಾನ ವಾಸುದೇವ ವೈಕುಂಠ ನಾರಾಯಣ ಹೃಷಿಕೇಶ ಅನಯಾಹಿ ಜೀವಗುಣ ವಿಸಂಹೃತಾ ಅಧಿಸಂಹೃತಾ ಏಷ ಹಿ ಅಜರಃ ಅಮರಃ ಪರಾಭಾಸಃ ತ್ವಯಾ ತಥಾ ಅಧಿಸಂವಿಭಾವ್ಯಃ ಯತತ್ ಪರಃ ಪರಮೇಶ್ವರಃ ಪರಜ್ಞಾನಃ ಪರಾನಂದಃ ಪರಯಶಃ ಪರಪ್ರವೃತ್ತಿಃ ತ್ವಂ ನಿತ್ಯಮೇವ ಸ್ವತೋಸಿ ರಮಾಯಾಃ ವಿರಿಂಚಸ್ಯ ರುದ್ರ ಇಂದ್ರ ಸೂರ್ಯ ಸೋಮ ಪ್ರಮುಖಾಣಾಂ ಅದಭ್ರಶಕ್ತಿ ದೋಷಿ ಪ್ರವರ್ತಕೋಸಿ ನಿವರ್ತಕೋಸಿ ಅನೋಸಿ ಅನಂತೋಸಿ ಸೃಜತೋ ಹಿ ತೇ ಶ್ರುತಯಃ ಅನುವರ್ತಂತೆ ನೈವ ಅಸೃಜತಃ ಕಂವಾ ವಿದಧತೆ ಕಂವಾ ನಿಷೇಧಂತಿ ಸ್ತುತಿಮಾತ್ರ ಏವ ತೇ ಸ್ಯುಃ ಪ್ರಭೋ ವಿಭೋ ಸಮಾಸ್ವ ವ್ಯಾಸ್ವ ಉತ್ತಿಷ್ಠ ಪ್ರಚರ ವಿಚರ ಸಂಧಿನು ಮಾತೇ ಕ್ಷಣೋ ಅತ್ಯಗಾತ್ ಮಾತೇ ಕ್ಷಣೋ ಅತ್ಯಗಾತ್ ಅಂತ ದುರ್ಗೆ ದೇವರ ಸ್ತೋತ್ರ ವಂದಿ ಮಾಗಧರ ಕೆಲಸವನ್ನು ಮಾಡಿದ್ದು. ಅಂಬೃಡಿ ರೂಪದಿಂದ ಪರಮಾತ್ಮರನ್ನ ವಂದಿ ಮಾಗಧರ ಹೊಗಳ್ತಾರಲ್ಲ, ಆ ಕೆಲಸ ಯಾರೂ ಇಲ್ಲಲ್ಲ. ಹೆಂಡತಿ ಬಿಟ್ಟರೆ ಯಾರೂ ಇಲ್ಲ, ಅವಳೇ ಹೊಗಳ್ತಾಳೆ. ನಮ್ಮ ಮೇಲೆ ಅನಂತ ಮುಕ್ತಿಯೋಗ್ಯ ಜೀವನಗಳ ಮೇಲೆ ಕರುಣೆಯಿಂದ ಅವಳು ಹೇಳಿದ ಮಾತು. ಅಜೇತ್ವೇ ಪ್ರಕೃತಿ 2 ಇದೆ. ಅಜ ಅಂದರೆ ನಮ್ಮನ್ನ ಕಟ್ಟಿ ಹಾಕಿ ನಮ್ಮ ಅರಿವು ನಮಗಿಲ್ಲದಂತೆ ಮಾಡುತ್ತದೆ. ನಾವೇನು ನಮ್ಗೆ ಗೊತ್ತಿಲ್ಲ, ದೇವರೇನು ಅಂತ ಗೊತ್ತಾಗತ್ತಾ? ನಾವೇನು ಅಂತಲೇ ನಮ್ಗೆ ಗೊತ್ತಿಲ್ಲ ಅಂದರೆ ದೇವರೇನು ಅಂತ ಗೊತ್ತಾಗಿದೆಯಾ? ಅದು ಗೊತ್ತಾಗಿಲ್ಲ. ಮತ್ತೇನು ಗೊತ್ತಾಗಿದೆ? ನಮಗೆಲ್ಲ ಗೊತ್ತು ಅನ್ನೋದು ಒಂದಿದೆ, ನಮ್ಗೆ ಯಾವುದೂ ಗೊತ್ತಿಲ್ಲ. ಡಿಸ್ಕರೇಜ್ ಮಾಡ್ಕೊಂಬಲ್ಲ ನಾವು, ನಮ್ಗೆ ಚೂರು ಗೊತ್ತಿದೆ ಅಂತ ಗೊತ್ತು, ಆದರೆ ಸರಿಯಾಗಿ ಪರಮಾತ್ಮನ ಅರಿವು ಇಲ್ಲ, ಜೀವನಗಳ ಅರಿವು ಇಲ್ಲದೆ ಮೂರ್ಖರಂತೆ ವರ್ತಿಸ್ತಾ ಇದ್ದೀವಿ. ನಾವು ಒಳ್ಳೆ 100 ಕೋಟಿ ಆಸ್ತಿ ಉಳ್ಳವನು ಒಂದು ಒಳ್ಳೆ ಆಭರಣ ಕೊಡ್ಕೋಬೇಕು ಅಂತ ಹೊರಟಾಗ ಗಿರೀಟ್ ಆಭರಣ ತೋರಿಸಿದ್ರೆ ಸರಿಯಾಗಿರೋ ತೋರಿಸು ಅಂತಾನೋ ಇಲ್ಲ. ಹಾಗೆ ನಮಗೆ ಬುದ್ಧಿಶಕ್ತಿ ಸಾಧನೆ ಚೆನ್ನಾಗಿದ್ದಾಗ ಕ್ವಾಲಿಟಿ ಸುಖವನ್ನು ಕೊಡ್ಕೋಬೇಕೇ ಹೊರತು ತಾತ್ಕಾಲಿಕವಾದ ಅಲ್ಪವಾದ ಸುಖಕ್ಕೋಸ್ಕರ ಬದುಕಿದ್ರೆ ಮೂರ್ಖ ಅಲ್ವಾ? ಸುರಾಪಾನ ಮಾಡಿ ಬೀದಿ ಬಿದ್ದಿರ್ತಾರಲ್ಲ,
ಅವ್ರು ಹೇಗೋ ಹಾಗಾಗ್ಬಿಡುತ್ತೆ. ಅದು ಸುಖ ಅಂತಲೇ ಅವ್ರು ಹೋಗಿರ್ತಾರಲ್ಲ. ಭೌತಿಕವಾದ ಸುಖವೆಲ್ಲವೂ ಕೂಡ ತುಚ್ಛವಾಗಿದೆ, ಅದರ ಹಿಂದೆ ಹೋಗಬೇಡ. ತಾನಾಗೆ ಬಂದರೆ ಉಪವಾಸ ಇರು ಅಂತ ಹೇಳಿದ್ದಲ್ಲ. ಅನಿಷಿದ್ಧವಾದ ಭೋಜನಾದಿಗಳನ್ನೆಲ್ಲ ಮಾಡು, ನಿಷಿದ್ಧವಾದದ್ದನ್ನು ಶಾಸ್ತ್ರ ಬೇಡ ಅಂತಿದ್ದನ್ನು ಬಿಟ್ಕೋ. ಅದು ನಿಮ್ಗೆ ತೊಂದರೆ ಕೊಡುತ್ತದು. ವಿಷಯ ಭೋಗ ನಿಜವಾದ ಸುಖವಲ್ಲ. ನೈಜವಾದ ಸುಖ ನಮಗೆ ದೊರಕೋದು ಎಲ್ಲಪ್ಪ ಅಂದರೆ ಸುಷುಪ್ತಂ ತನ್ನಿದರ್ಶನಂ. ಆ ರಾಜರೇ ಹೇಳ್ತಾರೆ ಇದನ್ನ. ಗಾಢವಾದ ನಿದ್ರೆಯಲ್ಲಿ ನಮಗೆ ಸುಖ ಸಿಗುತ್ತಲ್ಲ, ಅದು ಕ್ವಾಲಿಟಿ ಸುಖ, ಹೊರಗಿನ ಪದಾರ್ಥದಿಂದ ಸಿಕ್ಕಿದ್ದಲ್ಲ. ಮನಸ್ಸು ಮಲ್ಕೋ ಮುಟ್ಟಿರತ್ರಿಯಲ್ಲಿ ಮನಸ್ಸು ಎಚ್ಚರ ಇದ್ರೆ ನಿದ್ರೆ ಬರುತ್ತ. ಮನಸ್ಸು ಮಲ್ಕೊಂಡ್ಬಿಟ್ಟಿದ್ಯೋ ಇಲ್ಲ, ಮತ್ತೆ ಈ ಕೇವಲ ಜೀವಸ್ವರೂಪ ಮಾತ್ರ ಆನಂದ ಪಡ್ತಾ ಇರ್ತಾರೆ. ಅದು ಹೊರಗಿನ ಪದಾರ್ಥದಿಂದ ಸಿಕ್ಕ ಸುಖವೇ ಅಲ್ಲ. ಎಂಥ ಕ್ವಾಲಿಟಿ ಸುಖ ಅಂದರೆ ಆ ಸುಖದಿಂದ ಇವನು ಹೊರಗೆ ಬರ್ಲಿಕ್ಕೆ ಇಷ್ಟ ಆಗೋದಿಲ್ಲ. ಗಾಢವಾದರೆ ಅದರಿಂದೇನು 8 ಗಂಟೆ ಬರಲ್ಲ, ಒಂದು 2.5-2 ತಾಸು ಬರುತ್ತೆ ಅಲ್ವಾ. 3 hours ಮ್ಯಾಕ್ಸಿಮಮ್ 5 hours, ಅದಕ್ಕಿಂತ ಹೆಚ್ಚು ಬರೋಣ. ಎಬ್ಬಿಸ್ಬಿಟ್ರೆ ಕೆಲವರು ಕೋಪಿಟ್ಟು ನುಗ್ಗಿಟ್ಬಿಡ್ತಾರೆ, ಪಾಪ ಇರ್ಬಿಡ್ತೀನಿ ಕಲ್ಲಲ್ಕದಲ್ವ. ಆ ಸುಖವನ್ನು ಕಳ್ಕೊಳ್ಳಿಕ್ಕೆ ಯಾರಿಗೂ ಇಷ್ಟವಾಗೋದಿಲ್ಲ. ಅಂಥ ಸುಖ ಅದು ಪರ್ಮನೆಂಟ್ ಆಗಿ ಸಿಗಬೇಕಾದ್ರೆ ಮೋಕ್ಷದಲ್ಲಿ ಸಿಗಬೇಕು. ಯಾವಾಗ ಸಿಗತ್ತೆ? 2 ಆವರಣಗಳಿದೆಯಲ್ಲೋ, ಜೀವಾಚ್ಛಾದಿಕ ಪರಮಾಚ್ಛಾದಿಕ. ಜೀವಾಚ್ಛಾದಿಕವನ್ನು ನಿರ್ನಾಮ ಮಾಡ್ಕೋ, ಇಲ್ಲ ಅಂತ ಮಾಡ್ಕೋ. ಪರಮಾಚ್ಛಾದಿಕ ಅಂದರೆ ದೇವರ ಅರಿವಿಲ್ಲದಂತೆ ಮಾಡಿದಲ್ಲ, ಅದನ್ನು ದೂರ ಪರದೇ ದೂರ ಸರಿಸ್ಕೋ. ಇಚ್ಛಾವರಣ ಅಂತ ಕೂಡ ಕರೀತಾರೆ ಅದನ್ನು. ಅವಿದ್ಯಾ, ಕಾಮ, ಕರ್ಮ ಇದನ್ನೆಲ್ಲ ನಾವು ಕಳ್ಕೋಬೇಕು. ಮನುಷ್ಯ ಜನ್ಮದಲ್ಲಿ ಪ್ರಯತ್ನ ಪಡಬೇಕು. ಕಡೆಗೆ ಆ ಕ್ರೇವಾದರೂ ಬೇಡವ ನಮಗೆ. ದೇವರೇ ಜ್ಞಾನ ಕೊಡು, ಭಕ್ತಿ ಕೊಡು, ವೈರಾಗ್ಯ ಕೊಡು ಕೇಳೋದು ಬೇಡವೆ. ನಾವು ಕೇಳೋದೇ ಇಲ್ಲ. ನಾವು ಅದನ್ನು ಕೇಳಲೇಬಾರ್ದು. ಯಾರೋ ಸ್ವಾಮಿಗಳು ಕೇಳಬೇಕದನ್ನ, ನಮ್ಮಂಥ ಗೃಹಸ್ಥರು ಕೇಳೋದೇನ್ರಿ? ಅದರಿಂದ ಅಳ್ತಾ ಇರ್ಬೇಕಷ್ಟೇ. ಹೀಗೆ ಇದ್ದು ಒಂದು ಯೌವನದಲ್ಲಿ ಬರ ಇರುತ್ತೆ, ಸೌಂದರ್ಯ ಇರುತ್ತೆ, ವಯಸ್ಸಾಗ್ತಾ ಆಗ್ತಾ ಇದೆ, ಕುಂಠಿತ ಆಗುತ್ತೆ, ಹೇಳಲಿಕ್ಕಾಗಲ್ಲ, ಕುಳ್ಳಿಕ್ಕಾಗಲ್ಲ, ತಿಂದರೆ ಜೀರ್ಣ ಆಗೋದಿಲ್ಲ, ಚಾಪಲ್ಯ ಬೇರೆ. ಕಡೆಗೆ ಒಂದು ದಿನ ಗೃಹಪಾಲ ವಿವಾಹರ ವೈರಾಗ್ಯಂ ನ ಪ್ರಾಪ್ಯತೆ ಅನೇನ ಅಂತಾರೆ. ನಾಯಿ ಥರ ಜೀವನ ಆಗ್ಬಿಡುತ್ತೆ. ನಾಯಿ ಮಾಡುವನ್ನತ್ತೆ. ಪ್ರತಿಸ್ಕದ ಭಾಗವತದ ನಾವು ಹೇಳಿದ್ರು ಅಲ್ಲಿ ಬರುತ್ತೆ. ಏನು ಅಂದರೆ ನಾಯಿ ಪಾಡು ಅಂದರೆ ಸೊಸೆ ಬಡಿಸ್ತಾ ಇರ್ತಾಳೆ, ಅತ್ತೆ ಹೊರಟೋಗಿರ್ತಾಳೆ, ಈ ಮುದುಕ ಮಾತ್ರ ಇರ್ತಾನೆ, ಗಂಡ ಆಫೀಸ್ ಹೊರಟೋಗಿರ್ತಾನೆ, ಮಕ್ಕಳು ಕಾಲೇಜಿಗೆಲ್ಲ ಹೊರಟೋಗಿರ್ತಾರೆ. ಮಾವಂದರೆ ಇನ್ನು ತಿನ್ನಿ ಅನ್ನ. ನಿಮ್ಮ ಸ್ನೇಹಿತರೆಲ್ಲ ಚೀಲಗಟ್ಟಲೆ ಎಳ್ಳು ತಿಂದ್ಬಿಟ್ರು, ನೀವು ಅನ್ನ ತಿಂತೀರಿ. ಇದು ಗೃಹಪಾಲ ವಿವಾಹ ಬೇಕೆ ಅಂತ. ಇಂಥ ಬದುಕಲ್ವ? ವಯಸ್ಸಾಗಲ್ವ? ಯಾರಿಗಾಗೋದಿಲ್ಲ. ಮರಣ ಬರದೇ ಇರುತ್ತಾ? ಆ ಮರಣ ಎಂಬುದು ಇದ್ದ ಮೇಲೆ ಅದನ್ನು ಕಳೆದುಕೊಳ್ಳುವುದು ಅಂತಾದ ಮೇಲೆ ಹನ ಪ್ರಕೃತಿಂದ್ರಾವಯ ನಮ್ಮಲ್ಲೂ ಕೂಡ ಅಪಾರವಾದ ಶಕ್ತಿ ಇದ್ದೇ ಇದೆ. ಏಷ ಹಿ ಅಜರಃ ಅಮರಃ ಅಧಿಶಕ್ತಿಮಾನ್. ಯಾಕೆ? ನಿನ್ನ ಪ್ರತಿಬಿಂಬ ಅವನು. ನಾವು ಏನಿದ್ದೇವೋ ಅದಾಗಬೇಕು. ಮೋಕ್ಷ ಅಂದರೆ ನನ್ನಲ್ಲಿ ಇಲ್ಲದಿರೋದೇನೋ ಸಂಪಾದನೆ ಮಾಡೋದಲ್ಲ, ನಾನಾಗೋದು. ಕೆಲವುದೆಲ್ಲ ಅನಾದಿ ಕಾಲದಲ್ಲಿರುವ ಫಾರಿನ್ ಮೆಟೀರಿಯಲ್ಸ್ ಎಲ್ಲ ಇದೆ. ಲಿಂಗದೇಹ ಅದು 16, 10 ಇಂದ್ರಿಯಗಳು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳು, ಪಂಚಭೂತಗಳು, 16ನೇದು ಮನಸ್ಸು. 16 ಷೋಡಶ ಲಿಂಗಮಾವು. ಆ ಮನಸ್ಸು ಅನಾದಿ ಕಾಲದಿಂದ ಇದೆ. ಅದನ್ನು ಕಳೆದುಕೊಂಡ್ರೆ ನಾವು ಸೇಫು. ಅದು ಇರಲಿ ಬಿಡ್ರಿ ಅಂದರೆ ನಮ್ಮ ಜಡ ಅದು ನಮ್ಮನ್ನು ಬಹಳ ಪೀಡಿಸುತ್ತೆ. ಅದನ್ನು ಕಳ್ಕೋಬೇಕು. ಆ ಮನಸ್ಸನ್ನೇ ಬಳಸ್ಕೋಬೇಕು. ನಮ್ಮ ಮನಸ್ಸನ್ನೇ ಮೋಕ್ಷಕ್ಕೋಸ್ಕರ ಬಳಸಿಕೊಂಡು ಆ ಮನಸ್ಸನ್ನೇ ಬಿಟ್ಟು ಹೋಗ್ಬಿಡ್ಬೇಕು. ಅದು ಹೇಗೆ ದೃಷ್ಟಾಂತ ಕೊಡ್ತಾರೆ ಭಾಗವತದಲ್ಲಿ. 2 ಬಿದಿರುಗಳು ಬಿಸಿಲುಗಾಲದಲ್ಲಿ ಉಜ್ಜಿಕೊಂಡಾಗ ಅಲ್ಲಿದ್ದ ಬೆಂಕಿ ಸ್ಫುಟವಾಗಿ ಕಾಡನ್ನೆಲ್ಲ ಸುಟ್ಟು ತನ್ನ ಜನ್ಮಭೂಮಿಯಾದ ಬಿದಿರನ್ನು ಸುಡುವ ಹಾಗೆ ನಮ್ಮ ಲಿಂಗದೇಹ ಅಂದರೆ ಪ್ರಧಾನವಾದ ಮನಸ್ಸಿನಲ್ಲಿ ಹುಟ್ಟಿದ ಜ್ಞಾನ ಜ್ಯೋತಿ ಸಂಸಾರವನ್ನು ಸುಟ್ಟಾಗತ್ತೆ, ತಾನೂ ಸುಟ್ಟೋಗುತ್ತೆ. ಆಗ ಸ್ವರೂಪಭೂತವಾದ ಮನಸ್ಸು ಕೆಲಸ ಮಾಡಿ ಶಾಶ್ವತವಾದ ಸುಖ ಈಡಾಗುತ್ತೆ. ಇಷ್ಟೇ ವಿಚಾರ. ಅದು ಹೋಗಬೇಕಾದ್ರೆ ಅದಕ್ಕೆ ಲಿಂಗದೇಹ ಲಯವನ್ನು ಮಾಡಿಕೊಳ್ಕೋ. ಲಿಂಗದೇಹ ಬಿಟ್ಟು ಹೋಗಬೇಕು. ಅದು ಬಾಡಿಗೆ ಮನೆ ಇದ್ದ ಹಾಗೆ ಅದಕ್ಕೆ ದೇವರಿಗೆ ಶರಣಾಗಬೇಕು, ಬೇರೆ ಇನ್ಯಾರೂ ಇಲ್ವಾ ಅಂದರೆ ರಮಾಯಾಹ ವಿರಿಂಚಸ್ಯ ರುದ್ರ ಇಂದ್ರ ಇವರಿಗೆಲ್ಲರಿಗೂ ಕೂಡ ವರ ಕೊಡು. ವರದೇಶ ವರಪ್ರದ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮ ಆವೃತ್ತಿ ಬಂಧ ಮೋಕ್ಷ
ಯಸ್ಯ ಅಪಾಂಗಲವ ಮಾತೃಕ ಊರ್ಜಿತ ಸಾ ಶ್ರೇಹಿ ಯತ್ಕಟಾಕ್ಷ ಬಲವತಿ. ಕುಡಿನೋಟ ಹಾಕಿದ್ರೆ ಸಾಕಂತೆ ಜಗತ್ತಿನ ಎಲ್ಲ ಆಗು ಹೋಗುಗಳಿಂದ ಅಮ್ಮ ಮಾಡಿಬಿಡ್ತಾಳೆ. ಅವಳಿಗೆ ಎಲ್ಲಿಂದ ದೇವರು ಗಮನಿಸಿದ್ದಾನೆ. ಒಂದು ನೋಟ ಅವಳ ಮೇಲೆ ಹಾಕಿದ್ರೆ ಇಷ್ಟೆಲ್ಲ ಕೆಲಸ ಆಗತ್ತೆ. ಆ ಪರಮಾತ್ಮನಿಗೆ ಶರಣಾಗೋದು ಬೇಡವೇ ನಿನ್ನ ಉದ್ಧಾರಕ್ಕೋಸ್ಕರ? ಈ ಕಾರಣದಿಂದ ಒಂದು ಕೆಲಸ ಮಾಡಬೇಕು ನಾವು ಅಂತಾರೆ. ಮಾತೆ ಕ್ಷಣೋ ಅರ್ಥಗ, ನನ್ನ ಜೀವನದ ಕ್ಷಣ ವ್ಯರ್ಥವಾಗದಂತೆ ಅನುಗ್ರಹ ಮಾಡು, ದೇವರು ಬೇಡ್ಕೋಬೇಕು. ಕಾಲಾಂತರ್ಗತ ಕಾರಣ ಯಾಮಕರಂಡ ನಮ್ಮ ಬದುಕೆ ಇಡೀ ಬದುಕೆ ವ್ಯರ್ಥ ಮಾಡಿಕೊಂಡು ಬಿಡ್ತಾರೆ. ನಿಷಿದ್ಧವಾದದಲ್ಲೇ ಹೋಗಿಬಿಡುತ್ತೆ. ಹರಿ ವಿಷಯಕವಾದರೆ ನಮ್ಮ ದುಃಖ ಕಳ್ಕೊಂಬೋದಲ್ಲ, ನಮ್ಮನ್ನು ನಂಬಿದವರಿಗೆಲ್ಲ ಸುಖ ಕೊಡುವ ಸ್ಥಿತಿ. ರಾಯರೇ ದೃಷ್ಟಾಂತ ಇದಕ್ಕೆ. ಜೀವರವರು ತತ್ವಾಭಿಮಾನಿ ದೇವತೆಗಳೆಲ್ಲ ರಾಯರು. ಶಂಕುಕರ್ಣ ಅಖ್ಯದೆ ಅಲ್ವಾ, ಶಂಕುಕರ್ಣ ಅಂತ ಅವರು ದೇವತೆಗಳು, ಆದರೆ ತತ್ವಾಭಿಮಾನಿ ಚೇತನ ಅಲ್ಲ. ವಾಯುದೇವರ ಆವೇಶ ಇದೆ ಅಂತ ಆಚಾರ್ಯ ಅಂತಾರೆ. ಒಂದು ಪುಟ್ಟು ದೇವತೆ ಎಷ್ಟು ಮೆರೆದು ಬಿಡ್ತಾ ಇದ್ದಾರೆ, ಎಷ್ಟು ಕೋಟಿ ಜನ ಬದುಕ್ತಾರೆ ಇವರಿಂದ ನಿಮ್ಗೆ ಗೊತ್ತು, ನನಗಿಂತ ಹೆಚ್ಚು. ಅವರ ಗ್ರಂಥಗಳಿಂದ ಅವರ ಕೃಪೆಯಿಂದ ಆನಂದ ಪಡ್ತೀವಿ ನಾವು. ಪ್ರತಿನಿತ್ಯ ಅವರ ಆರಾಧನೆ ನಮ್ಮ ಮನೆಯಲ್ಲೆಲ್ಲ ನಡೀತಾನೇ ಇರುತ್ತೆ. ಅವರ ಗ್ರಂಥ ನೋಡಲಿಲ್ಲ ಅಂದರೆ ಸುಧಾರ ಗ್ರಂಥಗಳ ಅರ್ಥವೇ ಆಗಲ್ಲ. ಅತ್ಯದ್ಭುತ. ಅದಕ್ಕೆ ವಿದ್ವತ್ ಪರಿಜ್ಞೇಯ ಮಹಾವಿಶೇಷ ಅಂತ ಯಾಕೆ ಕರಿತೀವಿ ಅವ್ರನ್ನ. ಅವರು ಎಷ್ಟು ದೊಡ್ಡವರು ಅಂತ ಅರ್ಥ ಆಗಲಿಕ್ಕೆ ಪ್ರಚಂಡ ಜ್ಞಾನಿ ಆಗಿದ್ದರೆ ನಮಗೂ ಪೂರ್ಣ ಅರ್ಥವಾಗಲ್ಲ. ಏನೋ ಚೂರು ಅರ್ಥವಾಗಿದ್ದಕ್ಕೆ ಇಷ್ಟು ಅವರ ಭಕ್ತಿ ಬರುತ್ತೆ. ಸಾಮಾನ್ಯ ಜನರೊಳಗೆ ನಮಗೆ ಪ್ರಮೋಷನ್ ಸಿಕ್ತು, ನಮಗೆ ಏನೇನೋ ಲೌಕಿಕವಾದ ಸಿಕ್ತು ಅಂತ ಆರಾಧನೆ ಮಾಡ್ತಾರೆ. ಅದಲ್ಲ, ಅವರಿಂದ ಜ್ಞಾನ ಲಾಭವಾಯಿತು, ಮಹಾನುಭಾವರು ಅಂತ ಹೇಳಿ ಇವರು ಹೀಗಾದರೆ ಇಂಥ ಅನಂತ ರಾಯರಾಗಲಿ ವ್ಯಾಸರಾಜರಾಗಲಿ ಅನಂತವಾದರಾಗರು ಅನಂತ ಜೀವನದಿಂದ ಅನಂತ ಅನಾಧಿಕಾರದಿಂದಲೂ ಉಪಾಸ್ಯನಾದ ಶ್ರೀಮನ್ನಾರಾಯಣ. ಎಲ್ಲರೂ ಕೂಡ ನಾರಾಯಣ ಅಂತಾರೆ. ನಾವು ಕಂಚಿ ಕಾಮಕೋಟಿ ಸ್ವಾಮಿಗಳು ಅಂತ ಒಬ್ಬರು ಚಂದ್ರಶೇಖರ ಸರಸ್ವತಿ ಅಂತ 100 ವರ್ಷ ಇದ್ದರು. ಅವರು ಮಹಾಗಾವಂತ ಅಲ್ಲಿದ್ದರು. ನಮ್ಮ ಗುರುಗಳು ಮಾಣಿಕ್ಯಶಾಸ್ತ್ರಿಗಳು ಅಂತ ನಮ್ಮ ತರ್ಕಶಾಸ್ತ್ರ ಹೇಳ್ಕೊಡ್ತಾರೆ. ಹೋಗೋಣ ಬಾಗ್ಬಿಟ್ಟು ಹೋದ್ವಿ ನಾವು ವಿದ್ಯಾರ್ಥಿಗಳಾಗ. ನಮ್ಮ ಗುರುಗಳು ವೇದಾರ್ಥಗಳು ಅಲ್ಲಿ ಕಳಿಸಿದ್ರು ತರ್ಕಶಾಸ್ತ್ರ ಓದಿದ್ದಕ್ಕೆ. ಅಲ್ಲಿ ಹೋಗಿದ್ದಕ್ಕೆ ನಮಸ್ಕಾರ ಮಾಡಿಕೊಂಡು ನಾರಾಯಣ ನಾರಾಯಣ ಇನ್ನೇನು ಹೇಳಿದ್ರೆ ವೇದಗಳು ಹೇಗೆ ಪ್ರಾರಂಭ ಆಸೇತು ಆ ಹಿಮಾಚಲದಲ್ಲಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಂತ ಪ್ರಾರಂಭ ಆಗತ್ತೋ ಏನೇ ಬೇರೆ ಇನ್ನೇನೆಲ್ಲ ಮಾಡ್ತಾರ? ಎಲ್ಲೇ ಹೋದ್ರು ಇಡೀ ಬ್ರಹ್ಮಾಂಡದಲ್ಲಿ ವೇದಾಧ್ಯಯನವನ್ನು ಮಾಡೋದು, ವೇದೋಚ್ಚಾರಣೆ ಮಾಡೋದು ಹರಿ ಓಂ ಅಂತ. ಮುಕ್ತಾಯದಲ್ಲೂ ಹರಿ ಓಂ ಅಂತ. ಏನು ಉದ್ದೇಶ? ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿಹಿ ತಾವಂತೆ ಹರಿನಾಮ. ವೇದದಲ್ಲಿರುವ ಅನಂತ ವೇದಗಳು, ಅನಂತ ಅಕ್ಷರಗಳು, ಅದು ಎಲ್ಲವೂ ಕೂಡ ಹರಿನಾಮ. ಹರಿಯನ್ನು ಹೇಳದಿರುವ ನಾಮವೇ ಇಲ್ಲ ಅಂತ ತಿಳಿದುಕೊಳ್ಳಬೇಕಪ್ಪ. ಅಂತ ಶ್ರೀಮನ್ ನಾರಾಯಣ ಇದ್ದಾನಲ್ಲ, ಅವನನ್ನು ಬಿಟ್ಟು ಬದುಕಿದ್ರೆ ಸಾಹಾನಿ ತನ್ಮಹಚ್ಛಿದ್ರಂ ಸಾ ಚಾಂಧ ಜಡಮೂಕತ ಎನ್ ಮುಹೂರ್ತಂ ಕ್ಷಣಂ ವಾಪಿ ವಾಸುದೇವನ ಚಿಂತ್ಯತೆ. ಯಾವ ಕ್ಷಣ ಯಾವ ಮುಹೂರ್ತ ವಾಸುದೇವನ ವಿಚಾರವಿಲ್ಲದೆ ನಾವು ಬದುಕ್ತೀವೋ ಅದು ನಮ್ಮ ಜೀವನದ ಶೂನ್ಯ ಕ್ಷಣ. ಹಾಗೆ ಬದುಕಬೇಡ, ಹಾಗಾಗಬಾರದು. ಅದು ಶೂನ್ಯ ಕ್ಷಣ ಆಗದಂತೆ ನೀನು ಅನುಗ್ರಹ ಮಾಡುವಂಥ ದೇವರಲ್ಲಿ ಬೇಡಿಕೊಳ್ತಾರಣ್ಡಿ. ಅದಕ್ಕೋಸ್ಕರ ಪರಮಾತ್ಮನನ್ನ ಅವಳು ಅಮ್ಮ ಪ್ರಾರ್ಥನೆ ಮಾಡಿದ್ದೆಲ್ಲ ಇಲ್ಲಿ ವಿಸ್ತಾರವಾಗಿ ಹೇಳಿ ಸಾಯುಜ್ಯ ಸಾರೂಪ್ಯ ಎಲ್ಲ ಮೋಕ್ಷವೂ ಇವನ ಕೃಪೆಯಿಂದ ಆಗುತ್ತೆ ಅಂತಾರೆ. ಸೃಷ್ಟಿ ಸಂಧಿಯಲ್ಲಿ ಹೇಳಿದ್ರು. ಆಶ್ಚರ್ಯ ನನಗೆ. ಸಾರೋಕ್ಯ ಅಂದರೆ ಅವನನ್ನು ನೋಡೋದು, ಅದೇ ಲೋಕದಲ್ಲಿರೋದು. ಸಾಯುಜ್ಯ ಬ್ರಹ್ಮದೇವರಿಗೆ, ಸಾಷ್ಟಿ ಇನ್ನೊಂದಿದೆ ಅಂತಾರೆ. ಇಂಥ ಭಗವಂತನ ಅತ್ಯದ್ಭುತವಾದ ಇದು ಏನು ಹೇಳುತ್ತೆ? ಸಾಯುಜ್ಯ ಜುಜ್ಜುರು ಯೋಗಿ ಅವನನ್ನ ಸೇರಿಕೊಂಡು ಅವನೇ ಆಗೋದಲ್ಲ, ಅದು ಹೇಳಬೇಕಾಗಿದೆ. ಅವನೇ ಆಗೋದಿಲ್ಲ, ನೀನು ಅವನು ನೀನಾಗೋದು. ಎರಡು ಮಾಲಿಕ್ಯೂಲ್ಸ್ ಮರ್ಜಾಗತ್ತೆ ಅಲ್ರಿ. ಈ ನೀರಿನಲ್ಲಿ ನೀರು ಹಾಕಿದಾಗ ಒಂದಾಗ್ಬಿಡ್ತು, ಎಲ್ಲರೂ ಒಂದಾಯಿತು. ಅರ್ಧ ಲೀಟ್ರ್ ನೀರಿಗೆ ಇನ್ನೊಂದು ಅರ್ಧ ಲೀಟ್ರ್ ನೀರು ಹಾಕಿದರೆ 1 ಲೀಟ್ರ್ ಆಗುತ್ತೆ. ಒಂದೇ ಆಗಿದ್ರೆ ಅರ್ಧ ಲೀಟ್ರ್ ಹಾಲು ಯಾರು ನೀರೇ ಬರ್ತಾ ಇರಲಿಲ್ಲ, ಒಂದೇ ಆಗುತ್ತೆ.
ಒಂದೆಲ್ಲ ಬರಲಿ. ಹರಿಯ ಸರ್ವಾಂಗಲಿ ತುಂಬಿದ್ದ ದೇವರ ಇರಲಿ ಸಾಯುಜ್ಯವಿರುವುದು. ಇನ್ನು ಸಾಯುಜ್ಯ ಅಂದರೆ ದೇವರ ಅವಯವಗಳನ್ನು ಇವನು ಬಳಸಿಕೊಳ್ತಾನಂತೆ. ಸ್ವಾರಸ್ಯ. ಮುಕ್ತ ಜೀವ ಆದತ್ತೆ ಹರಿಹಸ್ತೇನ, ಬ್ರಹ್ಮಸೂತ್ರ ಭಾಷೆದಲ್ಲೂ ಆಚಾರ ಅಂತಾರೆ, ದೇವರ ಕೈಯನ್ನು ಅವನು ಬಳಸ್ಕೊಳ್ತಾನಂತೆ. ಹರಿಪಾದೇನ ಗಚ್ಚತಿ, ದೇವರು ಕಾರುಣ್ಯ ನೋಡು, ಅದು ವಾಯುದೇವರಿಗೆ ಸಿಗುವಂಥ ಮೋಕ್ಷ ಅಂತ ಹೇಳಿ ಈ ಪರಮಾತ್ಮ ಹೇಗೆ ಸೃಷ್ಟಿ ಮಾಡ್ತಾರೆ. ಮೊದಲು ಅವ್ಯಕ್ತ ತತ್ವ ಇತ್ತು, ಮೂಲ ಪ್ರಕೃತಿ ಅಂತ ಕರೀತಾರೆ. ಆ ಮೂಲ ಪ್ರಕೃತಿಯಿಂದ ಅವ್ಯಕ್ತ ಮೂಲ ಪ್ರಕೃತಿ ಮಹತ್ತತ್ವವನ್ನು ಸೃಷ್ಟಿ ಮಾಡ್ತಾರೆ. ಆಮೇಲೆ ಬ್ರಹ್ಮದೇವರು ಬ್ರಹ್ಮಾಂಡ ವಿಧಿ ವಿಗ್ರಹ ಅಂತಾರೆ. ಬ್ರಹ್ಮದೇವರು ಬಂದ ಮೇಲೆ ಅಹಂಕಾರ ತತ್ವವನ್ನು ಅವರು ಸೃಷ್ಟಿ ಮಾಡಿದ್ರು. ಮುಂದಿನ ಅದು ವೈಕಾರಿಕ, ರಾಜಸ, ತೈಜಸ, ತಾಮಸ ಅಂತ. ತಾಮಸ ಅಹಂಕಾರದಿಂದ ಪಂಚಭೂತಗಳ ಸೃಷ್ಟಿ. ಈ ಸೃಷ್ಟಿ ವಿಸ್ತಾರವನ್ನೆಲ್ಲ ಹೇಳಿ ಈ ಸೃಷ್ಟಿ ದೇವರು ಅದಕ್ಕೋಸ್ಕರ ಮಾಡಿದ ಅಂತ. ಸುಮ್ಮನೆ ಹಾಯ್ತಿದ್ರು, ಎಲ್ಲೋ ಇದ್ರು ಸುಖವಾಗಿದ್ದರೆ ಸೃಷ್ಟಿ ಬರದೇ ಇದ್ರೆ ಚೆನ್ನಾಗಿತ್ತು ಅನ್ಸುತ್ತೆ. ಅದು ಮೂರ್ಖರಿಗೆ ಅನ್ಸುತ್ತೆ. ನಿಜ ಮುಕ್ತಿ ಪ್ರದಾಯಕ. ನಾವು ಸಂಸಾರಕ್ಕೆ ಬರದೇ ಹೋದರೆ ನಮ್ಮ ಸಾಧನೆ ಆಗೋದು ಹೇಗೆ, ಮೋಕ್ಷ ಸಿಗೋದು ಹೇಗೆ, ಆ ಶಾಶ್ವತವಾದ ಸುಖ ಸಿಗಬೇಕಲ್ಲ, ಸ್ವಲ್ಪ ಕಷ್ಟ ಆಗುತ್ತಪ್ಪ ಸಂಸಾರದಲ್ಲಿ. IAS ಆಫೀಸರ್ ಆಗಬೇಕು ಅಂದರೆ, ಒಳ್ಳೆಯ ಹುದ್ದೆ ಉದ್ಯೋಗ ಪಡೆಯಬೇಕಾದ್ರೆ ಕಷ್ಟಪಟ್ಟು ಓದಬೇಕು. ಅಯ್ಯಪ್ಪ ಕಷ್ಟಪಟ್ಟು ಓದಬೇಕು, ಉದ್ಯೋಗ ಬೇಡ ಅಂದರೆ ಗುಡಿಸ್ತಾ ಇರಬೇಕು, ಎಲ್ಲೋ ಒಂದು ಕಡೆ ಅಟೆಂಡರ್ ಆಗಿ ನಿಂತಿರ್ಬೇಕಾಗತ್ತೆ. ಕಷ್ಟಪಡದೆ ಸುಖ ದೊರಗದು, ಕಷ್ಟಪಡದೆ ಸುಖ ಎಲ್ಲಿ ಸಿಗತ್ರಿ? ಸಂಸಾರದಲ್ಲಿ ಕಷ್ಟಪಟ್ಟು ಅದು ಸಾರ್ಥಕವಾಗಬೇಕು. ಸಾರ್ಥಕವಾಗೋದು ಹೇಗೆ ಅಂದರೆ ದೇವರಿಗೆ ಒಪ್ಪಿಸಿಬಿಡಬೇಕು. ಸುಖ ದುಃಖ ನಿನ್ನದಯ್ಯ, ತನು ನಿನ್ನದು, ಜೀವನ ನಿನ್ನದು. ಯಾತರವನಾದಯ್ಯ ಇಂದಿರೇಶ ಹೋತಾಕ್ವಯನೆ ನಿನ್ನಾಧೀನ ಈ ಜಗವೆಲ್ಲ. ಯಾತರವನಾನಯ್ಯ ಇಂದಿರೇಶ. ನೀನು ಮಾಡಿಸಿದ್ರೆ ಉಂಟು. ಅವನಿಗೆ ನಾವು ನಮ್ಮ ಜೀವನವನ್ನು ಒಪ್ಪಿಸಿ ಅವನ ಪ್ರೀತಿಗೋಸ್ಕರ ಬದುಕಿದ್ರೆ 6 ತಿಂಗಳು ಧ್ರುವರಾಜರು ತಪಸ್ಸು ಮಾಡಿದ್ರು. 6 ತಿಂಗಳ ಅಲ್ಲ, 5 ತಿಂಗಳು. 6ನೇ ತಿಂಗಳು ದೇವರು ಪ್ರತ್ಯಕ್ಷ ಆಗ್ಬಿಟ್ರು. ಪ್ರಾರಂಭದಲ್ಲಿ 6 ತಿಂಗಳು ಜಪ ಮಾಡಿದ ಧ್ರುವರಾಜ. ನಮ್ಗೆ 100 ವರ್ಷ ಇದೆ ಮಾಡಲಿಕ್ಕೆ, ಏನು ಗಾಡಿ ನಮಗೆ ಸರಿಯಾದ ಗುರುಗಳಿಲ್ಲ, ಗುರು ಸಂಪ್ರದಾಯ ಗೊತ್ತಿಲ್ಲ, ಹೇಗೆ ಸಾಗಬೇಕು ಅಂತ ಗೊತ್ತಿಲ್ಲ, ಅದಕ್ಕೆ ಒದ್ದಾಡ್ತೀವಿ. 5 ತಿಂಗಳು ಮುಗಿತಾ ಇದ್ದಾಗೆ ದೇವರು ಕಂಡ. ಲಕ್ಷ್ಮೀಪತಿ ವಾಸುದೇವರೂಪಿ ಭಗವಂತ ಪ್ರಕಟನಾಗಿಬಿಟ್ಟ. ನಾವು 50 ವರ್ಷದ ಕೆಳಗೆ ತಿರುಪತಿ ಗರ್ಭಗುಡಿ ಹತ್ರ ಒಳ್ಳೆ ಅಲ್ಲಿ ತನಕ ಬಿಡೋರು. ಈಗೆಲ್ಲ ಜೈವಿಜರ ಹತ್ರ ನುಗ್ಗಿಟ್ಕೊಡ್ತಾರೆ. ನೋಡಿದಾಗ ರೋಮಾಂಚ ಆಗ್ತಾ ಇತ್ತು. ಆಗಿನ ಅನುಭವ ಈಗಿಲ್ಲ. ನನಗಂತೂ ಆಗಿದೆ, ಬೇರೆಯವ್ರಿಗೆ ಆದರೆ ಆಗೋದು. ಏನೋ ಒಟ್ಟಿನಲ್ಲಿ ವ್ಯತ್ಯಾಸ ಇದೆ. ಪ್ರತಿಮೆಯನ್ನು ನೋಡಿದ್ರೆ ಎಷ್ಟು ಆನಂದ ಅಂದರೆ, ಧ್ರುವರಾಜರು ಅನ್ನ ನೀರು ಬಿಟ್ಟು 6 ತಿಂಗಳು ದೇವರ ಆರಾಧನೆಗೋಸ್ಕರ ಒಂಟು ಕಾಲ ಮೇಲೆ ನಿಂತ್ಕೊಂಡಿದ್ರಲ್ಲ. ದೇವರನ್ನು ಕಂಡಾಗ ಅವ್ರಿಗೆ ಆನಂದ ಎಷ್ಟಾಯಿತು ಅವ್ರಿಗೆ ಗೊತ್ತು, ನಮ್ಗೆ ಗೊತ್ತಾಗುತ್ತೆ. ಥಳಥಳಿಸುವ ನವರತ್ನ ಕಿರೀಟವು, ಒಳವ ಮಕರ ಕುಂಡಲ ಧ್ವಜವು, ತುಳಸಿ ಮಾಲೆ ವನಮಾಲೆ ಇಂದೊಪ್ಪುವ, ಬಲು ತೇಜಸ್ವಿಗೆ ತೇಜೋಮಯನಾದ ಹರಿಬಂದ ರಂಗಬಂದ ಮನ್ಮಾನಸಕ್ಕೆ. ಅದರ ಫಲ ಏನು ಅಂದರೆ 36,000 ವರ್ಷ ರಾಜ್ಯಭಾರ ಮಾಡೋದು. ಒಂದು ನೆಗಡಿ ಕೆಮ್ಮಿರೋದು ಬೇಡವೋ ನಿಮಗೆ. ಆಮೇಲೆ ವಾಸುದೇವ ರೂಪದಿಂದ ಧ್ರುವಮಂಡಲದಲ್ಲಿ ಕೂತಿರ್ತೀನಿ ನಾನು, ಅದಕ್ಕೆ ಆಗಲೂ ಧ್ರುವಮಂಡಲ ಆಗ್ತಾರೆ. ನೀ ಬಾ, ನಾನು ಖಾಲಿ ಮಾಡಿ ನೀನು ಕೂಡಿಸ್ಬಿಡ್ತೀನಿ. ಇವತ್ತು ಸಾಧನೆ ಫಲ ನೋಡಿ. ತಪಸ್ಸಿನ ಪ್ರಾರಂಭದಲ್ಲಿ ಅವರ ಅಪ್ಪನ ತೊಡೆ ಮೇಲೆ ಕೂತ್ಕೋಬೇಕು ಅಂತಿದ್ರೆ
ತಮ್ಮ ಸತ್ತೋದ, ಚಿಕ್ಕಮ್ಮ ಕಾಡ್ಗಿತ್ತಿನಲ್ಲಿ ಬೆಂದು ಹೋದಳು. ಇವ್ರು ಏನು ಕೇಳಿರಲಿಲ್ಲ. ಆ ತಾಯಿ ನೋಡಿ ಚಿಕ್ಕಮ್ಮನ ಬೈಬೇಡಕ್ಕಂದ ಹೋಗಿಬಾರ, ನಿಜವಾದ ಹರಿಭಕ್ತರು ಹೀಗಿರ್ತಾರೆ, ದ್ವೇಷ ಮಾಡಬಾರ್ದು, ದುರ್ಯೋಧನ ಮಾಡಬಾರ್ದು ಅಂತಲ್ಲ. ದುರ್ಯೋಧನ ಪ್ರೀತಿಸ್ಲಿಕ್ಕೆ ಬರುತ್ತಾ? ಅವರಲ್ಲಿ ಪ್ರೀತಿ ಮಾಡಬೇಡ, ಅವ್ರ ಬಗ್ಗೆನೇ ಹೆಚ್ಚು ಮಾತಾಡೋದು ಬಿಟ್ಟುಬಿಡ್ಬೇಕಷ್ಟೇ. ದೇವರ ಒಲುಮೆಯನ್ನು ಸಂಪಾದನೆ ಮಾಡಿಕೊಳ್ತಿರೋ ಬದುಕು. ನೀನು ಸುಖ ಬೇಕಾದ ಪಕ್ಷದಲ್ಲಿ ಅಷ್ಟು ಸುಖ ಪ್ರಾಪ್ತವಾಗತ್ತೆ. ಧ್ರುವರಾಜನು ಸಾಕ್ಷಿ. ವಿಮಾನದಲ್ಲಿ ಕರ್ಕೊಂಡು ಹೊರಟೋದ್ರೆ ಈ ಮಹಾನುಭಾವರನ್ನ. ಇಲ್ಲೊಂದು ಮಾತು ರಾಜು ಮುಂದುವರೆಸಂತಾರೆ, 6 ತಿಂಗಳು ಅನ್ನಾಹಾರ ಬಿಟ್ಟು ದೇವರ ಪ್ರೀತಿಗೋಸ್ಕರ ಸಾಧನೆ ಮಾಡಿದ ಧ್ರುವರಾಜರಿಗೆ ಈ ಸ್ಥಿತಿ ಅಂದರೆ, 100 ಬ್ರಹ್ಮನ ವರ್ಷ ಪರ್ಯಂತ ಈ ವಿಧದಿ ಆರಾಧಿಸುವ ಭಕ್ತನಿಗೆ ಯಾರದು? ವಾಯುದೇವರು. 4 ದೇಹಗಳಲ್ಲೂ ಇದ್ದು 21,600 ಹಂಸ ಮಂತ್ರಗಳನ್ನ ಸೂಕ್ಷ್ಮ ಶರೀರ, ಲಿಂಗ ಶರೀರ, ಅನಿರುದ್ಧ ಶರೀರ, ಸ್ಥೂಲ ಶರೀರ ಇಂಟು 21,600 ಇಂಟು 4 ದೇವರಿಗೆ ಲೆಕ್ಕ ಮಾಡಿ ಎಷ್ಟಾಯ್ತು? ಒಬ್ಬ ಅನಂತ ಜೀವರಾಶಿಗಳಲ್ಲಿತ್ತು ಮಾಡುತ್ತಾರಲ್ಲ, ಅವರ ಪುಣ್ಯ ಎಷ್ಟು? ವಾಯು ದೇವರ ಪ್ರೀತಿಯಿಂದ ಮಾಡುತ್ತಾರೆ. ಇದು ತ್ರಿವಿಧ ಜೀವರಲ್ಲಿ, ನಿಷಿದ್ಧ ಜೀವರಲ್ಲಿದ್ದು ಅವರು ತಾಮಸ ರಾಜಸರಲ್ಲಿ ಅವ್ರು ಮಾಡಬಾರ್ದಲ್ಲೇ ಮಾಡ್ತಾರಲ್ಲ, ಹರಿಪೂಜೆಯನ್ನು ಮಾಡಿಸ್ತಾರೆ. ಅವ್ರ ಸಾಧನೆ ಎಷ್ಟಪ್ಪ? ಇಲ್ಲೊಂದು ಅಂತಾರಲ್ಲಿ, ಮಾರುತಗೆ ಬೊಮ್ಮ ಪಟ್ಟವನಿತ್ತು ತನ್ನ ಆರೋಗಣೆಯವಳ ಅರ್ಧವನಿತ್ತು. ಆರೋಗಣೆ ಅಂದರೆ ನೈವೇದ್ಯಕ್ಕೆ ನೀನು ತಗೊಂಬಿಡೋದು. ದೇವರ ಎದುರಿಗೆ ಪೂಜೆ. ಭಗವತ್ ಸನ್ನಿಧೋ ಪೂಜ್ಯಾನ ಪ್ರಾತಃ ಸಂಕಲ್ಪ ಗದ್ದದಲ್ಲಿ ಸರ್ವಕರ್ಮ ಕರ್ತರ, ಸರ್ವಕರ್ಮಕಾರ ಇತ್ರ, ಸರ್ವಕರ್ಮ ಶುದ್ಧಿಪ್ರದೇನ, ಸರ್ವಕರ್ಮ ಸಿದ್ಧಿಪ್ರದೇನ, ಸರ್ವಕರ್ಮ ಕಾರ್ಯತ್ರ, ಸರ್ವಕರ್ಮ ಫಲಭೋಕ್ತರ, ಸರ್ವಕರ್ಮ ಫಲಭೋಜ ಇತ್ರ. ಹೇಳ್ತಾರೆ ಇಷ್ಟಲ್ಲಿ ಎಲ್ಲ ಅವರು ಹೇಳ್ತಾರೆ. ನಮಗೆ ಆ ಗುರುಗಳ ಬಗ್ಗೆ ಅರಿವೇ ಇಲ್ಲ. ಲೆಕ್ಕವಿಲ್ಲದ ನಾನಾ ಜೀವರು ಮಾಡುವ ಸತ್ಕರ್ಮಗಳ ಫಲವಾದ ಸೌಖ್ಯವ ಬೊಮ್ಮ ಪಟ್ಟವನಾಳದ ದೇವನ ಲಕ್ಷ್ಮೀ ರಮಣ ಕೂಡಿಕೊಂಡ. ಇಷ್ಟು ವಾಯುದೇವರಿಗೆ ಅನುಗ್ರಹ ಮಾಡಿದ ಹನುಮಂತ ದೇವರಿಗೆ ಅಥವಾ ಈ ವಾಯುದೇವರಿಗೆ ಏನು ಕೊಡ್ಲಿಕ್ಕಾಗತ್ತಲ್ಲಿ? ಏನು ಕೊಟ್ಟರು ಕಡಿಮೆ. ಶ್ರೀಧರ ಹಯವದನ ರಾಯನ ದಯದಿಂದ ವಾದಿರಾಜೇಂದ್ರ ರಚಿಸಿದ ಈ ದಿವ್ಯ ಕಾವ್ಯದ ಸೃಷ್ಟಿಯ ನೊರೆದ ರಮ್ಯವಾರ ತೃತೀಯ ಸಂಧಿ ಹೊಸಗೆ ಅಂತಾರೆ. ಶೋಭಿಸಲಿ ಅಂತ ನಮ್ಮ ಮನಸ್ಸಿನಲ್ಲಿ ಪುತ್ರದಲ್ಲಿರುತ್ತೆ, ನೋಡೇನು ಮಾಡಬೇಕು, ಅದರ ಅರ್ಥ ಬರ್ತಾ ಇರಬೇಕಲ್ಲಿ. ಸ್ವಲ್ಪ ಸ್ಥಿತಿ ಸಂಧಿಯನ್ನು ಹೇಳಿ ಮುಕ್ತಾಯ ಮಾಡ್ತೇನಲ್ಲಿ. ನೀಲ ನಿರ್ಮಲ ಗಾತ್ರ, ನಿರುಪಮ ಚರಿತ್ರ, ಮೂಲ ಕಾರಣ, ಮುಕ್ತ ಹೃದಯ, ಪಾಲಸಾಗರ ಶಯನ, ಪಂಕಜ ಲಾಭನೆ ಪಾಲಿಸೋ ಪರಿಮಿತ ಸರ್ವಸ್ಯ ಬದಿರೇಬೇಕ. ನೀನು ಎಲ್ಲರೊಳಗಿದ್ದಿ, ನನ್ನೊಳಗೂ ನೀನೇ ಇದ್ದಿ. ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಲಾನಾಂಗ ಮಂಗಲಂ. ನೀನು ಪರಮ ಪವಿತ್ರ. ನಿನ್ನ ಕೃಪೆ ಆದರೆ ಎಲ್ಲ ಸುಲಭ. ನಿನ್ನ ಕೃಪೆ ಆಗಲಿಲ್ಲ ಅಂದರೆ ಸುಲಭವಾದದ್ದು ದುರ್ಲಭ ಆಗುತ್ತೆ. ಗೊತ್ತಿದೆ ನಮಗೆಲ್ಲ. ಇಷ್ಟೆಲ್ಲ ವಯಸ್ಸಾದವ್ರಿಗೆ ಎದುರಿಗಿದ್ದಿದ್ದೇ ಹುಡುಕ್ತಾ ಇರ್ತೀವಿ, ಎಲ್ಲಿ ಕಾಣಿಸ್ತಾ ಇಲ್ಲ ಅಂತ. ಏನು ಗೊತ್ತಾ? ಕನ್ನಡಕ ಹುಡುಕ್ತಾ ಇರ್ತಾರೆ ಹಾಕೊಂಡು, ಎಲ್ಲಿ ಕನ್ನಡಕ ಅಂತ. ಹಿಂಗೂ ಆಗ್ಬಿಡುತ್ತೆ, ಇಂಬ್ಯಾಲೆನ್ಸ್ ಆಗ್ಬಿಟ್ರೆ ಮೈಂಡು. ಇದು ಬೇರೆ ಹೇಳುತ್ತೆ, ಅಸ್ಮೃತ ಕಂಠಮಣಿ. ಎಲ್ಲರನ್ನ ತಿಳ್ಕೊಂಡ ಹೃದಯದಲ್ಲಿರುವ ಅವನ ಮಣಿಯನ್ನೇ ಮರೆತುಬಿಟ್ಟಂತೆ. ಎಲ್ಲಿ ಎಲ್ಲಿ ಅಂತ ಹೆಂಡತಿ ಹತ್ರ ಹೇಳ್ತಾ ಇದ್ರೆ ಹೇಗೋ, ಒಳಗಿರುವ ಹೃದಯದಲ್ಲಿರುವ ಪರಮಾತ್ಮರನ್ನ ಮರೆತು, ಸುಖರೂಪಿಯಾದ ಪರಮಾತ್ಮರನ್ನ ಮರೆತು ಯಾಕೋ ನೆಮ್ಮದಿ ಇಲ್ಲ. ಎಲ್ಲಿರುತ್ತೆ ನೆಮ್ಮದಿ? ಸುಖರೂಪಿ ಪರಮಾತ್ಮನ ಬಿಟ್ಟ ನಿನಗೆ ನೆಮ್ಮದಿ, ಸುಖ ಎಲ್ಲಿದ್ದರೋ ಅವನನ್ನು ಬಿಟ್ಟಿರಿ. ಪುರಂದರದಾಸರ ಕಥೆ ಗೊತ್ತಲ್ಲ, ನವಕೋಟಿ ನಾರಾಯಣ ತುಳಸಿ ಹಾಕಿ ತೆರಳಿ ಬಿಟ್ಟರು. ಎಷ್ಟು ಸುಖವಾಗಿದ್ದಾರೆ ಅವರು, ಎಷ್ಟು ಆನಂದವಾಗಿದ್ದರು. ಎಲ್ಲ ಬಿಟ್ಟ ಮೇಲೆ ಪದ ಕೊರತೆ 5 ಲಕ್ಷ ಸುಳ್ಳಾದಿ ಬೇಡುತ್ತಾ. ವಿಜಯದಾಸರು ಹೇಳ್ತಾರೆ ದಾಖಲೆ ಮಾಡಿ, ಇಷ್ಟೆಲ್ಲ ಮಾಡಿದ್ರಲ್ಲ ಅಂಥ ಮಹನೀಯರು ದೇವರ ಒಲುಮೆಯಿಂದ ಅಷ್ಟು ಸುಖ ಪಡ್ತಾ ಇದ್ದಾರೆ. ನಾವು ಸ್ವಲ್ಪ ನಮ್ಮ ಅವರಷ್ಟು ಬೇಡ, ನಮ್ಮ ಯೋಗ್ಯತೆಯನ್ನು ಪಡೆಯೋದು ಬೇಡವೇ? ದೇವರು ಪ್ರತ್ಯಕ್ಷವಾಗಿದ್ದು ಎಲ್ಲಿ ಪಾಲಿಸ್ತಾನೆ?
ಕೃತಯುಗದಲ್ಲಿ. ಅದಕ್ಕೆ ಸತ್ಯಯುಗ ಅಂತ ಹೆಸರು ಕೃತಿಯುಗಕ್ಕೆ. ವಿಧವೆಯರಿಲ್ಲ ಹರಿಪಾಲಿಸುವ ಕೃತಯುಗದಿ, ವಿಧುರರೆಂಬ ನರರಿಲ್ಲ. ಹೆಂಡತಿನ ಕಳ್ಕೊಂಡಿರಲಿಲ್ಲ, ಗಂಡನ ಕಳ್ಕೊಂಡವರಿಲ್ಲ, ಮದುವೆ ಆಗದೆ ಇದ್ದವರಿಲ್ಲ, ಅಧಮರೆಂಬ ನರರಿಲ್ಲ. ಸುಳ್ಳು ಹೇಳೋರೇ ಸಿಗಲ್ಲ, ಈಗ ನಿಜ ಹೇಳೋರು ಸಿಗಲ್ಲಲ್ಲ ಈಗ ಕಲಿಯುಗದಲ್ಲಿ. ಬಂಜೆಯರಿಲ್ಲ, ಪತಿಗಂಜನ ಸತಿಯರಿಲ್ಲ, ಸಂಜಲಿ ಮಲಗುವವರಿಲ್ಲ. ದೇವರು ಆಳುವ ಯುಗದಲ್ಲಿ ಇದ್ದಾದ್ರ ಇದನ್ನೆಲ್ಲ ಹೇಳಿ ಇಷ್ಟು ಎಲ್ಲಿ ನೋಡಲು ದಾನ, ಎಲ್ಲಿ ನೋಡಲು ಗಾನ, ಎಲ್ಲಿ ನೋಡಲು ಹರಿಧ್ಯಾನ, ಎಲ್ಲಿ ನೋಡಲು ಸ್ನಾನ. ನಾವು ಕೃತಿಗಕ್ಕೂ ಹೋಗಲ್ಲ. ಒಂದು 50 ವರ್ಷದ ಕೆಳಗೆ ನಾವೆಲ್ಲ ಚಿಕ್ಕವರಾಗಿದ್ದಾಗ ಬೆಂಗಳೂರಲ್ಲಿ 6 ತಿಂಗಳು ಮಳೆ ಬರೋದು. ಸುಳ್ಳ? ನಮ್ಮಂತ ವಯಸ್ಸಾದ್ರು 6 ತಿಂಗಳು ಮಳೆ ಬರೋದು. ಅಲ್ಲಿ ತಕ್ಕ ಹೋಗ್ಬಿಡಿ. ಮೊನ್ನೆ ಹೋದ ವರ್ಷ ತಗೊಂಬಂತಂದ್ರೆ 5 ವರ್ಷ ಮಕ್ಕಳುಗಳಿಗೆ ಇವತ್ತೇನಾಗಿದೆ ಗೊತ್ತು, ಅದು ಹೇಳಬೇಕಾಗಿಲ್ಲ ಅನ್ನೋದು. ಎಲ್ಲಿ ನೋಡಲು ವೇದ ಘೋಷಗಳು, ಮತ್ತೆಲ್ಲಿ ನೋಡಲು ತಪಸ್ವಿಗಳು, ಎಲ್ಲಿ ನೋಡಲು ಧನಧಾನ್ಯಗಳು, ಮತ್ತೆಲ್ಲಿ ನೋಡಲು ಕೃಷ್ಣಪರರು ಹರಿ ಸರ್ವೋತ್ತಮನಾದ ನಾರಾಯಣನ ಆರಾಧನೆ ಮಾಡ್ತಾ ಇರ್ತಾರೆ. ಅಲ್ಲಿ ಅಧರ್ಮವೇ ಇಲ್ಲ ಅಂದ್ರೆ ದುಃಖವೇ ಇಲ್ಲ. ದುಃಖಕ್ಕೆ ಮೂಲವೇ ಅಧರ್ಮ ಅಂತ ಹೇಳಿ ಅದನ್ನೆಲ್ಲ ಸೀತೆಗೆ ಅಭಯವಿತ್ತ ಸೇತು ಬಂಧನ ರಾಮ, ಮಾತುಳ ಕಂಸನ ಮಡುಗಿ ಖ್ಯಾತ ಬುದ್ಧನಾಗಿ, ಕಾಪದಗಳ ತೋರ್ದ ಭೀತಿ ಕಲಿಯ ಬಿಟ್ಟು ಕೊಟ್ಟ. ಸೀತೆ 1 ವರ್ಷ ಅಲ್ಲಿದ್ದು. ಸೀತೆ ಇದ್ದಿದ್ದ ಸೀತಾಕೃತಿ ಅಶೋಕವನದಲ್ಲಿ ಇದ್ದಿದ್ದು. ಹನುಮಂತ ದೇವರು ಕಳಿಸಿ ಹುಚ್ಚುಚ್ಚು ಮಾತಾಡ್ತಾ ಇದ್ದ ರಾವಣ. ಹನುಮಂತ ದೇವರು ಎಲ್ಲ ಸಹನೆ ಸೀತಾ ಸಂತರ್ಜನಾಗ್ರೋತ್ತರ ಮೇಷಕೋದ ಯುದ್ಧ ಭೂಮಿಯಲ್ಲಿ ಸಿಕ್ಕ ಮೊದಲು ಹನುಮಂತ ದೇವರಿಗೆ ಕಪಿ. ರಾತ್ರಿ ಬಂದು ಪಟ್ಟಣ ಕೆಳ ಬೆಂಕಿ ಇಟ್ಟು ಒಳ್ಳೆ ಪರಾಕ್ರಮಿನೇ. ನಾನು ಜೀವಮಾನವಿಡೀ ಇನ್ನೊಬ್ಬರು ಬುದ್ಧೋರು ಬುದ್ಧಿಸ್ಕೋಬೋದೇ ಆಗಿದೆ. ಆದರೆ ನನ್ನಿಂದ ಪೆಟ್ಟು ತಿಂದವರು ಬರ್ಕೋದು ಕಡಿಮೆ. ನಿಮ್ಮಿಂದ ಪೆಟ್ಟು ತಿನ್ನಬೇಕು ಅಂತ ಆಸೆ. ನೀನಂತ ಹೊಡಿ, ಮೊದಲು ನೀವು ಹೊಡಿ, ನಾನೇ ಹೊಡೆದು ಬಿಟ್ರೆ ನೀ ಸತ್ತು ಹೋಗ್ತೀವಿ ಅಂದ. ಹುಚ್ಚಲ್ವ ರಾವಣ. ವಾಲ್ಮೀಕಿ ರಾಮಾಯಣ ಬಂದಿರೋದು. ಸರಿ, ಹನುಮಂತ ದೇವರು ಒಂದು ಗುದ್ದಿದ್ರು, ರಕ್ತ ಕಾರಿ ಬಿದ್ದು ನಿಧಾನಕ್ಕೆ ಎದ್ದ. ಹನುಮಂತ, ಇಂಥ ಏಟು ನಾ ತಿಂದು ಇಲ್ಲಿ ಒಂದು ಏನು ಕೊಟ್ಟಿವೋ, ನೀನು ಪರಾಕ್ರಮ ಹೊಗಳ್ದ. ಹನುಮಂತ, ನಾ ಎಲ್ಲಿ ಗುದ್ದಿದ್ದೀನೋ, ನೀನು ಟಚ್ ಮಾಡಿದ್ದಷ್ಟೇ, ಗುದ್ದಿದ್ರೆ ನೀವು ಹೊಗಳಿಕ್ಕೆ ನೀನೆಲ್ಲಿ ಇರ್ತಾ ಇದ್ದೀನಿ ವಾಸ್ತವಿಕ ಅವನು. ಆಮೇಲೆ ನಾ ಗುದ್ದಿದ್ದೀನಿ ಅಂತ ಗುದ್ದು ಹನುಮಂತ ದೇವರು ಮೊದಲು ಗುದ್ದಿದ್ರು, ಆಮೇಲೆ ರಾವಣ ಗುದ್ದಿದೆ. ಬೇಕು ಅಂತ ಮುಂದೆ ಹೋಗ್ಲಿ ಬಿಟ್ಟು ಕಣ್ಣು ಮುಚ್ಚಿದ್ದಂದ್ರೆ ಓಡ್ಬಿಟ್ಟ. ಇನ್ನೊಂದು ಗುದ್ದಿದ್ರೆ ಸತ್ತೋಗ್ತಿದ್ದೀವಿ ಅಂತ ರಾವಣ. ಆಮೇಲೆ ರಾಮನ ಎದುರಾದ ಮೇಲೆ ಬೇಕಾರಟ್ಟು ಹೋರಾಡಿದ, ಎಲ್ಲರೂ ಮೂರ್ಛೆಗೊಳಿಸಿದ. ರಾಮದೇವರು ತಿಲಶಶ್ಚಕಾರ, ಅವನ ಸಾರಥಿ, ಅವನಿಗೆಲ್ಲ ಹೊಟ್ಟು ರಥ, ಕುದುರೆಗಳು, ಕವಚ ಕೂಡ ಮುರಿದು ಸೌಟ್ ಕೊಟ್ಬಿಟ್ರೆ ಅಡುಗೆಗೆ ಹೋಗ್ಬೇಕು. ಆಗ ನಿಂತ್ಕೊಂಡ್ಬಿಟ್ಟ. ನಿನಗೆ ಸೋಲೆ ಗೊತ್ತಿಲ್ಲ ಅದೇನೋ, ನಿನ್ನ ಮಗನೇ ಇಂದ್ರನನ್ನು ಗೆದ್ದವನು, ಅಹಂಕಾರ ನಿನಗೆ. ಹೋಗಿ ಮನೆಗೆ, ನನ್ನ ಹೆಂಡತಿಯನ್ನಾದರೂ ಒಪ್ಸು ನಾಳೆ, ಅಥವಾ ಸರ್ವಾನ್ ಭೋಗಾನ್ ಅನುಭೂಯ ಪುನರೇಹಿ ಬಂತು. ಎಲ್ಲ ಭೋಗಗಳು ತಿಂದರೆ ಅನುಭವ, ನಾಳೆ ಬಾ ಸಾಯಲಿಕ್ಕೆ. ಕಾರುಣ್ಯ ನೋಡಿ, ಇಂಥ ಕೆಲಸ ರಾವಣ ಎಲ್ಲಾದ್ರೂ ಮಾಡ್ತಾರ? ರಾವಯತಿಲೋ, ರಾವಣ ಲೋಕನ ಅಳಸ್ಲಿಕ್ಕೆ ಇರೋದು. ಪಾಪ ಹೆಸರಿಟ್ಕೊಂಡಿರ್ತಾರೆ ರಾಮ ಅಂತ. ರಾವಣನ ಬುದ್ಧಿ ಇರುತ್ತೋ ಇಲ್ಲ, ದುರ್ಬುದ್ಧಿ ಅದು. ಶಿವನ ವೈರಿಯ ಕುಂತ ಶ್ರುತಿಯ ನೀರೊಳಗೆ ತಂದ ಶಿವನ ವೈರಿ ರಾವಣ. ಏನಾದ ಅವನು? ಇಂಥ ಶ್ರೀ ಹರಿಗೆ, ಸರ್ವಾಂತರ್ಯಾಮಿಗೆ ಅನಂತಾನಂತ ನಮಸ್ಕಾರವೋ ಸ್ವಾಮಿ, ನಿನ್ನ ಕೃಪೆ ಇರಲಿ. ಸೀತೆಯನ್ನು ತೆಗೆದುಕೊಂಡು ಬಂದ ಹನುಮಂತ. ಸ್ವಲ್ಪ ತಡವಾಗಿ ಬಿಟ್ಟರು. ಭರತ ಅಗ್ನಿ ಪ್ರವೇಶ ಮಾಡ್ತಾನೆ. ನೀನು ಹೋಗಿ ಹೇಳು, ಬಂದ ರಾಮ ಅಂತ ಹೇಳು. ರಾಮ ಅಂದರೆ ಬಂದಿಲ್ಲ ಅನ್ಕೊಂಡ್ಬಿಡ್ತಾನೆ. ಬಂದ, ಆಮೇಲೆ ರಾಮ ಅಂತ ಹೇಳು ಅಂತ ಹೇಳಿ 11,700 ವರ್ಷ ರಾಜ್ಯವನ್ನ ಆಳಿ ಅದ್ಭುತ ಮಾಡಿಬಿಟ್ಟ. ಕೃತಿಯುಗವನ್ನು ಮೀರಿಸಿಬಿಟ್ಟು. ಯಾಕೆ? ರಾಮರಾಜ. ಹೇಗಿರಬೇಡ ಸುಖಗಳು, ಸುಖವನ್ನ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ ರಾಮರಾಜ್ಯ ಅಂತಾರೆ.
ರಾಮರಾಜ್ಯದಲ್ಲಿ ಎರಡೇ ಕೇಸು, ಒಂದು ಸರ್ವಾರ್ಥ ಸಿದ್ಧಿ ಕಾಲವಾಗಿ ಒಂದು ನಾಯಿ ತನ್ನ ಕೇಸು, ಇನ್ನೊಂದು ಅಯೋಗ್ಯ ಶಂಭುಕ ಅಂತ ಒಂದು ತಪಸ್ ಮಾಡಿ ಬ್ರಾಹ್ಮಣ ಕುಮಾರ ಎರಡೇ ಕೇಸ. 11,000 ವರ್ಷ 700 ವರ್ಷ ರಾಜ್ಯ ಕಾಲದಲ್ಲಿ 2 ಕೇಸ್ ಇತ್ತು. ಕೂಡಲೇ ತೀರ್ಮಾನ, ಪೆಂಡಿಂಗ್ ಇಲ್ಲೇ ಇಲ್ಲ. ಸರ್ವಂ ಸುಖಮಯಂ ತ್ವಾಸಿ. ರಾಮರಾಜ್ಯದಲ್ಲಿ ರಾಮೋ ರಾಮ ರಾಮ ಇತ್ತೇವ ಸರ್ವತ್ರ. ರಾಮ ರಾಮ ಮಹಾಬಾಹೋ ಮಾಯಾತೆ ಸುದುರಾಸದ ಪಾದಸಾದದ ಕೋಲೋಕೆ ಪಾದಾವೇವ ತವಾ ಸಜೇತ್. ಇದಂತಾರೆ, ನಿನ್ನನ್ನು ನಾನೇನು ವರ್ಣನೆ ಮಾಡಲು, ಏನು ಹೊಗಳಲು ನನ್ನ ಯೋಗ್ಯತೆ ಇಲ್ಲ ಸ್ವಾಮಿ. ನಿನ್ನ ಪಾಲಕ್ಕೆ ಬಿದ್ದಿದ್ದೇನೆ. ತತ್ವಜ್ಞಾನ, ಮಿಶ್ರಜ್ಞಾನ, ಮಿಥ್ಯಾಜ್ಞಾನ ಶಕ್ತಿಯಿಂದ ಲಿಂಗದೇಹವು ಉತ್ತಮ, ಮಧ್ಯಮ, ಅಧಮ ಜೀವರೂಪಕ್ಕೂ ಮತ್ತೆ ತ್ರಿವಿಧ ಭೋಗಬಹುದು. ತ್ರಿವಿಧ ಜೀವರಿಗೂ ಲಿಂಗದೇಹ ಭಂಗವಾಗತ್ತೆ ಅಂತ ರಾಜರು ಈ ವಿಚಾರವನ್ನು ತಿಳಿಸಿ ಸತ್ಯಧರ್ಮರು ಅದನ್ನು ನಿರೂಪಣೆ ಮಾಡಿಕೊಡ್ತಾರಲ್ಲಿ. ಯಾವ್ಯಾವ ರೀತಿ ಲಿಂಗದೇಹ ಆಗತ್ತೆ ಅಂತ ಮುಕ್ತಾಯ ಘಟ್ಟದಲ್ಲಿ ತಿಳಿಸಿ, ಹರಿ ಸರ್ವೋತ್ತಮ, ಹರಿಯೇ ಪರದೇವತೆ, ಹರಿಯೇ ಸಕಲ ವೇದ ವೇದ್ಯ, ನಿರುಪಮ ಶಕ್ತಿಯೇ, ನಿತ್ಯ ನಿರ್ಮಲ ಮೂರ್ತಿ, ಸುಚಕ್ರವರ್ತಿಯೇ, ಜಯತು ಜಯತು ಶ್ರೀ ಹಯವದನಾಶ್ರಿತ ಜನ ಮೋಹಲ್ಲ, ಮೋಹಾಂಧಕಾರ ಮಾರ್ತಾಂಡ, ಸೋಹಂ ಎಂಬುವರಿಗೆ ಶೋಕವ ನೀವ, ನಿರಹಂಕಾರಿಗಳ ರಕ್ಷಿಪ ದಾಸೋಹಂ ಕೋಸಲೇಂದ್ರಸ್ಯ ಅಂತ ಹನುಮಂತ ದೇವರು ಹೇಳಿದ್ರಲ್ಲ. ಆ ದಾಸ್ಯ ಭಾವವನ್ನ ಕರುಣಿಸುವ ಜಗತ್ಪತೆ. ಈ ಪದವೇ ಶುಭ ಪದ, ಈ ಪದ ವರ್ತಿಯ ಪದ, ಈ ಪದವೇ ಸಂಬರಾಸ್ಪದ ಪದ, ಈ ಪದವೇ ಹರಿಪದ, ಈ ಪದ ನೆನೆವ ಪದ, ಈ ಪದವೇ ಆಪದಂತಕ ಪದ, ಭಯವ ಹರಿಸುವ ಪದ, ನಯವ ತೋರಿಪ ಪದ, ಪ್ರಿಯ ಮುಕ್ತಿ ಪದ, ನೈರಿಸುವ ಪದ, ಹಯವದನ ದೇವನ್ನ ದಯಕ್ಕೆ ಪಾತುರನಾಗಿ ಜಯಿಸುವ ವಾದಿರಾಜನ ಪದವು ಅಂತ ಮುಕ್ತಾಯ ಮಾಡಿ ಕರುಣಾಸಾಗರರು ಮಹಾನುಭಾವರು ದೇಶ ದೇಶದಿಂದ ಕಪ್ಪ ಕಾಣಿಕೆ ಆ ಸರ್ವೋತ್ತಮನೆ ತರಿಸುವ ಸ್ವಸೇವಕರ ಕೈಯ ರಥೋತ್ಸವ ಮಾಡಿಸಿದ ಭೂಸುರ ವೇಷ ವಿಸ್ತರಿಪೆ ಅಂಥೇಳಿ ಅವ್ರ ಪರ್ಯಾಯ ಹತ್ತಿರ ಬಂದ್ಬಿಟ್ಟಿತ್ತು. ಅದನ್ನು ನೆನಪು ಮಾಡಿಕೊಡ್ತಾ ಇದ್ದಾರೆ. ನಮಗೆ ಸುಧಾ ಪಾಠ ಹೇಳಲಿಕ್ಕೆ ಬಂದ್ಬಿಟ್ಟು ಪರ್ಯಾಯ ಹತ್ತಿರ ಬಂದ್ಬಿಟ್ಟಿದೆ. 2 ತಿಂಗಳಿದ್ದಿದ್ದನ್ನ 2 ವರ್ಷ ಮೇಲೆ ಇವರೇ ಮಾಡಿಬಿಟ್ಟಿದ್ರು. ಸುಧಾ ಪಾಠ ಹೇಳಬೇಕು, ಪರ್ಯಾಯಕ್ಕೋಸ್ಕರ ಸಂಚಾರ ಮಾಡಬೇಕು. ಈ ಸಂದರ್ಭದಲ್ಲಿ ಸುಧಾ ಪಾಠನೇ ಹೇಳ್ತೇನೆ ಅಂತ ಹೇಳಿ ಸುಧಾ ಪಾಠ ಹೇಳಿದ್ರು. ಇಕ್ಕೇರಿ ರಾಜರಿಗೆ ಬೆನ್ಫಣಿ ರೋಗ ಬಂದರೆ ಅವನು ಹೇಳಿದ್ರು, ದೊಡ್ಡ ಗುರುಗಳಿದ್ದಾರೆ ಅವರು ಶರಣಾಗುತ್ತ. ಅವನು ಸ್ವಾಮಿ ಹೀಗಾಗಿದೆ ಎಲ್ಲ ಪರಿಹಾರ ಆಗುತ್ತೆ. ಒಂದು ಕುದುರೆ ರೂಪದಿಂದ ಪರಮಾತ್ಮ ಬಂದು ಹಿಂದಿನಿಂದ ಅವನ ಬೆನ್ನನ್ನು ಇದ್ದು ನೆಕ್ಕಿಬಿಟ್ರೆ ಎಲ್ಲ ಬೆಳಗ್ಗೆ ಸ್ವಚ್ಛ ಆಗ್ಬಿಟ್ಟ. ರಾಶಿ ರಾಶಿ ಬಂಗಾರ ಕೊಟ್ಟು ಟನ್ಗಟ್ಟಲೆ. ಇವತ್ತು ಉಡುಪಿಲೇ ಸುಬ್ರಹ್ಮಣ್ಯ ದೇವಸ್ಥಾನ ಇದೆಲ್ಲ ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಅಂತ ಒಂದು ಮಹನೀಯರು ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಧಾಕರ ವಾದರಾಜರು ಮತ್ತೆ ಹಯಗ್ರೀವರಯಾಶ್ರಯ. ಈ ಮಹನೀಯರು ರಚನೆ ಮಾಡಿದ ಈ ಅತ್ಯದ್ಭುತವಾದ ತತ್ವಸಾರವನ್ನು ನಮ್ಮಂಥ ಅಲ್ಪರು ಎಷ್ಟು ಹೇಳಲಿಕ್ಕಾಗತ್ತೆ. ಅಂತೂ ಇಂತೂ 4 ಸಂಧಿಯನ್ನು ಓದ್ಬಿಟ್ಟೆ ಅರ್ಥಪೂರ್ಣವಾಗಿ ಹೇಳಲಿಕ್ಕೆ ಸಮಯ ಇದೊಂದು ಎಷ್ಟೋ ದಿನ ಹೇಳಬೇಕಾದ ಮಾತನ್ನು ಕೆಲವು ಹೊತ್ತಿನಲ್ಲಿ ಅಂತರ್ಯಾಮಿ ಬಿಟ್ಟಿದ್ದಾರೆ. ವಾದರಾಜ ಸರ್ವಗುರುವಂತರ್ಯಾಮಿಯಾಗಿರತಕ್ಕಂತಹ ಲಕ್ಷ್ಮೀ ಹೈವದನಾಭಿನ್ನ ಬಿಂಬಾಭಿನ್ನ ರುಕ್ಮಿಣಿ ಸತ್ಯಭಾಮ ಸೀತ ಗೋಪಾಲಕೃಷ್ಣ ಪ್ರೀತನಾಗಲಿ, ಜ್ಞಾನಭಕ್ತಿ ವೈರಾಗ್ಯವನ್ನು ಕೊಟ್ಟು ಅಂಧೋಹಂ ಕರುಣಾ ಸಿಂಧೋ ವೀಕ್ಷೆ ನ ಕ್ಷೇಮ ಪದ್ಧತಿ ಇಂದಿರೇಶ ಕರಂ ವರ್ತಯ ಅನಿತ್ಯವತ್ಮನಿಂತ ಸರಸಭಾರತಿ ವಿಲಾಸ ಗ್ರಂಥದಲ್ಲಿ ರಾಜರು ಹೀಗೆ ಪ್ರಾರ್ಥನೆ ಮಾಡಿದ್ದೇನೆ ಹೇಳ್ತಾ ಈ ಮಾತನ್ನ ಈ ವಾದರಾಜ ಅಂತ ಒಂದು ಹುಡುಗ ಅವ್ನು ನೋಡೇ ಇರೋಣ ಅಥವಾ ಇಲ್ಲ ಈಗಿನ ಅಪ್ಪ ಫೋನ್ ಮಾಡಿದ್ದ ಅಪ್ಪ ಅಂತ ಹೇಳಿದ್ರೆ ಈ ಒಂದು ಸಂದರ್ಭ ಎಲ್ಲರಿಗೂ ಉಪಯುಕ್ತವಾಗಲಿ. ಈ ಹರಿಪ್ರಿಯ ಪ್ರಾರ್ಥನೆ.